ಗುಡ್ ಈವ್ನಿಂಗ್ ಮಾಸ್ಟರ್ಸ್. ನಾನು ಶಾಂತಲಾ, ಮೈಸೂರಿನಿಂದ. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮಾಸ್ಟರ್ಸ್, ನಾವು ನಿನ್ನೆ ನಮ್ಮ ಸೆಕೆಂಡ್ ಇಯರ್ ಆನಿವರ್ಸರಿ ಫಂಕ್ಷನ್ ನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಇವತ್ತು ನಿಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅನ್ನ ಇವತ್ತು ಇಟ್ಕೊಂಡಿದೀವಿ. ಸೊ ಸುಮಾರು ಜನ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ನೇಮ್ಸ್ ಕೊಟ್ಟಿದ್ದೀರಾ. ಎಲ್ರು ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ಶೇರ್ ಮಾಡ್ಕೋಬಹುದು ಇವತ್ತು. ಅದಕ್ಕೆ ಮುಂಚೆ ನಾವು ಒಂದು ಚಿಕ್ಕ ವೇದ ಮಂತ್ರದಿಂದ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ವೇದದ ನಂತರ ನಾವು ಮೆಡಿಟೇಷನ್ ಹಾಫ್ ಅನ್ ಅವರ್ ಮಾಡೋಣ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇರುತ್ತೆ. ಸೊ ವೇದಗಳು ಹೇಳಕ್ಕೆ ನಮ್ಮ ಜೊತೆ ಗಿರಿಜಾ ಮೇಡಮ್ ಅವರು ಮೈಸೂರಿನಿಂದ. ಸೊ ಮೇಡಮ್, ಗಿರಿಜಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟ್ ಮಾಡಿ ಮೇಡಮ್. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಶ್ಚೇದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಶಂ ನೋ ಮಿತ್ರಶ್ಚಂ ವರುಣಃ ಶಂ ನೋ ಭವತ್ವರ್ಯಮಾ ಶಂ ನ ಇಂದ್ರೋ ಬೃಹಸ್ಪತಿ ಶಂ ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯುದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಗಿರಿಜಾ ಮ್ಯಾಮ್ ತುಂಬಾ ಆಕ್ಟಿವ್ ಮಾಸ್ಟರ್. ಈ ವಯಸ್ಸಲ್ಲೂ ಅವರು ಎಲ್ಲದ್ರಲ್ಲೂ ಎಷ್ಟು ಸ್ಪೋರ್ಟಿವ್ ಆಗಿರ್ತಾರೆ, ಎಷ್ಟು ಆಕ್ಟಿವ್ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ವೇದಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ಅವರು ಚಾಲನೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಮೇಡಮ್ಗೆ ಒಂದ್ಸಲಿ ಜೋರಾಗಿ ಕ್ಲಾಪ್ಸ್ ಹಾಕೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ಟರ್ಸ್, ಇವಾಗೆಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋಣ. ಧ್ಯಾನದ ನಂತರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡೋಣ. ಸೊ ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳೆರಡು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮಾಸ್ಟರ್ಸ್, ನಾವು ಮಾಡ್ತಿರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಇನ್ ಬ್ರೆತ್, ಅಪಾನ ಅಂತಂದ್ರೆ ಔಟ್ ಬ್ರೆತ್. ಸತಿ ಅಂದ್ರೆ ನಮ್ಮ ಈ ಸಹಜವಾದ ಒಳ ಹೋಗುವ ಉಸಿರು ಮತ್ತೆ ಹೊರ ಹಾಕುವ ಉಸಿರನ್ನ ಗಮನಿಸ್ಕೊಂಡು ಅದ್ರ ಜೊತೆಲಿ ಕೂಡಿಕೊಂಡು ಇರುವುದೇ ಸತಿ. ಸೊ ಆನಾಪಾನಸತಿ ಅಂದ್ರೆ ನಮ್ಮ ಸಹಜವಾದ ಶ್ವಾಸದ ಜೊತೆ ಇದ್ಕೊಂಡು ಧ್ಯಾನ ಮಾಡುವಂಥದ್ದು. ಸೊ ನಾವು ಕಣ್ಣು ಮುಚ್ಕೊಂಡಾಗ ನಾನಾ ತರದ ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳ ಹಿಂದೆ ಓಡೋದು ಬೇಡ. ಆಲೋಚನೆ ಬಂದಾಗ ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೆ ಯಾರು ಕಣ್ಣುಗಳನ್ನು ಬಿಡಬೇಡಿ. 30 ಮಿನಿಟ್ಸ್ ನಾವೆಲ್ಲ ಧ್ಯಾನವನ್ನ ಮಾಡೋಣ. ಈ ಸುಂದರವಾದ ಶುಭ ಸಂಜೆಯಲ್ಲಿ ಸಾಮೂಹಿಕ ಧ್ಯಾನ ಪತ್ರಿಜಿಯವರ ಕಾನ್ಶಿಯಸ್ ಅಲ್ಲಿ ಸುಂದರವಾದ ಸಂಗೀತದೊಂದಿಗೆ ಮಾಡೋಣ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ ನಿಶ್ವಾಸ. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ. ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ.
ಸ್ಥಿರ ಸುಖಾಸನ. ಸಹಜವಾದ ಉಸಿರಾಟ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ, ನಿಶ್ವಾಸ, ಶ್ವಾಸಾನುಸಂಧಾನ. ಆತ್ಮಾನುಸಂಧಾನ. ನಮ್ಮನ್ನು ನಾವು ಮರೆತು ಬಿಡೋಣ. Don't think about your past. Don't think about your future. ಕೇವಲ ಈ ಕ್ಷಣದಲ್ಲಿ ಮಾತ್ರ ಇರೋಣ ಮಾಸ್ಟರ್ಸ್. Enjoy this beautiful moment. ಸಹಜವಾದ ಉಸಿರಾಟ. ಯಾವುದೇ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ನಮ್ಮ ಸಹಜವಾದ ಶ್ವಾಸದೊಂದಿಗಿರೋಣ.
ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್, ಕೇವಲ ಶ್ವಾಸದೊಂದಿಗಿರೋಣ. ಸಹಜವಾದ ಉಸಿರಾಟ. ನಿಮ್ಮೊಂದಿಗೆ ನೀವಿರಿ ಮಾಸ್ಟರ್ಸ್. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಶ್ವಾಸವೇ ನಮ್ಮ ಗುರು ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್.
ಲಾಸ್ಟ್ 10 ಮಿನಿಟ್ಸ್ ಮಾಸ್ಟರ್ಸ್. ಕಡೆಯ 10 ನಿಮಿಷ ಬಿ ವಿತ್ ಯುವರ್ ಬ್ರೆತ್. ಸಹಜವಾದ ಉಸಿರಾಟದೊಂದಿಗಿರೋಣ.
Last 1 minute, masters. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲಿಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಮಧುರವಾಗಿ ಕಣ್ಣುಗಳನ್ನ ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ನಿಮ್ಮ ಈ ಧ್ಯಾನಕ್ಕೂ ಸುಂದರವಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಓಕೆ ಮಾಸ್ಟರ್ಸ್, ಅದ್ಭುತವಾಗಿತ್ತು ಇವತ್ತಿನ ಧ್ಯಾನ. ಸೊ ಈಗ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನೋಡೋಣ. ಸೊ ಮೊದಲಿಗೆ ಜಮುನಾ ಮ್ಯಾಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್. ಅಂದೇ ಮೊದ್ಲ ಮೇಡಮ್? ಎಸ್ ಮೇಡಮ್.
ಹೇಳಿ ಮೇಡಮ್, ನಿಮ್ಮ ಜರ್ನಿ, ಮೆಡಿಟೇಷನ್ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಅದರಿಂದ ಏನ್ ಪ್ರಯೋಜನ ಆಯ್ತು? ಓಕೆ ಮೇಡಮ್, ಹೇಳ್ತೀನಿ ಮೇಡಮ್. 10 minutes. ಓಕೆ ಓಕೆ. ಗುರುಭ್ಯೋ ನಮಃ. ಮೊದಲನೇದ ನಿಮ್ಗೆ ಫಸ್ಟ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮತ್ತು ಪತ್ರಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಕೋಟಿ ಕೋಟಿ ವಂದನೆಗಳು, ನಮಸ್ಕಾರಗಳನ್ನು ತಿಳಿಸುತ್ತಾ, ಮತ್ತು ನನ್ನ ಮೊದಲನೇ ಗುರುಗಳಾದ ಉಮಾ ಮೇಡಮ್ಗೂ ಮತ್ತು ಶಾಂತಲಾ ಮೇಡಮ್ಗೂ ಮತ್ತೆ ನಮ್ಮ ತಂದೆ ತಾಯಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಮೆಡಿಟೇಷನ್ ಮಾಡಕ್ ಶುರು ಮಾಡಿ 2.5 years ಆಯ್ತು ಮೇಡಮ್. ಆಲ್ಮೋಸ್ಟ್ 3 years ಆಗ್ತಾ ಬಂತು. ನನಗೆ ಪರಿಚಯಿಸಿದ ನಮ್ಮ ಗೀತಾ ಸೊಸೆಗುನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಒಂದೆರಡು ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದೇನಂತಂದ್ರೆ, ಇವಾಗ ನಾನು ಮೆಡಿಟೇಷನ್ ಮಾಡಕ್ ಮುಂಚೆ ಎಷ್ಟೊಂದು ನಮ್ಗೆ ಗೊತ್ತಿರಲ್ಲ. ಇವಾಗ ಪಾಸಿಟಿವ್ ಥಿಂಕ್ ಆಗ್ಲಿ, ನೆಗೆಟಿವ್ ಥಿಂಕ್, ಫರ್ಗಿವ್ನೆಸ್, ಫರ್ಗೆಟ್ನೆಸ್, ಥ್ಯಾಂಕ್ಸ್, ಮತ್ತೆ ಮ್ಯಾನಿಫೆಸ್ಟೇಷನ್, ಸೆಲ್ಫ್ ಕಾನ್ಫಿಡೆನ್ಸ್, ಆಮೇಲೆ ನಾವು ಸೆಲ್ಫ್ ಲವ್, ಆಮೇಲೆ ಈ ತರ ಎಷ್ಟೊಂದು ನಮ್ಗೆ ಏನು ಗೊತ್ತಿರಲ್ಲ ಮೇಡಮ್. ಗೊತ್ತಿದ್ರೆ ನಾವ್ ಅದನ್ನ ಅಳವಡಿಸ್ಕೊಂಡಿರಲ್ಲ. ಯಾವಾಗ ನಾವು ಮೆಡಿಟೇಷನ್, ಸತ್ಸಂಗ, ಆಮೇಲೆ ಸಜ್ಜನರ ಸಂಘ ಎಲ್ಲ ನಾವು ನಿಮ್ಮ ಕ್ಲಾಸಸ್ ಮತ್ತೆ ಎಲ್ಲಾರ ಕ್ಲಾಸಸ್ ನಾವು ಅಟೆಂಡ್ ಆದಾಗ ಒಂದೊಂದೇ ನಮ್ಗೆ ತಿಳಿತಾ ಬಂತು ಮೇಡಮ್. ನನ್ಗೆ ತಿಳಿತಾ ಬಂತು. ಅಂದ್ರೆ ನಂಗೆ ಮೆಡಿಟೇಷನ್ ಸ್ಟಾರ್ಟಿಂಗ್ ನನ್ಗೆ ಏನು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅಂದ್ರೆ ಕೂತ್ಕೊಂಡು ಸುಮ್ನೆ 1 hour ಉಮಾ ಮೇಡಮ್ ಮಾಡಿಸ್ತಾ ಇದ್ರು. ಡೈಲಿ ಕೂತ್ಕೊಂಡು ಹೇಳ್ತಾ ಇದ್ವಿ. ಮತ್ತೆ ಅವರು ಒಂದ್ 15 minutes ನಾವು ಕ್ಲಾಸ್ ತಗೊಳ್ತಿದ್ರು. ಅಂದ್ರೆ ಸತ್ಸಂಗ ಮಾಡ್ತಿದ್ರು. ಅದ್ರಲ್ಲಿ ಏನಾರ ಹೇಳಿ ಮಾತಾಡಿ ಅಂತಿದ್ರು. ನಮ್ಗೆ ಧೈರ್ಯ ಇರ್ತಿರ್ಲಿಲ್ಲ ಮೇಡಮ್. ಅವರ ಕೊಟ್ಟ ಧೈರ್ಯ ಮತ್ತೆ ನಿಮ್ಮೆಲ್ಲರ ನೋಡಿ ನನ್ಗೆ ಸ್ವಲ್ಪ ಮಾತಾಡ್ಬೇಕು ಅನ್ಸ್ತಾ ಇವತ್ತು ಧೈರ್ಯ ತಂದ್ಕೊಂಡ್ ಮಾತಾಡ್ತಾ ಇದ್ದೀನಿ. ಏನಾರ ತಪ್ಪಿದ್ರೆ ಕ್ಷಮಿಸಿ. ಆಮೇಲೆ ಈ ತರ ಎಲ್ಲ ಸೆಲ್ಫ್, ಆಮೇಲೆ ಪೀಸ್ ಆಫ್ ಮೈಂಡ್, ಕನೆಕ್ಟಿವಿಟಿ, ಆಮೇಲೆ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಎಷ್ಟು ತರ ಇದೆ ಮೇಡಮ್. ಇದು ಮೆಡಿಟೇಷನ್ ಕಲ್ತ ಮೇಲೆ ಒಂದೊಂದು ನಾವು ಅನ್ಕೊಳ್ತಾ ಇದ್ರೆ ಅದನ್ನ ನಾವೆಲ್ಲ ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಗೆ ರಿಲೀಫ್ ಸಿಗುತ್ತೆ. ಮೈಂಡ್ ಆಗ್ಲಿ, ಬಾಡಿ ಆಗ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್, ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಮೇಡಮ್. ಏನೋ ಮುನ್ನುಗ್ಗಿ ಹೋಗ್ತಿರ್ಲಿಲ್ಲ, ಬಹಳ ಎಲ್ಲರ ಹತ್ರ ಮಾತಾಡ್ತಿರ್ಲಿಲ್ಲ. ಸುಮ್ನೆ ಮಾತಾಡ್ತಿದ್ದೆ ಎಲ್ಲರ ಹತ್ರ. ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿರ್ಲಿಲ್ಲ. ಇವಾಗ ಅದೊಂದು ನನಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಆಮೇಲೆ ಪಾಸಿಟಿವ್ ಥಿಂಕ್, ನನ್ಗೆ ಯಾವಾಗ್ಲೂ ನೆಗೆಟಿವ್ ಥಿಂಕ್ ಬರ್ತಿತ್ತು. ಮತ್ತೆ ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಆ ನೆಗೆಟಿವ್ ಥಾಟ್ ಬಹಳ ಬರ್ತಿತ್ತು. ಒಂಥರ ತಲೆ ನೋವ್ತಿತ್ತು, ಮತ್ತೆ ಎದೆಲ್ ಡವ್ ಡವ ಅಂತಿತ್ತು. ಅವೆಲ್ಲ ತುಂಬಾ ಇತ್ತು. ತುಂಬಾ ದಿನ ನಾನು ಅನುಭವಿಸಿದೆ. ಆಫ್ಟರ್ ಮೆಡಿಟೇಷನ್ ನಾನು ಆತರ ನೆಗೆಟಿವ್ ಥಾಟ್ ಅನ್ನೋದು ಬರ್ತಿಲ್ಲ. ಅಲ್ಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಅದೊಂದು ನನಗೆ ತುಂಬಾ ಯೂಸ್ ಆಗಿದೆ ಮೇಡಮ್. ಆಮೇಲೆ ಫರ್ಗಿವ್ನೆಸ್, ಸಾರಿ ನಮ್ಗೆ ಎಲ್ಲರ ಹತ್ರ ಹೇಳ್ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಸುಮ್ನೆ ಏನೋ ಒಂದು ಮಾಡ್ಕೊಂಡ್ರೆ ಸಾರಿ ಅಂತ ಹೇಳ್ತಿದ್ವಿ. ಇವಾಗ ಸಾರಿ ಅನ್ನೋದು, ಥ್ಯಾಂಕ್ಸ್ ಅನ್ನೋದು ಎಷ್ಟು ನಮ್ಮ ಒಳಗೆ ಇದಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗ ತಪ್ಪು ಮಾಡಿದಾಗ ಸಾರಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಅನ್ಸುತ್ತೆ, ಖುಷಿ ಆಗುತ್ತೆ. ಆಮೇಲೆ ಥ್ಯಾಂಕ್ಸ್, ಒಂದೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅದು ನನಗೆ ತುಂಬಾ ಅದು ಅನುಭವ ಆಗಿದೆ ಮೇಡಮ್. ಒಂದ್ಸರಿ ನಾನು ಊರ್ಗ್ ಹೋದಾಗ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ರು ಒಬ್ರು. ಅವ್ರಿಗೆ ಹೋಗಿ ಮಾತಾಡ್ದೆ, ಏನಮ್ಮ ಚೆನ್ನಾಗಿದ್ಯಾ, ಕಾಫಿ ಆಯ್ತಾ, ಟೀ ಆಯ್ತಾ ಅಂತ ಕೇಳ್ಬಿಟ್ಟು, ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ಯಮ್ಮ, ತುಂಬಾ ಥ್ಯಾಂಕ್ಸ್ ಅಂತ ಅಂದಾಗ, ಮೇಡಮ್ ಎಷ್ಟ್ ಚೆನ್ನಾಗಿ ನೀವೆಲ್ಲ ಕೇಳಿದ್ರಿ, ಎಲ್ಲ ವಿಚಾರಿಸಿದ್ರಿ ನನ್ನ ಆರೋಗ್ಯ ಇದೆಲ್ಲ. ಎಲ್ಲರೂ ದುಡ್ಡು ಕೊಟ್ಟು ಹೋಗ್ತಾರ ಮೇಡಮ್, ಅದ್ ನಂಗೆ ದುಡ್ಡು ಎಲ್ಲೋ ಹೋಗುತ್ತೆ. ನೀವ್ ಅಷ್ಟ್ ಚೆನ್ನಾಗಿ ವಿಚಾರಿಸಿ ಥ್ಯಾಂಕ್ಸ್ ಹೇಳಿದ್ರಲ್ಲ, ನಿಮಗ್ ತುಂಬಾ ಥ್ಯಾಂಕ್ಸ್. ಅವರು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಅದು ಎಷ್ಟು ಖುಷಿ ಕೊಡ್ತು. ನಾನ್ ಸಣ್ಣದಾಗ ಅಷ್ಟ್ ಕೇಳಿದಕ್ಕೆ ಅವ್ರಿಗೆ ಅಷ್ಟು ಖುಷಿ ಬಂದು ನನ್ಗೂ ಖುಷಿ ಕೊಡ್ತದೊಂದು. ಆಮೇಲೆ ಸೆಲ್ಫ್ ಕ್ಯೂರ್ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅನ್ನಕ್ಕೆ ನಾನು ಬಹಳ ಆತರ ಅನುಭವಿಸಿದ್ದೀನಿ ಮೇಡಮ್. ಅಂದ್ರೆ ಇವಾಗ ಕಾಲ್ ನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ನಂಗೆ ಮೋಷನ್ ಸರಿಯಾಗಿ ಆಗ್ದಲೇ ಇರ್ಲಿ, ಅಲ್ಲಿ ಆ ಪಾರ್ಟ್ ಕೈಯಲ್ಲಿ ಇಟ್ಕೊಂಡು ನಾನು ಇದು ಹೇಳ್ಕೊಂಡ್ರೆ, ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳ್ಬಿಟ್ಟು ಐ ಲವ್ ಯು ಅಂತ ಹೇಳಿದ್ರೆ ಎಷ್ಟ್ ಚೆನ್ನಾಗಿ ಎಲ್ಲ ನೋವು ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಅದನ್ನು ನಾನು ಅನುಭವಿಸಿದ್ದೀನಿ ಮೇಡಮ್. ಆಮೇಲೆ ಇವಾಗ ಇದು ನಾವು ಗಾರ್ಡನ್ಗೆ ಹೋದಾಗ ನಾನು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಒಂದು ಫಸ್ಟ್ ಯೂನಿವರ್ಸ್ಗೆ, ಸನ್ಗೆ, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಳ್ತಾ ಹೋದಾಗ ನಮ್ಗೆ ಯಾವ್ದಕ್ಕೆ ಅಂದ್ರೆ ನೆಗೆಟಿವ್ ಥಾಟ್ ಬರಲ್ಲ ಮೇಡಮ್. ಯಾವ್ದಕ್ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾವ್ದಕ್ ಬಿಡ್ಬೇಕು ಅಂದ್ಬಿಟ್ಟು ನಾವು ಅದ್ರಲ್ಲೇ ಯೋಚನೆ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ತೀನಿ. ಆವಾಗ ನೆಗೆಟಿವ್ ಥಾಟ್ ಬರಲ್ಲ ಅಂತ ಅದೊಂದು ನಾನು ಅನುಭವಿಸಿದ್ದೀನಿ ಮೇಡಮ್. ಆಮೇಲೆ ಮತ್ತೆ ಗ್ರಾಟಿಟ್ಯೂಡ್, ಅದಾಯ್ತು ಗ್ರಾಟಿಟ್ಯೂಡ್. ಆಮೇಲೆ ಕಾನ್ಶಿಯಸ್, ಸಬ್ ಕಾನ್ಶಿಯಸ್,
ನಮ್ಗೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವೆಲ್ಲ ಹಂಗ್ ಮಾತಾಡ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಒಂದ್ಸರಿ ಏನಾದ್ರು ನಾವು ಹಾಕೊಂಡ್ಬಿಟ್ರೆ ಅದು ಬೇಗ ಹೋಗಲ್ಲ. ಅದ್ ಯಾವಾಗ್ಲೋ ಒಂದ್ಸರಿ ಅದು ಬರುತ್ತೆ. ಅವಾಗ ನಮ್ಗೇನ್ ಅನ್ಸುತ್ತೆ ಅದಕ್ಕೆ ಒಳ್ಳೆ ಥಾಟ್ ಹಾಕೋಬೇಕು, ಒಳ್ಳೆ ನಾವು ಕೇಳ್ಬೇಕು ಸತ್ಸಂಗಗಳೆಲ್ಲ. ನನಗೆ ಸಬ್ ಕಾನ್ಶಿಯಸ್ ಅಲ್ಲಿ ಏನಿತ್ತು, ನಾನ್ ಸ್ವಲ್ಪ ಎಲ್ಲ ಈ ತರ ಧ್ಯಾನ ಮಾಡ್ಬೇಕು, ಕ್ಲಾಸಸ್ಗೆ ಹೋಗ್ಬೇಕು, ಆಮೇಲೆ ಆಧ್ಯಾತ್ಮಿಕ ವಿಷಯದಲ್ಲಿ ತುಂಬಾ ನನ್ಗಿಷ್ಟ. ಅದೆಲ್ಲ ನಾನು ಮಾಡ್ಕೊಂಡೆ ಮೇಡಮ್. ಅದು ಸಬ್ ಕಾನ್ಶಿಯಸ್ ಇಲ್ಲಿ ಇದ್ದಿದ್ದು ಇವಾಗ ನನಗೆ ಅದೆಲ್ಲ ನೆರವೇರ್ತಿದೆ. ಅದರಿಂದ ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ. ಆಮೇಲೆ ನಾನು ಈಗ 4 ಮಂತ್ರಗಳು, ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಲವ್ ಯು ಅನ್ನೋದು, ಅದನ್ನು ತುಂಬಾ ನಾನು ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಇವಾಗ ಏನಾರ ಒಂದು ಕೆಲಸ ಆಗ್ಬೇಕು ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ. ಅದನ್ನ ವಿಜುವಲೈಸೇಷನ್ ಮಾಡ್ಕೊಂತೀನಿ ಮೇಡಮ್. ವಿಜುವಲೈಸೇಷನ್ ಮಾಡ್ಕೊಂಡು ಬರ್ದು ಎಲ್ಲ ಮಾಡಿದಾಗ ನಮ್ಗೆ ಅದನ್ನ ನೆರವೇರುತ್ತೆ ಮೇಡಮ್. ಅದು ನಾವೇನ್ ಬರ್ಬೇಕು, ನನ್ಗೆ ಆಗಿದೆ ಅಂತಾನೆ ಬರಿತೀನಿ ನಾನು. ಅದು ಒಂದೊಂದೇ ಲಿಸ್ಟ್ ಮಾಡ್ಕೊಂಡಾಗ ಒಂದೊಂದೇ ಅದು ನೆರವೇರಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಹೌದು, ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅಂದ್ಬಿಟ್ಟು ಅಷ್ಟ್ ಖುಷಿ ಆಗುತ್ತೆ ಮೇಡಮ್. ಹೀಗೆ ನಾನು ತಾಳ್ಮೆಯಿಂದ ಇರ್ತೀನಿ. ಮತ್ತೆ ನನ್ಗೆ ಎನರ್ಜಿ ಬಹಳ ಬಂದಿದೆ ನನಗೆ. ಮತ್ತೆ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅನ್ಸುತ್ತೆ ನನಗೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಬಂದಿದೆ. ಆಮೇಲೆ ಈ ತರ ಎಷ್ಟೋ ಮೇಡಮ್, ಒಂದೊಂದು ನಾವು ಕಂಡ್ಕೊಳ್ತಾ ಹೋದ್ರೆ ನಾವು ದಿನಾನು ನಾವು ಅನ್ಕೋಬೇಕು ಮೇಡಮ್, ನನ್ನಲ್ಲಿ ಈ ತರ ಚೇಂಜ್ ಆಗಿದೆ. ಆಮೇಲೆ ನಾವು ಮಾತಾಡೋ ಮುಂದೆ ಆದ್ರೂ ಆಗ್ಲಿ, ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀನಿ. ಅಂದ್ರೆ ಸುಮ್ನೆ ಎಲ್ಲ ಮಾತಾಡ್ಬಿಡಲ್ಲ. ಅವಾಗ ಅಕಸ್ಮಾತ್ ನನ್ನ ತಪ್ಪಿದ್ರೆ ಆಮೇಲೆ ನಾನು ರಿಯಲೈಸ್ ಮಾಡ್ಕೊಂತೀನಿ, ಹೌದು ನಾನು ತಪ್ಪು ಮಾಡಬಾರ್ದಾಗಿತ್ತು, ನೆಕ್ಸ್ಟ್ ಟೈಮ್ ನಂಗೆ ಮಾತಾಡ್ಬಾರ್ದು ಅಂತ ಅಂದ್ಬಿಟ್ಟು ಅದನ್ನ ನಾನು ಅನ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಸರಿ ಹೋಗ್ತೀನಿ ಮೇಡಮ್. ಹೀಗೆ ನಮ್ಗೆ ಪತ್ರಿಜಿ ಸರ್ ಅಷ್ಟು ನಮ್ಗೆ ಎಲ್ಲಾ ರೀತಿಯಿಂದನೂ ಹೇಳಿ ಒಂದು ಬಿಟ್ಟಿಲ್ಲ ಮೇಡಮ್. ಎಲ್ಲಾ ತರ ಹೇಳಿ ಅದನ್ನ ನೀವು ಮಾಡಿ ನೋಡಿ, ನಿಮ್ಮ ಆರೋಗ್ಯ ನಿಮ್ ಕೈಲಿದೆ, ಆನಾಪಾನಸತ ಸತಿ ಇದು ಧ್ಯಾನ ಮಾಡಿ, ಸತ್ಸಂಗ ಕೇಳ್ರಿ, ಆಮೇಲೆ ಪಿರಮಿಡ್ ಕಟ್ಟಿಸ್ರಿ, ಆಮೇಲೆ ಈ ತರ ಮತ್ತೆ ಪ್ರಚಾರ ಮಾಡಿ, ಎಲ್ಲಾ ರೀತಿಯಿಂದ ಅದಕ್ಕಿಂತ ಹೆಚ್ಚಾಗಿ ನೀವೇ ಮಾಸ್ಟರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಗ ನಮ್ಗೆ ನೀವ್ ಹೇಳ್ದಂಗ್ ಮೊನ್ನೆ ಎಷ್ಟು ಇದ್ ಬರುತ್ತೆ, ಹೌದು ನಾವೇ ಮಾಸ್ಟರ್ ಅಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ ಮೇಡಮ್. ಆತರ ನಿಮ್ಮ ಇದು ಎಂತದ್ದು ಕ್ಲಾಸಸ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟ್ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಇಷ್ಟ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಇಷ್ಟೊತ್ತು ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಎಲ್ಲರೂ ಧ್ಯಾನ ಮಾಡಿ ಅಷ್ಟೇ ಮೇಡಮ್ ಹೇಳೋದು ನಾನು. ವೆರಿ ಗುಡ್ ಮ್ಯಾಮ್. ತುಂಬಾ ಅದ್ಭುತವಾಗಿ ಹೇಳಿದ್. ಪ್ರತಿಯೊಂದು ನೀವು ಕ್ಲಾಸ್ ಕೇಳಿದ್ದಕ್ಕೂ ಸಾರ್ಥಕ. ಇದನ್ನೇ ನಾನು ಹೇಳಿದ್ದೆಲ್ಲ ಏನ್ ಮಾಡ್ಬಿಡ್ತೀವಿ, ಕೇಳ್ತಾ ಇರ್ತೀವಿ, ಬಿಟ್ಬಿಡ್ತಾ ಇರ್ತೀವಿ. ಸೊ ನೀವು ಕೇಳಿದ್ದನ್ನ ಎಲ್ಲ ಪ್ರತಿಯೊಂದನು ಎಕ್ಸ್ಪೆರಿಮೆಂಟ್ ಮಾಡಿದೀರಾ, ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಸೊ ಈ ಕನ್ಸಿಸ್ಟೆನ್ಸಿ ಇರ್ಬೇಕು. ಮೇಡಮ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಅಟೆಂಡ್ ಆಗ್ತಾರೆ ಎಲ್ಲಾ ಕ್ಲಾಸಸ್ಸಿಗೂನು. ಅಷ್ಟೇ ಅದ್ಭುತವಾಗಿ ಅವ್ರು ಅದನ್ನ ಸಾಧನೆನೂ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ರಿಸಲ್ಟ್ಸು ಬಂದಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಎಲ್ಲರಿಗೂ ನೀವೊಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಮಾಸ್ಟರ್ಸ್, ಜಮುನಾ ಮೇಡಮ್ಗೆ ಆಗಿದೆ ಅಂತಂದ್ರೆ ನಮಗೆ ಆಗದೆ ಇರೋದು ಯಾವ್ದೂ ಇಲ್ಲ. ಸೊ ಎಲ್ಲರೂ ನಾವು ಟ್ರೈ ಮಾಡೋಣ. ಇದೆಲ್ಲಾನು ಖಂಡಿತ ಆಗುತ್ತೆ. ಅಂದ್ರೆ ನಮಗೆ ಪೇಶನ್ಸ್ ಇರ್ಬೇಕಷ್ಟೇ, ನಂಬಿಕೆ ಇರ್ಬೇಕು, ಪೇಶನ್ಸ್ ಇರ್ಬೇಕು. ಒಬ್ಬೊಬ್ರು ಎಕ್ಸ್ಪೀರಿಯನ್ಸುನು ತುಂಬಾ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಮ್ಮ ಜೊತೆ ನವ್ಯ, ಇವರು ಪೈಮಾ ಮೆಂಬರು. ಹಾಗೆ ಇವರು ಚಿಕ್ಕ ವಯಸ್ಸಿಂದಾನೇ ಅವರು ಮೆಡಿಟೇಷನ್ಗೆ ಬಂದಿದ್ದಾರೆ. ಸೊ ನವ್ಯ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣ. ಮೆಡಿಟೇಷನ್ ಇಂದ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ, ಯಾಕೆ ಅವ್ರು ಅಷ್ಟು ಬೇಗ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಧ್ಯಾನಕ್ಕೆ ಬಂದ್ರು. ಇವರು ಸಾಕಷ್ಟು ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಸ್ಕೂಲ್ಗಳಿಗೆ ಹೋಗಿ ಓದ್ತಾ ಅವರು ಆಯುರ್ವೇದಿಕ್ ಮೆಡಿಸನ್ ಓದ್ತಾ ಇದ್ದಾರೆ. ಆದ್ರೂ ಅವರು ಮಕ್ಕಳಿಗೆ ಹೋಗಿ ಧ್ಯಾನ ಪ್ರಚಾರವನ್ನ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಅದು ಯಾಕೆ ಆತರ ಅವ್ರಿಗೆ ಇನ್ಸ್ಪೈರ್ ಆಯ್ತು, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವರಿಂದಾನೇ ಕೇಳೋಣ. ಸೊ ನವ್ಯ, ವೆಲ್ಕಮ್ ಅಂಡ್ ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಫಸ್ಟ್ ಆಫ್ ಆಲ್ ಜೈ ಹೋ ಮೆಡಿಟೇಷನ್ ನ ಎಲ್ಲಾ ಒಂದು ಮಾಸ್ಟರ್ಸಿಗೂ ನಮಸ್ಕಾರ. ನನ್ಗೆ ಧ್ಯಾನ ಹೇಳ್ಕೊಟ್ಟಿರೋ ನಮ್ಮ ತಾಯಿಗೆ, ಹಾಗೆ ಎಲ್ಲರಿಗೂ ಈ ಒಂದು ಅರ್ತ್ ಮೇಲೆ ಎಲ್ಲರಿಗೂ ಮತ್ತೆ ಧ್ಯಾನವನ್ನ ರೀಪರಿಚಯ ಮಾಡಿ ಎಲ್ಲರಿಗೂ ಬೆಳಕಾಗ್ತಿರೋ ಪತ್ರಿ ಸರ್ ಅವ್ರಿಗೆ, ಅಂಡ್ ಇಲ್ಲಿ ಈ ಒಂದು ಜೈ ಹೋ ಮೆಡಿಟೇಷನ್ ನ ಎಷ್ಟು ವಂಡರ್ಫುಲ್ ಆಗಿ 2 years ಅದ್ಭುತವಾಗಿ ನಡ್ಸ್ಕೊಂಡ್ ಬಂದಿರೋ ಶಾಂತಲಾ ಮೇಡಮ್ಗೆ. ಅಂಡ್ ಸೊ ಇಲ್ಲೇ ಒಂದು ಲೈವ್ ಎಕ್ಸಾಂಪಲ್ ನೋಡಿದ್ವಿ. ಆ ಒಂದು ಜಸ್ಟ್ ಅವರ ಒಂದು ಪ್ರತಿದಿನ ಕ್ಲಾಸಸ್ ಇಂದ
ಒಬ್ರು ಲೈಫ್ ಅಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಬಂದಿದೆ ಅನ್ನೋದು. ಸೊ ಅದು ಜಸ್ಟ್ ಒನ್ ಎಕ್ಸಾಂಪಲ್, ಆ ತರ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೀನಿ. ಸೊ ನನ್ನ ಹೆಸರು ಮೇಡಮ್ ಹೇಳಿದಾಗೆ ನವ್ಯಶ್ರೀ ಅಂತ. ನಾನು ನಮ್ಮೂರು ಗಂಗಾವತಿ, ನಾರ್ತ್ ಕರ್ನಾಟಕ ಹತ್ರ ಕೊಪ್ಪಳ ಜಿಲ್ಲೆ ಗಂಗಾವತಿ. ನಾನು ಇವಾಗ ರೈಟ್ ನಾವು ಮೈಸೂರಲ್ಲೇ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ನಾನು 3rd ಇಯರ್ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಧ್ಯಾನ ಅನ್ನೋದು ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಅಮ್ಮನಿಂದ ಪರಿಚಯ ಆಯ್ತು. ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮಮ್ಮ ಇದೇ ರೀತಿ ಇವಾಗ ಝೂಮ್ ಕ್ಲಾಸಸ್ ಅಲ್ಲಿ ನಡೆಯೋ ತರನೇ ಅವಾಗೆಲ್ಲ ಮನೆಗಳಲ್ಲೇ ನಡೀತಾ ಇತ್ತು 41 ಡೇಸ್ ಮೆಡಿಟೇಷನ್ ಆ ತರ. ಸೊ ಅಲ್ಲಿ ಹೋಗಿ ನಮ್ಮಮ್ಮ ಕಲ್ತ್ಕೊಂಡ್ ಬಂದಿದ್ರು. ಸೊ ಅವತ್ತಿನ ದಿನನೇ ಬಂದು ನನ್ಗೆ ನನ್ನ ತಮ್ಮಂಗೆ ಕೂಡಿಸ್ಬಿಟ್ಟು ಧ್ಯಾನ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆದ್ರೂ ನನ್ಗೆ ನಾವು ಚಿಕ್ಕವರಿದ್ದಾಗ ನಮ್ಗೆ ಒಂದು ಮಿಸ್ಕನ್ಸೆಪ್ಷನ್, ನಾವ್ ಇನ್ನ ಚಿಕ್ಕವರಿದ್ದೀವಿ, ಮಕ್ಳು, ನಮ್ಗೆ ಯಾಕೆ ಧ್ಯಾನ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ನಮ್ ಸೊಸೈಟಿಯಿಂದ ನಮ್ಗೆ ಬಂದಿರುತ್ತೆ. ಅದಕ್ಕಾಗಿ ನಾನು ಅಷ್ಟು ಧ್ಯಾನನ ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆಮೇಲೆ ಈ ಏಜ್ ಅಲ್ಲೆಲ್ಲ ನಾವು ಧ್ಯಾನ ಮಾಡಕ್ ಸ್ಟಾರ್ಟ್ ಆದ್ರೆ ನಾನು ಫುಲ್ ಸೈಲೆಂಟ್ ಆಗ್ಬಿಡ್ತೀನಿ, ನನ್ನ ಲೈಫ್ ನ ಎಂಜಾಯ್ ಮಾಡಕ್ ಆಗಲ್ಲ, ನನ್ಗೇನಾದ್ರೂ ವೈರಾಗ್ಯ ಬಂದ್ಬಿಟ್ರೆ. ಸೊ ಈ ರೀತಿ ಆಲೋಚನೆಗಳಿಂದ ನಾನು ಎಷ್ಟೋ ಸಲ ಮೆಡಿಟೇಷನ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಅದೇನ್ ಧ್ಯಾನ ಮಾಡೋದಂದ್ರೆ ಒಂದು ಜೋಕ್ ತರ ನೋಡ್ತಾ ಇದ್ದೆ. ನಾನು ಗ್ರೂಪ್ ಮೆಡಿಟೇಷನ್ ನಮ್ಮ ಅಮ್ಮ ಕರ್ಕೊಂಡು ಹೋದ್ರೆ ಅವರೆಲ್ಲ ಕಣ್ ಮುಚ್ಕೊಂಡ್ ಕೂತಿದ್ರೆ ಅವ್ರು ಕಣ್ ಮುಚ್ಚೋದಾದ್ಮೇಲೆ ನಾನ್ ಕಣ್ ತೆಗ್ದು ಎಲ್ಲರೂ ನೋಡ್ತಿದ್ದೆ, ಸುಮ್ನೆ ಏನ್ ಮಾಡ್ತಿದಾರೆ ಇವರೆಲ್ಲ ಅಂತ. ಸೊ ಅಷ್ಟು ನನ್ಗೆ ಅಂದ್ರೆ ಅದೊಂದು ಮಿಸ್ಕನ್ಸೆಪ್ಷನ್ ಮತ್ತೆ ಇಗ್ನೋರೆನ್ಸ್. ಬಟ್ ನಿಜವಾಗ್ಲೂ ಧ್ಯಾನ ಮಾಡಿದ್ದಾದ್ಮೇಲೆ ಎಷ್ಟೋ ಧ್ಯಾನ ಸಾಧನೆ ಆದ್ಮೇಲೆ ಧ್ಯಾನದಿಂದ ಏನೇನೆಲ್ಲ ಪಡ್ಕೊಂಡೆ ಅನ್ನೋದನ್ನ ನೋಡಿದ್ರೆ ನಿಜವಾಗ್ಲೂ ಜೀವನನ ಎಂಜಾಯ್ ಮಾಡೋದು ನಾನು ಕಲ್ತಿದ್ದೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಅನ್ನೋದು ನನ್ಗೆ ಅರ್ಥ ಆಯ್ತು. ನಿಜವಾಗ್ಲೂ ಜೀವನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೆ ಧ್ಯಾನ ಮಾಡಕ್ ಶುರು ಆದ್ಮೇಲೆ. ಸೊ ನನ್ನ ಆ ರೀತಿ ಮಿಸ್ಕನ್ಸೆಪ್ಷನ್ಸ್ ಇದ್ದಿದ್ ನನಗೆ ಧ್ಯಾನ ಯಾವಾಗ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಾನು ಯಾವಾಗ 10th ಎಕ್ಸಾಮ್ ಬಂದಾಗ, ಸೊ ಕರೆಕ್ಟ್ ಆಗಿ ನಾವು 10th ಎಕ್ಸಾಮ್ ಬಂದಾಗ್ಲೇ ನಮ್ಗೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಫಸ್ಟ್ ಟೈಮ್ ನಮ್ಗೆ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಎಲ್ಲೋ ಹೋಗಿ ಎಕ್ಸಾಮ್ ಬರೀಬೇಕು. ಸೊ ನಾನು ಇಡೀ ವರ್ಷ ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಅದು ಇದು ಅನ್ಕೊಂಡು ಟೈಮು ಜಾಸ್ತಿ ಓದಕ್ ಕೊಟ್ಟೇ ಇರ್ಲಿಲ್ಲ. ಲಾಸ್ಟ್ ಟೈಮ್ ಅಲ್ಲಿ ನನ್ಗೆ ತುಂಬಾ ಒಂಥರ ಪ್ರೆಷರ್ ಫೀಲ್ ಆಯ್ತು. ಆ ಪ್ರೆಷರ್ ಇಂದ ನನ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲೆಲ್ಲ ತುಂಬಾ ಕಡಿಮೆ ಮಾರ್ಕ್ಸ್ ತೆಗ್ದಿದೆ. ಸೊ ನಮ್ಮ ಟೀಚರ್ಸ್ ಎಲ್ಲ ಅಂದ್ರು, ನೀನು ಚಿಕ್ಕ ವಯಸ್ಸಿಂದ ಬ್ರೈಟ್ ಸ್ಟೂಡೆಂಟ್ ಆಗಿದ್ದು ಸರಿಯಾದ ಟೈಮ್ಗೆ ಈ ತರ ಮಾಡ್ತಿದೀಯಲ್ಲ ಅಂತ. ಸೊ ಅದು ನನ್ಗೆ ಬೇಜಾರಾಗಿ ನಾನು ಓಕೆ ಮೆಡಿಟೇಷನ್ ಹೆಲ್ಪ್ ತಗೊಳ್ಳೋಣ ಅಂತ ಮೆಡಿಟೇಷನ್ ಮಾಡ್ತಾ 1 month ಫುಲ್ ಮೆಡಿಟೇಷನ್ ಮಾಡೋದು ಓದೋದು. ಸೊ ಈ ರೀತಿ ಮಾಡಿದ್ ನನ್ಗೆ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಾನು 97% ಸ್ಕೋರ್ ಮಾಡಿದೆ. ಅದ್ರ ಜೊತೆಗೆ ನಾನು ಅನ್ಕೊಂಡ್ ಹಾಗೆ ಸೈನ್ಸ್ ಅಲ್ಲಿ 100 on 100 ತೆಗ್ದೆ. ಸೊ ಅದು ಒಂದು ರಿಮಾರ್ಕೆಬಲ್ ಇದು ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಸೈನ್ಸ್ ಅಲ್ಲಿ 100 ತೆಗೆಯೋದೇ ಕಷ್ಟ, ಅಂಡ್ ನಮಗೆ ಸೆಟ್ ಮಾಡಿರೋ ಕ್ವಶನ್ ಪೇಪರ್ ಇನ್ನೂ ತುಂಬಾ ಟಫ್ ಇತ್ತು. ಬಟ್ ಅದ್ರಲ್ಲೂ ನಾನು ತೆಗ್ದೆ. ಅದು ನನಗೆ ತುಂಬಾ ಒಂದು ಓಕೆ ಮೆಡಿಟೇಷನ್ ಅಲ್ಲಿ ಎಷ್ಟೋ ಪವರ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನನ್ನ ಸ್ಟಡೀಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದು ನನಗೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ನಾನು PU ಡೇಸ್ ಅಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೆ. ಸೊ ಧ್ಯಾನ ಮಾಡ್ತಾ ಸ್ಟಾರ್ಟಿಂಗ್ ನಾನು ಜಸ್ಟ್ ಓಕೆ ನನ್ಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಒಂದು ಇಂಟೆನ್ಷನ್ ಇಂದ ಮಾತ್ರ ಧ್ಯಾನ ಮಾಡ್ತಿದ್ದೆ. ಆದ್ರೆ ಮಾಡ್ತಾ ನನ್ಗೆ ಅರ್ಥ ಆಯ್ತು, ಈ ಧ್ಯಾನದಿಂದ ಈ ಸ್ಟಡೀಸ್ಗೆ ಇಂಪ್ರೂವ್ ಆಗೋದು, ಮೆಮೊರಿ ಪವರ್ ಇಂಪ್ರೂವ್ ಆಗೋದು, ಕಾನ್ಸಂಟ್ರೇಷನ್, ಇದೆಲ್ಲ ಒಂದು ಚಿಕ್ಕ ಬೆನಿಫಿಟ್ಸ್ ಅಷ್ಟೇ. ಸೊ ಧ್ಯಾನದಿಂದ ನಾವು ಏನು ಅದೊಂದು ಮೆಜರೇ ಮಾಡಕ್ಕಾಗಲ್ಲ, ಅಷ್ಟೆಲ್ಲ ಬೆನಿಫಿಟ್ಸ್ ನ ನಾವು ರಿಸೀವ್ ಮಾಡ್ಕೋಬಹುದು. ಸೊ ನಾನು ಧ್ಯಾನ ಮಾಡ್ತಾ ನಾನು ಮುಂಚೆ ಒಂದ್ ಫ್ಯೂ ಮಂತ್ಸ್ ಅಲ್ಲೇ ಎಷ್ಟೋ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ ನನ್ಗೆ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ನನ್ನ ಒಳಗಡೆನೆ. ನಾನು ಏನು ಮಾಡ್ತಿಲ್ಲ, ನಾನು ಮೆಡಿಸಿನ್ ಏನು ಜಾಸ್ತಿ ತಗೊಂಡಿಲ್ಲ, ಆದ್ರೂ ಕೂಡ ನನ್ನ ಒಳಗಡೆನೆ ನನ್ನ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿರೋ ತರ, ಅಂಡ್ ನನ್ಗೆ ಎಷ್ಟೋ ಒಂದು ಹೆಲ್ತ್ ಇಶ್ಯೂಸ್ ನಾನು ಮೆಡಿಸಿನ್ ತಗೊಳ್ದೆ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಪವರ್ ನನ್ನ ಒಳಗಡೆನೇ ನನಗೆ ಬರ್ತಾ ಇತ್ತು. ಸೊ ಅವಾಗ ನನ್ಗೆ ಪತ್ರಿ ಸರ್ ಕೂಡ ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳ್ತಾ ಇದ್ರು. ಸೊ ನನ್ಗೆ ಅವಾಗ ಅನ್ಸ್ತು, ಅಲ್ಲಿಂದ ನಾನು 6 years ಇಂದ ಮೆಡಿಸಿನ್ಸ್ ನ ತಗೊಳ್ಳೋದು ಬಿಟ್ಟವಳು ಇವತ್ತುವರೆಗೂ ನಾನು ಆಲ್ಮೋಸ್ಟ್ ತುಂಬಾ ಸಿವಿಯರ್ ಅನ್ನೋವರೆಗೂ ನಾನು ಹಾಸ್ಪಿಟ್ಲಿಗೆ ಯಾವತ್ತೂ ಹೋಗಿಲ್ಲ, ಮೆಡಿಸಿನ್ಸ್ ಯಾವ್ದನ್ನು ತಗೊಳ್ಳಲ್ಲ. ಸೊ ಯಾಕಂದ್ರೆ ಎಲ್ಲಾ ಒಂದು ಹೀಲಿಂಗ್ ಪವರ್ ಅನ್ನೋದು ನಮ್ಮ ಒಳಗಡೆ ಇದೆ. ಅಂಡ್ ಹೆಲ್ತ್ ಇಶ್ಯೂ ಬರೋದಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ ಕ್ಲಿಯರ್ ಆಗೋವರೆಗೂ, ಆ ಬ್ಲಾಕೇಜಸ್ ಕ್ಲಿಯರ್ ಆಗೋವರೆಗೂ ಆ ಹೆಲ್ತ್ ಇಶ್ಯೂ ಮೆಡಿಸಿನ್ಸ್ ಇಂದ ಟೆಂಪರರಿ ಸಪ್ರೆಸ್ ಆದ್ರೂ ಅದು ಇನ್ನೊಂದು ಫಾರ್ಮ್ ಅಲ್ಲಿ ನಿನಗೆ ಬರುತ್ತೆ ಅನ್ನೋ ಒಂದು ಸತ್ಯನ ಯಾವಾಗ ನಾವು ರಿಯಲೈಸ್ ಆಗ್ತೀವೋ ಆಗ ನಾವು ಮೆಡಿಸಿನ್ಸ್ ಮೇಲೆ ಆಗಿರ್ಬೋದು, ಮೆಡಿಕಲ್ ಟ್ರೀಟ್ಮೆಂಟ್ ಮೇಲೆ ಆಗಿರ್ಬೋದು ಹೆಚ್ಚಿಗೆ ನಾವು ಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಅದಕ್ಕೆ ಅಂಡ್ ಈ ಒಂದು ಇದನ್ನ ನಾನು ರಿಯಲೈಸ್ ಆದ್ಮೇಲೆ ನನ್ಗೆ ಅನ್ಸ್ತು, ನನ್ಗೆ ಚಿಕ್ಕ ವಯಸ್ಸಿಂದ ನಾನು ಯಾವಾಗ್ಲೂ ನಮ್ಮ ಅಮ್ಮ ನನ್ಗೆ ತುಂಬಾ ಸರ್ವಿಸ್ ಮಾಡ್ಬೇಕು, ಸೊ ನಮ್ ದೇಶಕ್ಕೆ ನಾವ್ ಏನಾದ್ರು ಕೊಡ್ಬೇಕು, ಸೊ ಈ ರೀತಿ ಯಾವಾಗ್ಲೂ ನಮ್ಗೆ ಹೇಳ್ತಾ ಇದ್ದಿದ್ರಿಂದ ನಾನು ಡಾಕ್ಟರ್ ಆಗಿ ನಾನು ಸರ್ವಿಸ್ ಮಾಡ್ಬೇಕು, ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಈ ರೀತಿ ಎಲ್ಲ ನನ್ನ ಮೈಂಡ್ ಅಲ್ಲಿ ತುಂಬಾ ಅನ್ಕೊಂತಾ ಇದ್ದೆ. ಬಟ್ ನನಗೆ ಯಾವಾಗ ಮೆಡಿಟೇಷನ್ ಸಿಕ್ತೋ, ಧ್ಯಾನಕ್ಕಿಂತ ಬೆಸ್ಟ್ ಗಿಫ್ಟ್ ನಾವು ಒಬ್ರಿಗೆ ಕೊಡೋದಕ್ಕೆ ಇನ್ನೇನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಧ್ಯಾನನೇ ಒಂದು ಗ್ರೇಟ್ ಥಿಂಗ್ ನಾವೆಲ್ಲರಿಗೂ ಕೊಡೋದು ಅಂತ ಅವತ್ತಿಂದಾನೆ ನನಗೆ ಧ್ಯಾನದಿಂದ ಯಾವಾಗೆಲ್ಲ ಚೇಂಜಸ್ ಸ್ಟಾರ್ಟ್ ಆಯ್ತು ಅವಾಗಿಂದಾನೆ ನಾನು ಫಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ಧ್ಯಾನ ಹೇಳ್ಕೊಟ್ಟೆ.
ನಮ್ಮ ರೂಮ್ ಮೇಟ್ಸಿಗೆ ಧ್ಯಾನ ಹೇಳ್ಕೊಟ್ಟೆ. ನಾವೆಲ್ಲರೂ ರೂಮ್ ಅಲ್ಲಿ ಕುತ್ಕೊಂಡು ಗ್ರೂಪ್ ಮೆಡಿಟೇಷನ್ ಮಾಡ್ತಿದ್ವಿ. ಪಕ್ಕದ ಆ ಕಡೆ ಈ ಕಡೆ ರೂಮ್ ಇಂದನೂ ಕರ್ಕೊಂಡು ನಮ್ಮ ಹಾಸ್ಟೆಲ್ ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ವಿ. ಸೊ ಅದನ್ನ ನೋಡಿ ನಮ್ ಪ್ರಿನ್ಸಿಪಲ್ ಸರ್ ಏನೋ ಮಾಡ್ತಿದ್ದೀರಲ್ಲ ನೀವು, ಸೊ ಎಲ್ಲರಿಗೂ ಹೇಳ್ಕೊಡಿ ಇಡೀ ಕಾಲೇಜ್ಗೆ ಅಂತ ಅಂದ್ಬಿಟ್ಟು ನಮ್ ಇಡೀ ಕಾಲೇಜ್ಗೆ, ನಾನು PU ಓದ್ಬೇಕಾದ್ರೆ ನಮ್ ಇಡೀ ಹಾಸ್ಟೆಲ್ ಕ್ಯಾಂಪಸ್ ಎಲ್ಲರಿಗೂ ನಾವು ಧ್ಯಾನ ಹೇಳ್ಕೊಟ್ಟಿದ್ವಿ. ಸೊ ಆ ರೀತಿ ನನ್ನ ಧ್ಯಾನ ಪ್ರಚಾರದ ಜರ್ನಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಂದಾನೇ ಸ್ಟಾರ್ಟ್ ಆಗಿ ನಮ್ಮ ಅಮ್ಮನ ಜೊತೆ ಹೋಗಿ ಅವ್ರು ಹೋಗೋ ಕಾಲೇಜಸ್ ಸ್ಕೂಲ್ಸ್ಗಳಿಗೆಲ್ಲಾನು ನಾನು ಹೋಗಿ ಬಂದು ಧ್ಯಾನ ಹೇಳ್ಕೊಡ್ತಾ ಇದ್ದೆ. ಅಂಡ್ ಅದೇ ರೀತಿ ಸೊ ಯಾಕಂದ್ರೆ ನನ್ಗೆ ಯಾಕೆ ಅಷ್ಟು ಇಂಟೆನ್ಸ್ ಆಗಿ ಫೀಲ್ ಆಯ್ತಂದ್ರೆ, ಅಂಡ್ ಇನ್ನು ಧ್ಯಾನದ ಇನ್ನೂ ಒಂದು ಗ್ರೇಟ್ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಇದು ಅಂತ ಹೇಳ್ಬೋದು ಏನಂದ್ರೆ, ಸೊ ನಮ್ಮ ಒಂದು ಲೈಫ್ ಪರ್ಪಸ್ ಅನ್ನೋದನ್ನ ರಿಯಲೈಸ್ ಆಗೋದು. ಸೊ ಎಷ್ಟೋ ಜನ ನಾವು ನಮ್ ಲೈಫ್ ಅಲ್ಲಿ ಸುಮ್ಮನೆ ಬದುಕ್ತಾ ಇರ್ತೀವಿ, ನಾವು ಏನೋ ಮಾಡ್ಬೇಕು ಅನ್ಕೊಂತಾ ಇರ್ತೀವಿ, ನಮ್ಗೆ ಏನೋ ಬೇಕು ಅಂತ ಅನ್ಸ್ತಾ ಇರುತ್ತೆ. ಸೊ ಎಲ್ಲ ಇದ್ದೂನು ಒಂದೊಂದ್ಸಲ ಏನೋ ಒಂದ್ ಮಿಸ್ಸಿಂಗ್ ಫೀಲಿಂಗ್ ಅನ್ನೋದಿರುತ್ತೆ, ಒಂದ್ ಲ್ಯಾಕಿಂಗ್ ಫೀಲಿಂಗ್ ಅನ್ನೋದಿರುತ್ತೆ. ಸೊ ಅಂಡ್ ಪ್ರತಿಯೊಬ್ಬರಿಗೂ ಎಷ್ಟೋ ಒಂದು ನಮ್ ಡೀಪ್ ಇನ್ಸೈಡ್ ಏನೋ ಒಂದೊಂದು ಕ್ವಶನ್ಸ್ ಗಳಿರುತ್ತೆ, ಅದನ್ನ ಯಾರಿಗ್ ಕೇಳ್ಬೇಕು ಅಂತ ಗೊತ್ತಿರಲ್ಲ, ಏನಂತ ಕೇಳ್ಬೇಕು ಅಂತ ಗೊತ್ತಾಗಲ್ಲ, ಅಂಡ್ ಅದಕ್ಕೆ ಆನ್ಸರ್ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಇದನ್ನೇ ನಮ್ಗೆ ಅರ್ಥ ಆಗಲ್ಲ. ಸೊ ಆ ರೀತಿ ಕೂಡ ನನ್ಗೆ ಜೀವನದ ಬಗ್ಗೆ, ನಮ್ ಲೈಫ್ ಏನು, ನನ್ ಲೈಫ್ ಪರ್ಪಸ್ ಏನು, ನಾವ್ ಏನಕ್ಕೆ ಹುಟ್ಟಿದೀವಿ, ಸೊ ಈ ರೀತಿ ಎಷ್ಟೋ ಕ್ವಶನ್ಸ್. ಅಂಡ್ ಯಾಕೆ ನಾನು ಒಳ್ಳೇದ್ ಮಾಡಿದಾಗ್ಲೂ ನನ್ಗೆ ಒಂದೊಂದ್ಸಲ ನೆಗೆಟಿವ್ ಸಿಚುವೇಶನ್ಸ್ ಗಳನ್ನ ನಾನು ಯಾಕೆ ಎದುರಿಸ್ತಾ ಇದ್ದೀನಿ, ಅದ್ ನನಗೆ ಏನ್ ಹೇಳ್ತಿದೆ, ನನ್ ಜೀವನನ ಯಾವ ರೀತಿ ತಗೋಬೇಕು, ಅದು ನನ್ಗೆ ಏನ್ ಕಲಿಸ್ತಾ ಇದೆ. ಸೊ ಇದನ್ ಯಾವ್ದನ್ನು ನನ್ಗೆ ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಅನ್ನೋದೇ ಇರ್ಲಿಲ್ಲ ಧ್ಯಾನ ಮಾಡೋಕ್ಕಿಂತ ಮುಂಚೆ, ಅಂಡ್ ಒಂದು ಸ್ಪಿರಿಚುವಾಲಿಟಿಗೆ ಬರೋಕ್ಕಿಂತ ಮುಂಚೆ. ಯಾವಾಗ ನಾನು ಮೆಡಿಟೇಷನ್ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಾವು ಸ್ವಾಧ್ಯಾಯ ಮಾಡೋದು, ಅಂದ್ರೆ ಬುಕ್ಸ್ ಗಳನ್ನ ಓದೋದು. ಸೊ ನಮ್ಮಮ್ಮ ಯಾವಾಗ್ಲೂ ಎಷ್ಟೋ ಸ್ಪಿರಿಚುವಲ್ ಬುಕ್ಸ್ ಗಳನ್ನ ತಗೊಂಬಂದು ಯಾವಾಗ್ಲೂ ಮನೇಲಿ ಇಟ್ಟಿರೋರು. ಸೊ ಮುಂಚೆ ಎಲ್ಲ ಓದು ಅಂತ ಹೇಳ್ತಾ ಇದ್ರು, ಬಟ್ ನಾನು ಯಾವತ್ತೂ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ ಓದಕ್ಕೆ. ಬಟ್ ನಾನು ಧ್ಯಾನ ಕಸ್ತೂರಿ ಅನ್ನೋ ಒಂದು ಮ್ಯಾಗ್ಝಿನ್ ತುಂಬಾ ಕಲರ್ಫುಲ್ ಆಗಿತ್ತು, ತುಂಬಾ ಒಂದು ಚಿಕ್ಕ ಚಿಕ್ಕ ಆರ್ಟಿಕಲ್ ರೂಪದಲ್ಲಿತ್ತು. ಸೊ ಅದನ್ನ ಒನ್ ಡೇ ಸುಮ್ನೆ ತಗೊಂಡು ಪೇಜ್ ತಿರುಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನ್ಗೆ ಇಷ್ಟ ಆಗಿದ್ದ ಟೈಟಲ್ಸ್ ನ ನೋಡ್ಬಿಟ್ಟು ಆ ಆರ್ಟಿಕಲ್ಸ್ ನ ಓದಕ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ನನ್ನ ಸ್ವಾಧ್ಯಾಯ ಜರ್ನಿ. ಆಮೇಲೆ ಆ ಒಂದು ಸ್ಪಿರಿಚುವಲ್ ವಿಸ್ಡಮ್ ಅನ್ನೋದು ನನ್ಗೆ ಎಷ್ಟು ಮನಸ್ಸಿಗೆ ಹಿತ ಕೊಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ನಾನು ಹೇಳ್ದಂಗೆ ನನ್ಗೆ ಇರೋ ಕ್ವಶನ್ಸ್ ಗಳಾಗಿರ್ಬೋದು, ನನ್ಗೆ ಆಮೇಲೆ ಎಷ್ಟೋ ಒಂದು ಕನ್ಫ್ಯೂಷನ್ಸ್ ಗೆ ನನ್ಗೆ ಅದರಲ್ಲಿ ಉತ್ತರ ಸಿಗೋ ತರ ಅನ್ಸ್ತಾ ಇತ್ತು. ಸೊ ಆ ರೀತಿ ಓದ್ತಾ ಅಂಡ್ ಇನ್ನೂ ಒಂದು ನಾವು ಒಂದು ಲಿಮಿಟೆಡ್ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ. ಒಂದು ನಮ್ಗೆ ಗೊತ್ತಿರೋದಕ್ಕ ಅಷ್ಟೇ ತುಂಬಾ ಕಮ್ಮಿ, ನಮ್ಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಎಷ್ಟೋ ಗ್ರೇಟ್ ವಿಷಯ ಇದೆ ನಮ್ ಬಗ್ಗೆನೆ, ಈ ಯೂನಿವರ್ಸ್ ಬಗ್ಗೆ, ಈ ಪ್ರಕೃತಿ ಒಂದು ಸಮಸ್ತ ಎಕ್ಸಿಸ್ಟೆನ್ಸ್ ಬಗ್ಗೆ. ಸೊ ಅದೆಲ್ಲಾನು ತಿಳ್ಕೊಳ್ತಾ ನನ್ಗೆ ಇನ್ನೂ ತುಂಬಾ, ಸೊ ನಿಜವಾಗ್ಲೂ ನಾನು ಬದುಕಿದೀನಿ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದ್ದೆ ನನ್ಗೆ ಅವಾಗ. ನನ್ನ ಒಂದು ಎಕ್ಸಿಸ್ಟೆನ್ಸ್ ನನಗೆ ಫೀಲ್ ಆಗಿ ಸ್ಟಾರ್ಟ್ ಆಗಿದ್ದೆ ಅವಾಗ. ಸೊ ನಿಜವಾಗ್ಲೂ ನನ್ಗೆ ಆಮೇಲೆ ಧ್ಯಾನ ಇದೆಲ್ಲದನ್ನು ನೋಡಿ ನಾನು ಐ ಆಮ್ ರಿಯಲಿ ಮೆಂಟ್ ಫಾರ್ ದಿಸ್ ಅನ್ನೋ ಒಂದು ಫೀಲಿಂಗ್ ನನ್ಗೆ ಬರ್ತಾ ಇತ್ತು. ಸೊ ನನ್ಗೆ ಗೊತ್ತಿಲ್ಲದೆ ನನ್ನ ಒಂದು ವ್ಯಕ್ತಿತ್ವದಲ್ಲಿ, ಆಟಿಟ್ಯೂಡ್ ಅಲ್ಲೂ ಎಷ್ಟು ಚೇಂಜಸ್ ಬಂತು. ಮೇಡಮ್ ಇವಾಗ ಹೇಳ್ತಾ ಇದ್ರಲ್ಲ ಸೆಲ್ಫ್ ಲವ್, ಈ ಸಬ್ ಕಾನ್ಶಿಯಸ್ ಮೈಂಡ್, ಈ ತರದ್ದೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಓದಿದಾಗ, ಸೊ ಮುಂಚೆ ನಾನು ಯಾವಾಗ್ಲೂ ಬರೀ ಸಿಂಗಲ್ ಇದು ತರ ನಾನು ಏನ್ ಅನ್ಕೋತೀನೋ ಅದೇ ಕರೆಕ್ಟ್. ಎಷ್ಟೋ ಸಲ, ತುಂಬಾ ಸಲ ನನ್ಗೆ ನನ್ನ ಫ್ರೆಂಡ್ಸ್ಗೆ ನಾನು ಜಗಳ ಬರ್ತಾ ಇತ್ತು. ಯಾಕಂದ್ರೆ ನಾನು ಯಾರನ್ನೂ ಅರ್ಥನೇ ಮಾಡ್ಕೋತಾ ಇರ್ಲಿಲ್ಲ. ಏನಂತಿದ್ದೆ, ಎಲ್ರು ನನ್ನ ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ನಾನ್ ಯಾರನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈಯೇ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಅಂಡ್ ನನ್ಗೆ ಏನಾದ್ರೂ ಒಂದು ಸರಿ ಅಂತ ಅನ್ಸಿದ್ರೆ ಅದೇ ಸರಿ, ಇನ್ ಬೇರೆಯವ್ರು ಹೇಳೋದೆಲ್ಲ ತಪ್ಪು ಅನ್ನೋ ತರ ನಾನು ಎಲ್ಲಾರ ಜೊತೆಗೂ ಹೋಗಿ ವಾದ ಮಾಡ್ತಾ ಇದ್ದೆ. ಇಲ್ಲ, ನಾನು ಏನ್ ಹೇಳ್ತಿದ್ದೀನೋ ಅದೇ ಸರಿ, ನನ್ಗೆ ಯಾವ ಹೀರೋ ಇಷ್ಟನೋ ಎಲ್ರು ಅದನ್ನೇ ಒಪ್ಕೋಬೇಕು, ಎಲ್ರಿಗೂ ಅದೇ ಹೀರೋನೇ ಇಷ್ಟ ಪಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಧ್ಯಾನ ಮಾಡ್ತಾ ನಾವು ಇನ್ನೂ ನಮ್ಮಲ್ಲಿ ಯಾವಾಗ್ಲೂ ಓಪನ್ನೆಸ್, ಆ ಒನ್ನೆಸ್ ಅನ್ನೋದು ಬರುತ್ತೋ, ಸೊ ನಾವು ಎಲ್ಲಾರನ್ನೂ ಅರ್ಥ ಮಾಡ್ಕೊಳಕ್, ಅವ್ರ ಜಾಗದಲ್ಲಿ ನಿಂತು ನೋಡೋದಾಗಿರ್ಬೋದು, ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋದಾಗಿರ್ಬೋದು. ಸೊ ಅವಾಗ ನಮ್ಮಲ್ಲಿ ಆ ಒನ್ನೆಸ್ ಅನ್ನೋದು ಫೀಲಿಂಗ್ ಯಾವಾಗ ಬರುತ್ತೋ, ನಿಜವಾಗ್ಲೂ ನಾವು ನಿಜವಾಗ್ಲೂ ಒಂದು ಹ್ಯಾಪಿ ಲೈಫ್ ನ, ಒಂದು ವಂಡರ್ಫುಲ್ ಲೈಫ್ ನ ಲೀಡ್ ಮಾಡ್ತೀವಿ. ಸೊ ಇವಾಗ ಇಷ್ಟೊತ್ತು ಮೇಡಮ್, ಜಮುನಾ ಮೇಡಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಹಾಗೆ, ಸೊ ಧ್ಯಾನ ಮಾಡಕ್ಕಿಂತ ಮುಂಚೆ, ಅವೆಲ್ಲವನ್ನು ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆ, ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ನಾವು ಎಷ್ಟೇ ಒಂದು ಲಕ್ಸರಿ ಮನೆಯಲ್ಲಿದ್ರು ನಮ್ಮ ಒಳಗಡೆ ಮನಸ್ಸು, ಪ್ರಪಂಚ ಅನ್ನೋದು ಒಂದು ತುಂಬಾ ನರ್ಕ ತರ ಆಗೋಗ್ಬಿಟ್ಟಿರುತ್ತೆ ನಮ್ಗೆ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ದೇ ಇರೋವಾಗ. ಬಟ್ ಅಷ್ಟನ್ನೇ ನಾವು ಆ ಒಂದು ಆಧ್ಯಾತ್ಮಿಕತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಾವು, ನಮ್ಮ ಮನಸ್ಸು ಅನ್ನೋದು ಒಂದು ಗಾರ್ಡನ್ ತರ, ಬ್ಯೂಟಿಫುಲ್ ಗಾರ್ಡನ್ ತರ ಆಗೋಗುತ್ತೆ. ಸೊ ಅಷ್ಟು ನಮ್ ಜೊತೆ ನಮ್ಗೆ ರಿಲೇಶನ್ಶಿಪ್ ಅನ್ನೋದು ಚೆನ್ನಾಗಿರುತ್ತೆ, ನಮ್ ಬಗ್ಗೆ ನಮ್ಗೆ ಒಂದು ಲವ್ ಅನ್ನೋದಿರುತ್ತೆ. ಸೊ ಆವಾಗ ನಾವು ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಲೈಫ್ ಅಲ್ಲಿ ನಾವು ಅಷ್ಟು ಇಂಬ್ಯಾಲೆನ್ಸ್ ಅನ್ನೋದಕ್ಕೆ ಹೋಗೋದಿಲ್ಲ. ಸೊ ಅಂಡ್ ಒಂದ್ ಯಂಗ್ಸ್ಟರ್ ಲೈಫ್ ಅಲ್ಲಿ ಯಾಕೆ ಧ್ಯಾನ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಪತ್ರಿ ಸರ್ ಏನ್ ಹೇಳ್ತಾರಂದ್ರೆ, ತುಂಬಾ ಅವ್ರ ಜೀವನದಲ್ಲಿ
ಒಂದು ಯೂತ್ ಆಗಿದ್ದಾಗ ಅವ್ರ ಎನರ್ಜಿನ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಏನೇನೋ ಒಂದು ಅನಾವಶ್ಯಕ ಕೆಲಸಗಳನ್ನ ಮಾಡಿ ಅನಾವಶ್ಯಕ ಹ್ಯಾಬಿಟ್ಸಿಗೆ ಹೋಗಿ ಅವ್ರ ಎನರ್ಜಿನೆಲ್ಲ ಲಾಸ್ ಮಾಡ್ಕೊಂತಾರೆ. ಅಂಡ್ ಅದಾದ್ಮೇಲೆ ಅಡಲ್ಟ್ ಸ್ಟೇಜ್ ಅಲ್ಲಿ ಬಂದಾಗ ಅವ್ರಿಗೆ ಎಷ್ಟೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರ ಸಮಯ ಹೋಗ್ತಾ ಹೋಗುತ್ತೆ, ಅಂಡ್ ಓಲ್ಡ್ ಏಜ್ ಅಲ್ಲಿ ಅವ್ರು ರಿಗ್ರೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಬಟ್ ಪತ್ರಿ ಸರ್ ಏನ್ ಹೇಳಿದ್ರು, ಧ್ಯಾನ ಮಾಡೋ ಯೂತ್ಸ್ ಆತರ ಆಗ್ಬಾರ್ದು. ಅವ್ರು ಈ ವಯಸ್ಸಲ್ಲೇ ಅವ್ರು ಏನ್ ಸರಿ ಏನ್ ತಪ್ಪು ಅನ್ನೋದನ್ನ ಅವ್ರು ತಾವಾಗಿ ಗುರುತಿಸಿ ಅದನ್ನ ಆ ದಾರಿಯಲ್ಲಿ ನಡೆಯೋದನ್ನ ಅವ್ರು ಕಲಿಬೇಕು. ಅವರ ಒಂದು ಎನರ್ಜಿನ ಒಂದು ಸರಿಯಾದ ಮಾರ್ಗದಲ್ಲಿ ಮಾತ್ರನೇ ಹಾಕ್ಬೇಕು ಅನ್ನೋ ಒಂದು ಪತ್ರಿ ಸರ್ ಮಾತು ನನ್ನಲ್ಲಿ ತುಂಬಾ ಡೀಪ್ ಇಂಪ್ಯಾಕ್ಟ್ ಮಾಡ್ತು. ಅವತ್ತಿಂದ ನಾನು ಡಿಸೈಡ್ ಮಾಡಿದೆ, ಇನ್ ಮುಂದೆ ನಾನು ಸರಿಯಾಗಿ ಧ್ಯಾನ ಮಾಡ್ಬೇಕು ಅಂಡ್ ನನ್ನ ಎನರ್ಜಿನ ನಾನು ಸರಿಯಾದ ಮಾರ್ಗದಲ್ಲೇ ಹಾಕ್ಬೇಕು ಅಂತ. ಧ್ಯಾನ ಮಾಡಕ್ಕಿಂತ ಮುಂಚೆ ನಿಜವಾಗ್ಲೂ ನಮ್ಮಮ್ಮನೇ ನಾನು ಅರ್ಥ ಮಾಡ್ಕೊಂತ ಇರ್ಲಿಲ್ಲ. ಎಷ್ಟೋ ವಿಷಯಗಳಿಗೆ ನಮ್ಮಮ್ಮನ ಜೊತೆಗೆ ವಾದ ಮಾಡೋದು, ನಮ್ಮ ಪೇರೆಂಟ್ಸ್ ಜೊತೆಗೆ ನನ್ನ ಒಂದು ಬಾಂಧವ್ಯ ಅನ್ನೋದು ಅಷ್ಟು ನನ್ಗೆ ಸ್ಯಾಟಿಸ್ಫೈಯಿಂಗ್ ಆಗಿರ್ಲಿಲ್ಲ. ಬಟ್ ಧ್ಯಾನ ಮಾಡ್ತಾ ಮಾಡ್ತಾ ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ನಾವು ಒಂದೆಷ್ಟು ಬೆಸ್ಟ್ ಫ್ರೆಂಡ್ಸ್ ತರ ಆಗೋದ್ವಿ. ಸೊ ಪ್ರತಿಯೊಂದು ಸಂಬಂಧಗಳಲ್ಲಿ ಅದು ಒಂದು ಜೀವ ಅನ್ನೋದು ನನಗೆ ಅವಾಗ್ಲೇ ಬಂತು ಅನ್ನೋ ತರ ನನ್ಗೆ ಫೀಲ್ ಆಯ್ತು. ಸೊ ಇಷ್ಟೆಲ್ಲಾ ಕೊಟ್ಟಿರೋ ಧ್ಯಾನಕ್ಕೆ, ಇಷ್ಟೆಲ್ಲಾ ಕೊಟ್ಟಿರೋ ಪತ್ರಿ ಸರ್ಗೆ ಏನ್ ಹೇಳಿದ್ರು ಕಮ್ಮಿನೇ. ಅಂಡ್ ಧ್ಯಾನ ಮಾಡ್ತಾ ಮಾಡ್ತಾ ನನ್ಗೆ ಇನ್ನೊಂದು ತುಂಬಾ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಅಂಡ್ ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳು ಯಾಕೆ ಬೇಗ ಧ್ಯಾನಕ್ಕೆ ಬಂದ್ರೆ, ಯಂಗ್ಸ್ಟರ್ಸ್ ಬೇಗ ಧ್ಯಾನಕ್ಕೆ ಬಂದ್ರೆ ಅವ್ರು ಇನ್ನೂ ಈ ರೀತಿ ಅನುಭವಗಳನ್ನ ಇನ್ನೂ ಫಾಸ್ಟ್ ಆಗಿ ಪಡ್ಕೋಬಹುದು. ಯಾಕಂದ್ರೆ ಒಂದು ಪ್ಯೂರ್ ಸ್ಟೇಟ್ ಅಲ್ಲಿ ಇರ್ತಾರೆ, ಇನ್ನು ಎಷ್ಟೋ ಒಂದು ಅವ್ರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಆ ಒಂದು ಪ್ಯೂರ್ ಸ್ಟೇಟ್ ಅಲ್ಲಿ ಇದ್ದಾಗ ಇನ್ನೂ ಅವ್ರು ಬೇಗ ಡೀಪ್ ಆಗಿ ಕನೆಕ್ಟ್ ಆಗ್ಬೋದು. ನಂಗೆ ಚಿಕ್ಕ ವಯಸ್ಸಿಂದಾನು ನನ್ಗೆ ದೇವ್ರು ನಮಸ್ಕಾರ ಮಾಡ್ಬೇಕು, ದೇವ್ರಿಗೆ ಪೂಜೆ ಮಾಡ್ಬೇಕು, ಈ ತರದ್ ಮೇಲೆ ತುಂಬಾ ಕ್ವಶನ್ಸ್ ಇರ್ತಾ ಇತ್ತು. ಬಟ್ ನನ್ಗೆ ದೇವ್ರನ್ನ ನಾನು ಯಾಕೆ ಮೀಟ್ ಮಾಡ್ಬಾರ್ದು, ಸೊ ಯಾಕೆ ಅವ್ರು ನಮಗೆ ಮೀಟ್ ಆಗಲ್ವಾ, ಸೊ ನಾವ್ ಕರೆದ್ರೆ ಅವ್ರು ಬರಲ್ವಾ ಅನ್ನೋ ಒಂದು ಕ್ವಶನ್ಸ್ ಇರ್ತಾ ಇತ್ತು. ನನ್ಗೆ ಮಾಡ್ಬೇಕು, ಅವ್ರನ್ನ ನಾನು ಮೀಟ್ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ತರನೂ ಇತ್ತು ನನ್ಗೆ. ನಿಜವಾಗ್ಲೂ ನಾನು ಎಷ್ಟೋ ಮಾಸ್ಟರ್ಸ್, ಪತ್ರಿ ಸರ್ ಎಕ್ಸ್ಪೀರಿಯನ್ಸು, ಆಮೇಲೆ ಆಂಧ್ರದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದಾಗ ನನ್ಗೆ ಅನ್ಸ್ತು ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ. ನಾನು ಇದೇ ತರ ಎಷ್ಟೋ ಸಲ ಧ್ಯಾನಕ್ಕೆ ಡೀಪ್ ಆಗಿ ಕೂತಾಗ ನಾನು ಎಷ್ಟೋ ಹೈಯರ್ ಆಸ್ಟ್ರಲ್ ಮಾಸ್ಟರ್ಸ್ ನ ಮೀಟ್ ಮಾಡಿದೀನಿ. ಕೃಷ್ಣ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು. ನನ್ ಸ್ಟಾರ್ಟಿಂಗ್ ಅಲ್ಲೇ ನಾನು ಪ್ರೇಮ್ನಾಥ್ ಸರ್ ಜೊತೆ ಒಂದ್ಸಲ ಧ್ಯಾನಕ್ಕೆ ಕೂತಾಗ ಬುದ್ಧನ ನಾನು ನನ್ಗೆ ಹಗ್ ಮಾಡ್ಕೊಂಡಂಗೆ. ಸೊ ಎಷ್ಟೋ ಆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸಸ್, ಅದು ಬೆಲೆನೇ ಕಟ್ಟಕ್ ಆಗಲ್ಲ. ಸೊ ಅದನ್ನ ಆ ಮಾತಲ್ಲಿ ಕೂಡ ನಾವು ಏನನ್ನೂ ಹೇಳೋದಕ್ ಆಗೋದಿಲ್ಲ. ಸೊ ಅದು ನಮ್ಗೆ ಎಷ್ಟು ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂದ್ರೆ ಅದ್ರ ಮುಂದೆ ಇನ್ನೇನು ಇಲ್ಲ ಅನ್ನೋಷ್ಟು ಲೆವೆಲ್ಗೆ ನಮ್ಗೆ ಒಂದು ಆನಂದ ಅನ್ನೋದು ನಮ್ಮ ಆತ್ಮಕ್ಕೆ ಆಗುತ್ತೆ. ಸೊ ಹಾಗಾಗಿ ನಾವೇ ಎಲ್ಲ ಹೈಯರ್ ಮಾಸ್ಟರ್ಸ್ ನ ತುಂಬಾ ದೂರ ನೋಡ್ತಾ ಇದೀವಿ. ನಿಜವಾಗ್ಲೂ ನಾವು ಧ್ಯಾನ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಮಾಡದೇ ಇರಕ್ ಆಗಲ್ಲ ಅನ್ನೋದು ಏನೂ ಇಲ್ಲ ಅನ್ನೋದಕ್ಕೆ ಸೊ ನಾನು ಒಂದು ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು. ಅದನ್ನ ನನ್ಗೆ ಹೇಳಕ್ಕೆ ನಂಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಸೊ ಹಾಗಾಗಿ ಎಲ್ರು ದಯವಿಟ್ಟು ಧ್ಯಾನ ಮಾಡಿ. ಅಂಡ್ ಇನ್ನು ನಮ್ ಜರ್ನಿಯಲ್ಲಿ ಹೋಗ್ತಾ ಹೋಗ್ತಾ ಕಲಿಯೋದು ತುಂಬಾ ಇರುತ್ತೆ, ಅಂಡ್ ಕಲ್ಸೋದು ಕೂಡ. ನಾವು ಈ ಭೂಮಿಗೆ ಬಂದಿರೋದೇ ಧ್ಯಾನದ ಬಗ್ಗೆ ಇಷ್ಟೆಲ್ಲ ನಾವು ಧ್ಯಾನ ಮಾಡ್ತಿದೀವಿ ಅಂದ್ಮೇಲೆ ನಮ್ಗೆ ಈ ಧ್ಯಾನನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಬಂದಿದೀವಿ ನಾವು ಈ ಅರ್ತಿಗೆ ಅಂತ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ಅದೇ ನನ್ನ ಪರ್ಪಸ್ ಕೂಡ. ಅದಕ್ಕೆ ನಾನು ಮೇಡಮ್ ಇವಾಗ ಹೇಳ್ದಾಗೆ ನಾನು ಯಾರು ಸಿಕ್ಕರು ಬಿಡಲ್ಲ ನಾನು ಧ್ಯಾನ ಹೇಳ್ಕೊಡೋದು. ಸೊ ಪ್ರತಿಯೊಬ್ರು ನನ್ಗೆ ಸಿಗೋ ಪ್ರತಿಯೊಬ್ಬರಿಗೂ ನಾನು ಧ್ಯಾನ ಹೇಳ್ಕೊಡ್ತಾ ಇರ್ತೀನಿ, ಯಾವ ಅಪರ್ಚುನಿಟಿ ಮಿಸ್ ಮಾಡ್ಕೊಳಲ್ಲ. ಸೊ ಯಾಕಂದ್ರೆ ನಾನು ಅಷ್ಟು ಉಪಯೋಗ ಪಡ್ತಿದ್ದೀನಿ, ಎಲ್ರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ಎಲ್ಲಾರ್ಗು ಗೊತ್ತಾಯ್ತಲ್ವಾ ಹೇಗೆ ಬಂತು ಅಂತಂದ್ಬಿಟ್ಟು. ಇದೆಲ್ಲಾನು ಅವರು ನವ್ಯಶ್ರೀ ಹೇಗೆ ಬಂದ್ರು ಈ ಮೆಡಿಟೇಷನ್ಗೆ, ಎಷ್ಟೆಲ್ಲ ಲಾಭಗಳು. ಓವರ್ ಆಲ್ ಹೇಳಿದರೆ ಮೆಡಿಟೇಷನ್ ಇಂದ ಸಾಧ್ಯ ಇಲ್ದಿರೋದು ಯಾವ್ದು ಇಲ್ಲ ಅಂದ್ರೆ ಎಲ್ಲದಕ್ಕೂ ನಮ್ಗೆ ಆನ್ಸರ್ ಮೆಡಿಟೇಷನ್ ಅಲ್ಲಿ ಸಿಗತ್ತೆ. ಸೊ ಮೆಡಿಟೇಷನ್ ಅಲ್ಲಿ ಅವ್ರ ಮಕ್ಳಿಗೆ ಇಂಪಾರ್ಟೆಂಟ್ ಏನಕ್ಕೆ ಅನ್ನೋದನ್ನು ಹೇಳಿದ್ದಾರೆ. ಚಿಕ್ಕ ಮಕ್ಳು ನಾವು ದೊಡ್ಡವರಾದ್ಮೇಲೆ ಮಾಡ್ತೀವಿ ಅಂದ್ರೆ ನಮಗೆ ಒಂದಷ್ಟು ಟೈಮ್ ಬೇಕು ನಾವ್ ಆ ಸ್ಥಿತಿ ತಲುಪಕ್ಕೆ. ಆದ್ರೆ ಮಕ್ಕಳು ಬೇಗನೆ ಅದಕ್ಕೆ ಮೌಲ್ಡ್ ಆಗ್ಬಿಡ್ತಾರೆ. ಎಲ್ಲ ಅವ್ರು ಅನ್ಕೊಂಡಿದ್ದು ಸಾಧಿಸ್ತಾರೆ. ಈಗಿನ ಟೀನೇಜರ್ಸಿಗಂತೂ ತುಂಬಾನೇ ಇಂಪಾರ್ಟೆಂಟ್. ಏನಾರು ಅವ್ರು ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ಸೂಯಿಸೈಡಲ್ ಅಟೆಂಪ್ಟ್ ಇದೊಂದು ಇಟ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ಆಗಬಾರ್ದು ಅಂತಂದಾಗ ನಾವ್ ಈ ಮೆಡಿಟೇಷನ್ ಮಾಡ್ತಾ ಎಲ್ಲ ನಮ್ಗೆ ಜ್ಞಾನ ಸಿಗುತ್ತೆ. ಹೇಗಿರ್ಬೇಕು, ಯಾವ ಟೈಮಲ್ಲಿ ಯಾವ ತರ ಡಿಸಿಷನ್ ತಗೋಬೇಕು, ಹೇಗ್ ನಡ್ಕೋಬೇಕು, ನಮ್ ಲೈಫ್ ಪರ್ಪಸ್ ಮೇನ್ ಅದೆಲ್ಲ ತಿಳ್ಕೊಂತೀವಿ. ಅದೆಲ್ಲಾನು ನವ್ಯ ಚಿಕ್ಕ ಏಜ್ ಇಂದಾನು ಧ್ಯಾನ ಮಾಡ್ತಾ ಅದನ್ನ ಅಳವಡಿಸ್ಕೊಂಡು ಎಷ್ಟೋ ಯಂಗ್ಸ್ಟರ್ಸ್ಗೆ ಅವರು ನಿಜವಾಗ್ಲೂ ಮಾಡೆಲ್ ಅಂತಾನೆ ಹೇಳ್ಬೋದು. ಮಾಡೆಲ್ ಆಗಿದ್ದಾರೆ, ಹಾಗೆ ಎಲ್ಲರನ್ನು ಮೋಟಿವೇಟ್ ಮಾಡ್ತಾರೆ ಅದಕ್ಕೆ ತಕ್ಕಂಗೆ. ಸೊ ನವ್ಯ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಅದ್ಭುತವಾದ ಮೆಡಿಟೇಷನ್ ಜರ್ನಿ ಅಂಡ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ನವ್ಯ. ಥ್ಯಾಂಕ್ ಯು. ಸೊ ಓಕೆ ಮಾಸ್ಟರ್ಸ್. ಸೊ ನೆಕ್ಸ್ಟ್ ಪದ್ಮಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್.
ಪದ್ಮಾ ಮೇಡಮ್ ಅಂತೂ ನಿಜವಾಗ್ಲೂ ಗ್ರೇಟ್ ಮಾಸ್ಟರು. ಅವರ ಕನ್ಸಿಸ್ಟೆನ್ಸಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆ ಧೈರ್ಯನೂ ಬೇಕು ಅವ್ರಿಗೆ. ಹೆಂಗಿದ್ದಿದ್ದು ಅನಾರೋಗ್ಯನ ಅವ್ರು ಯಾವ ತರ ಅದನ್ನ ಸರಿ ಮಾಡ್ಕೊಂಡ್ರು ಅನ್ನೋದ್ ಕೇಳಿ ನಮಗ್ ನಿಜವಾಗ್ಲೂ ಮೈ ಜುಮ್ ಅನ್ನತ್ತೆ ಅವ್ರು ಹೇಳೋದ್ ನೋಡಿದ್ರೆ. ನಾವೆಲ್ಲ ಏನ್ ಮಾಡ್ತೀವಿ, ಡಾಕ್ಟರ್ ಏನಾರು ಹೇಳಿದ ತಕ್ಷಣ ಸರ್ಜರಿ ಆಗ್ಬೇಕು ಅಂತಂದ್ರೆ ಹಾಗೇ ಬಿಡ್ಬೇಕು, ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ಇಲ್ದಿದ್ರೆ. ಆದ್ರೆ ಅವರು ಮೇಡಮು ಅದನ್ನ ಯಾವ ತರ ಅವರು ಇಮ್ಮಿಡಿಯೇಟ್ ಆಗಿ ಸರ್ಜರಿ ಬೇಕಂದ್ರೂ ಸಹ ಧೈರ್ಯವಾಗಿ ನಿಂತ್ಕೊಂಡು ಆ ಸರ್ಜರಿ ಇಲ್ದೆ ಎಂತ ದೊಡ್ಡ ಪ್ರಾಬ್ಲಮ್ ನ ಅವರು ಸರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳೋಣ. ಸೊ ಮೇಡಮ್, ನೀವು ಯಾವಾಗಿಂದ ಈ ಧ್ಯಾನಕ್ಕೆ ಬಂದ್ರಿ, ಹೇಗೆ ನಿಮ್ಮ ಪ್ರಾಬ್ಲಮ್ ನ ಸರಿ ಮಾಡ್ಕೊಂಡ್ರಿ ಅನ್ನೋದನ್ನ ಎಲ್ರಿಗೂ ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಹಾ ಪತ್ರಿಜಿ ಅವ್ರಿಗೂ ನಿಮ್ಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಾನು ಧ್ಯಾನಕ್ಕೆ ಬರಕ್ ಮುಂಚೆನೆ ಕೊರೋನಾ ಸ್ಟಾರ್ಟ್ ಆಗಿತ್ತು. ಆ ಕೊರೋನಾದಲ್ಲಿ 2019 ನಮ್ಮ ಮನೆಯವ್ರು ರಿಟೈರ್ಡ್ ಆಗಿತ್ತು. ರಿಟೈರ್ಡ್ ಆದಾಗನೆ ನನ್ಗೆ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಳಕ್ ಆಯ್ತಾ ಇಲ್ಲ, ಅಷ್ಟು ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಾಗೆ 1 ವರ್ಷ ಕಳೀತು. ನೆಕ್ಸ್ಟ್ ಕೊರೋನಾ ಸ್ಟಾರ್ಟ್ ಆಯ್ತು. ಕೊರೋನಾ ಬಂದಾಗ ಅದು ಇಂಜೆಕ್ಷನ್ ಮಾಡ್ತಾರಲ್ಲ, ಇನ್ಸುಲಿನ್ ತರಲ್ಲ, ಅದು ಒಂದನ್ನ ಫಸ್ಟ್ನೇ ಕೊಟ್ಟ ನಮ್ಮ ಮಗ. ಸ್ಟಾಫ್ ನರ್ಸ್ ಆಗಿದ್ದ ಅವನು, ತಲಕಾಡಲ್ಲಿ ನರ್ಸ್ ಆಗಿದ್ದ. ಹಾಗಾಗಿ ಅವನು ಫಸ್ಟ್ನೇ ಇಂಜೆಕ್ಷನ್ ಹಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಡೆದ್ಮೇಲೆ ಅದು ಓಪನ್ ಮಾಡಿದ್ಮೇಲೆ ಎಲ್ಲಾರ್ಗು 20 ಸೀಟು ಅಂತಿರುತ್ತೆ, ಆ ಸೀಟ್ಗೆ ಓಡ್ಬೇಕು. ಫಸ್ಟೇ ನಾನು ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡೋದ. 1 ಇಂಜೆಕ್ಷನ್ ಕೊಟ್ಟ. 1 ಇಂಜೆಕ್ಷನ್ ಅಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ತುಂಬಾ ಚೆನ್ನಾಗಿದ್ದೆ ನಾನು. ಈ ಕೊರೋನಾ ಇಂಜೆಕ್ಷನ್ ತಗೊಳಕ್ ಮುಂಚೆನೆ ತುಂಬಾನೇ ಚೆನ್ನಾಗಿದ್ದೆ, ಎಲ್ಲಾ ಕೆಲಸ ಮಾಡ್ಕೊತಾ ಇದ್ದೆ, ತುಂಬಾನೇ ಹೆಲ್ತ್ ಆಗೆ ಇದ್ದೆ. ಹಾಗೆ ಕೂಡ ಆಮೇಲೆ ಹೋಯ್ತಾ ಅದು 1 ಇಂಜೆಕ್ಷನ್ ಅಲ್ಲಿ ಅರ್ಧ ಭಾಗ ಶರೀರನೇ ಶಕ್ತಿ ಕಳೆದೋಯ್ತು ಅಂತನಾಗಾಯ್ತು. ನೆಕ್ಸ್ಟ್ ಇನ್ನೊಂದು ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳ್ದ. ಅದನ್ನು 1 ಇಂಜೆಕ್ಷನ್, 2ನೇ ಇಂಜೆಕ್ಷನ್ ಕೊಟ್ಟ. ಆಗ ಸ್ಟಾರ್ಟ್ ಆಯ್ತು ನೋಡಿ ಇದು ಹೆಲ್ತ್ ಪ್ರಾಬ್ಲಮ್ ತುಂಬಾನೇ. ಧ್ಯಾನಕ್ಕೆ ಬರಕ್ ಮುಂಚೆನೆ ಇದೆಲ್ಲ ಧ್ಯಾನ ಅಂತ ಏನು ಗೊತ್ತಿರ್ಲಿಲ್ಲ ನನ್ಗೆ. ಹಾಗಾಗಿ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಹಿಂದೆ ಆಗಿರೋದು ಹೇಳಕ್ ಆಗಲ್ಲ. ಸಾಟನ್ ಸ್ಪೀಡ್ ಅಲ್ಲಿ ಸ್ವಲ್ಪ ಅದನ್ನೇ ಹೇಳ್ಕೊತೀನಿ ನಾನು. ಈ 3 ವರ್ಷದಿಂದ ನಾನು ಎಷ್ಟೆಲ್ಲ ಪ್ರಾಬ್ಲಮ್ ನ ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು. ಹೆಲ್ತ್ ತುಂಬಾನೇ ಟಫ್ ಆಗಿತ್ತು. ಹಾಗಾಗಿ 2ನೇ ಇಂಜೆಕ್ಷನ್ ಕೊಟ್ಟ ಮೇಲೆ ನನ್ಗ ಸ್ಟಾರ್ಟ್ ಆಯ್ತು ನೋಡಿ. 3 ದಿನಕ್ಕ ನನ್ಗ ತುಂಬಾನೇ ಪೇನ್ ಬಂತು. ಏನು ತುಂಬಾ ಫುಲ್ಲು ತಲೆನೋವು ಫುಲ್ಲು ತಲೆನೋವು ಇತ್ತು. ಮೈಗ್ರೇನ್ ಅಂತ ಹೇಳ್ಬಿಟ್ಟು 5 ದಿನ ನನ್ಗ ಮಗ್ಳು ಕೊಡಕ್ ಆಗ್ಲಿಲ್ಲ. ದಿಂಬದ ಮೇಲೆ ತಲೆ ಕೊಟ್ಟೆ ಅಂತ ಹೇಳಿದ್ಸೇಕು ತೆಗೆದು ಎಷ್ಟ್ ಬಿಡೋದು. ತುಂಬಾನೇ ನೋವಿತ್ತು. ಏನಪ್ಪಾ ಮಾಡೋದು, ಇದು ಬ್ರೇನೇ ಒಡೆದೋಯ್ತದೆ ಅಂತನಾಗಿತ್ತು. ಫುಲ್ಲು ತಲೆನೋವಿತ್ತು. ಎಷ್ಟು ಹೊರಗಡೆ ತಿರ್ಗಾಡಕ್ ಆಯ್ತಿರ್ಲಿಲ್ಲ. ಆ ತಕ್ಷಣನೇ ಎಷ್ಟು ಶಕ್ತಿನ ಕಳ್ಕೊಂಡೆ ಅಂತಂದ್ರೆ ಹೇಳಕ್ಕಾಗಲ್ಲ. ಅಷ್ಟೊಂದು ಮಾನಸಿಕವಾಗಿ ನನ್ ಕೊರಗ್ಬಿಟ್ಟೆ. ಇದೇನಪ್ಪ ತಲೆ ಹಿಂಗ ಆಗ್ಬಿಡ್ತಲ್ಲ ನನ್ಗೆ. ತಲೆನೇ ಮಿದ್ಲನೆ ಒಡೆದೈತದೇನೋ ಅಂತನ್ನಾಗೆ ಭಾರಿ ತುಂಬಾನೇ ಇತ್ತು. 2 ಓಳಾಗ್ಬಿಡ್ತದೇನೋ ಅಂತನ್ನಾಗಿತ್ತು ನನ್ಗೆ. ಮಗ್ಲೇ ಮಳಿಕೊಳಕ್ ಆಯ್ತಿರ್ಲಿಲ್ಲ. ರಾತ್ರಿ ನೈಟ್ ಎಲ್ಲ ಏನಪ್ಪ ಜೊತೆಲಿ ಯಾರೋ ಇರ್ಬೇಕಲ್ಲ, ನಾನು ಯಾವ ತರ ನಾನು ಇದನ್ನ ತಲೆನೋವು ಹೋಗಿಸ್ಕೊಳ್ಳೋದು. ಆಸ್ಪತ್ರೆಗೆ ಹೋದ್ರೆ ಕೇಳ್ತಾ ಇದ್ದೆ ಹೊರಗಡೆ ಅವ್ರನ್ನ, ತಲಾ ಆಪರೇಷನ್ ಆಗಿತ್ತು ಅಂತ ಅನ್ನೋದನ್ನ ಕೇಳ್ತಾ ಇದ್ದೆ. ಅಯ್ಯೋ ತಲಾ ಹೊಡೆದ್ ಬಿಡ್ತಾರೇನೋ, ತಲಾ ಆಪರೇಷನ್ ಮಾಡ್ತಾರೇನೋ, ಏನಾಗೈತೆ ಅಲ್ಲಿ ಬ್ರೇನ್ ಏನಾಗೈತೆ ಅಂತ ಅನ್ನೋದ್ ಬಂತು. ಬ್ರೇನೇ ನನಗ ಹೊರಗಡೆನೆ, ಮನೆ ಒಳಗಡೆನೆ ಓಡಾಡಕ್ ಆಯ್ತಾ ಇರ್ಲಿಲ್ಲ. ಅಂತ ಭಯ ಬಂದು ಇಲ್ಲಿ ಒಂದು ಆಲ್ಟ್ ಇರ್ತೆ. ನನ್ಗೆ ತುಂಬಾ ಭಯ ಬಂತು. ತುಂಬಾ ಭಯ ಅಂತಂದ್ರೆ ಏನಾಗ್ಬಿಡ್ತಾ, ಹಾರ್ಟ್ ಅಟ್ಯಾಕ್ ಆಗೋಯ್ತದೇನೋ, ತಲೆ ಹೊಡೆದೋಯ್ತದೇನೋ ಅಂತನಾಗಿತ್ತು. ಅದ್ರಲ್ಲೂ ನಾನು ತುಂಬಾನೇ ಅನುಭವಿಸ್ತಿ. ಒಳಗಡೆನೆ 4 ಗೋಡೆ ಮಧ್ಯನೇ ರೂಮ್ ಒಳಗೆ ಕುತ್ಕೊಂಡು ನಾನು ವಿಷ್ಣು ಸಹಸ್ರನಾಮ ಹಾಕೋತಾ ಇದ್ದೆ. ದೇವ್ರಿಗೆ ಕೇಳ್ತಾರಲ್ಲ ಆರೋಗ್ಯ ಸರಿ ಇಲ್ಲ ಅಂತಂದಾಗ ನಾವು ದೇವಮಾನ್ರುಗಳನ್ನೇ ನಾವು ಬೇಡ್ತಾ ಇದ್ದೀವಿ. ನನ್ಗ್ ಗೊತ್ತಿಲ್ಲ ಈ ಧ್ಯಾನ ಅಂತ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ವಿಷ್ಣು ಸಹಸ್ರನಾಮ ಹಾಕೊಳ್ಳೋದು, ಜೊತೆಗೆ ಲಲಿತಾ ಸಹಸ್ರನಾಮ ಇರ್ಬೋದು, ಶಿವನ್ ಸಹಸ್ರನಾಮ ಇರ್ಬೋದು, ಅಷ್ಟೋತ್ರಗಳು ಹಾಕೊಳ್ಳೋದು, ಮಲ್ಕೊಳ್ಳೋದು. ಮಗ್ಳಿಗೆ ನಿದ್ದನೇ ಇಲ್ಲ. ಬೆಳಗಾನ ನಿದ್ದೆ ಇಲ್ಲ, ಹಗ್ಲು ಇಲ್ಲ ನಿದ್ದ, ರಾತ್ರಿನೂ ಇಲ್ಲ ನಿದ್ದ. ಈ ರೀತಿ ತುಂಬಾನೇ ನಾನು ಕಾಡ್ತಾ ಇತ್ತು ನನ್ಗೆ. ಹೋಯ್ತಾ ಏನ್ ಅನ್ನಿಸ್ತು, ತಡೆ ಹುಡುಗರ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಹಿಂಗ ಆಯ್ತಾ ಐತೆ ನನ್ಗೆ, ಏನ್ ಮಾಡೋದು ಅಂತ. ಏನೋ ಇರ್ಬೋದು, ಕೊರೋನಾ ಇರ್ಬೋದು. ಹಿಂಗೆ ಗಂಟ್ಲು ನೋವು ಸ್ಟಾರ್ಟ್ ಆಗ್ಬಿಡ್ತು. ಏನ್ ಫುಲ್ಲು ನತ್ತಿಯಿಂದ ಹಿಡಿದು ಉಗುರು ಕಣ್ಣಿಗಿಂತನೂ ನನ್ ಏನು ಅಂತಾನೆ ಗೊತ್ತಾಯ್ತಾ ಇಲ್ಲ ನನ್ ಮೈ. ನಾನು ಏನಾಗ್ತಾ ಇದ್ದೀನಿ, ನನ್ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೇನೋ ಭಯ ನನ್ಗೆ. ಹೊರಗಡೆ ಹೆಂಗಿದ್ರು ಕೊರೋನಾ, ಆಸ್ಪತ್ರೆಗೆ ಹೋಯ್ತೀನಿ ಅಂದ್ರೆ ಕೊರೋನಾ ಅಂತ ಹೇಳ್ಬಿಟ್ಟು ಏನಾದ್ರು
ಹಾಕ್ಬಿಡ್ತಾರ. ನಂಗೆ ಭಯ. ನಮ್ ಮಗನೇ ಸ್ಟಾಫ್ ನರ್ಸ್ ಆಗಿದ್ದ ಕಲ್ಕಡಲ್ಲಿ. ಅವನು ಕೊರೋನಾ ಡ್ಯೂಟಿ ಬಂದು ಅವನೊಂದ್ ರೂಮಲ್ಲಿ ಇಟ್ಕೋತಾ ಇದ್ದ. ನಿನ್ಗೇನಾದ್ರೂ ಕೊರೋನಾ ಇರ್ಬೋದು. ಗಂಟ್ಲು ತುಂಬಾನೇ ನೋವು ಬರ್ತಾ ಇತ್ತು ನನ್ಗೆ. ಗಂಟ್ಲು ನೋವು ಸ್ಟಾರ್ಟ್ ಆಯ್ತು, ಕೆಮ್ಮು ಸ್ಟಾರ್ಟ್ ಆಯ್ತು, ಜ್ವರ ಬರೋದು, ಚಳಿ ಬರೋದು, ಎರಡೆರಡು ಕಂಬಳಿ ಹೊಸ್ಕೋಬೇಕು, ಆ ರೀತಿ ಒಂದ್ ಚಳಿ ಬರ್ತಾ ಇತ್ತು. ಹಾಗಾಗಿ ತುಂಬಾನೇ ಇದಾಗ್ಬಿಡ್ತು, ಹೆಲ್ತ್ ಪ್ರಾಬ್ಲಮ್ ಆಯ್ತು. ಹಾಗಾಗಿ ನನ್ನನ್ನು ಒಂದ್ ರೂಮ್ ಅಲ್ಲಿ ಆಗ್ತಾ, ಏನೋ ಕೊರೋನಾ ಇರ್ಬೋದು, ಇದನ್ನ 2ನೇ ಇಂಜೆಕ್ಷನ್ ತಕೊಂಡ್ಮೇಲೆ ಹಿಂಗ ಆಗ್ಬಿಡ್ತಲ್ಲೋ ಅಂತಂದೆ. ಏನಿಲ್ಲ, ಅದು ಅವಾಯ್ಡ್ ಮಾಡಕ್ಕೆ ಅಂತ ಕೊಟ್ಟಿರೋದು, ಹಂಗೇನಾಗಲ್ಲ, ನಾನು ತಕೊಂಡಿದ್ದೀನಲ್ಲ, ನನ್ಗೇನು ಆಗಿಲ್ವಲ್ಲ ಅಂತ. ಅವ್ನ್ ಕೊರೋನಾ ಡ್ಯೂಟಿ ಮಾಡ್ಕೊ ಬಂದು ಅವನೊಂದ್ ರೂಮ್ ಅಲ್ಲಿ ಇರ್ತಾ ಇದ್ದ, ನಾನೊಂದ್ ರೂಮ್ ಅಲ್ಲಿ ಇರ್ತಾ ಇದ್ದೆ. ಆವಾಗ ನಮ್ಮ ಮನೆಯವರು ಅಡಿಗೆ ಮಾಡಿ ಇಬ್ರಿಗೂನು ಒಂದೊಂದು ತಟ್ಟೆ, ಒಂದೊಂದ್ ಚೆಂಬು, ಒಂದ್ ಲೋಟ ಸಪ್ರೇಟ್ ಆಗಿ ಮಾಡ್ಕೊಬಿಟ್ಟಿದ್ವಿ. ಅವ್ನ್ ನರ್ಸ್ ಆಗಿರೋದ್ರಿಂದ ನಾನೊಂದು ದೂರ ಇಟ್ಟ. ಆವಾಗ ಅವನು ಒಂದು ಸಿಸ್ಟರ್ ಕರ್ಕ ಬಂದು ಟೆಸ್ಟ್ ಮಾಡಿಸ್ತಾನೆ. ನಾನಂತ ಆಸ್ಪತ್ರೆಗೆ ಬರಲ್ಲ. ಹೆಂಗಾದ್ರು ಎಷ್ಟೋ ಜನಗಳು ಆಸ್ಪತ್ರೆಗೆ ಹೋಗ್ಬಿಟ್ಟು 2ನೇ ಇಂಜೆಕ್ಷನ್ ತಗೊಂಡೆ, ಹಿಂಗಾಯ್ತು, ಹಾಗಾಯ್ತು, ಹೀಗಾಯ್ತು, ಎಲ್ಲೋ ಡೆತ್ ಆಯ್ತು ಅಂತ ಕೇಳೋದ್ನ ನನ್ಗೆ ಭಯ ಆಗ್ತಾ ಇತ್ತು. ಆಸ್ಪತ್ರೆಗೆ ಹೋದ್ರೆ ನನಗೂ ಅದೇ ತರ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ. ಮನೆಗೆ ಕಳ್ಸಬೇಕಾದ್ರೆ ನೀನ್ ಟೆಸ್ಟ್ ಮಾಡಿಸ್ಬಿಡು ಮನೇಲಿ ಅಂತ ಹೇಳ್ದೆ ನಾನು. ಮನೆಗೆ ಕರ್ಕೊಂಡ್ಬಂದು ಒಂದ್ ಸಿಸ್ಟರ್ ಕರ್ಕೊಂಡ್ಬಂದು ಅವರು ಟೆಸ್ಟ್ ಮಾಡ್ಸದ್. ನಾನು ಕೊರೋನಾ ಏನು ಇಲ್ಲ, ನೀನು ಪ್ರಾಬ್ಲಮೇ ಇಲ್ಲ. 5 ದಿನ ಒಂದ್ ರೂಮಲ್ಲಿ ಹಾಕೊಂಡಿದ್ದ ನನ್ನನ್ನ. ಕೊರೋನಾ ಬಂದಿರ್ಬೋದು ನಿಂಗ ಅಂತ ಹೇಳ್ಬಿಟ್ಟು. ಹೆಂಗೋ ಆಯ್ತದ ಕಣೋ, ಭಯ ಆಯ್ತದ, ನಾನ್ ಸೊತ್ತೆ ಹೋಯ್ತೀನಿ ಅನ್ನಂಗ ಆಯ್ತದ, ತಿರ್ಗಡಕ್ ಆಯ್ತಾ ಇಲ್ಲ, ತಲೆ ಹಿಂಗಾಯ್ತು, ಆಲ್ಟಲೆಲ್ಲ ಹಿಂಗಾಯ್ತಾ ಇದೆ. ನಂಗೆ ಏನೋ ಒಂಥರ ಭಯ ಆಯ್ತಾ ಇತ್ತು. ನಂಗೆ ಕೂತ್ಕೊಳಕ್ ಆಗ್ತಾ ಇಲ್ಲ, ಮಲ್ಕೊಳಕ್ ಆಗ್ತಾ ಇಲ್ಲ, ಓಡಾಡಕ್ ಆಗ್ತಾ ಇಲ್ಲ. ಬಚ್ಚ ಮನೆಗೆ ಹೋಗಿ ಸ್ನಾನ ಮಾಡಿದ್ರು ನಾನು ಅಲ್ಲೇ ಸೊತ್ತಾಗ್ಬಿಡ್ತೀನಿ ಅಂತನಾಗಿತ್ತು. ಟಾಯ್ಲೆಟ್ಗೆ ಹೋದ್ರು ಅಲ್ಲೇ ಸೊತ್ತಾಗ್ತೀನಿ ಅಂತನಾಗಿತ್ತು. ನಾನು ಮನೆಯಿಂದ ಈಚ್ಕೊಡ್ ಬಂದು ಕೂತ್ಕೊಬಿಡ್ತಾ ಇದ್ದೆ. ಮನೆ ಒಳಗಡೆ ಸೊತ್ತಾಗ್ಬಿಡ್ತೀನೇನೋ ನಾನು ಅಂದ್ಬಿಟ್ಟು ಓಡ್ ಬಂದ್ ಹಿಂದ್ಗಡೆ ಕೂತ್ಕೊಬಿಡೋದು, ಒಬ್ಳೆ ಕೂತ್ಕೊಂಡ್ ಅಳೋದು, ರಾತ್ರಿ ಎಲ್ಲ ನೈಟ್ ಅಳೋದು. ಈ ರೀತಿ ಒಂದ್ ದೊಡ್ಡ ಪ್ರಾಬ್ಲಮ್ ಬಂತು ನನ್ಗ, ಹೆಲ್ತ್ ಪ್ರಾಬ್ಲಮ್. ಹಾಗಾಗಿ ಅವನು ಒಂದ್ 5 ದಿನ ಬಿಟ್ಟು ಚೆಕಪ್ ಮಾಡಿಸ್ತಾ, ಕೊರೋನಾ ಏನು ಇಲ್ಲ, ಧೈರ್ಯವಾಗಿರಿ, ಓಡಾಡಿ ಮನೆ ಒಳಗಡೆ ಎಲ್ಲ ಅಂತ. ಅಯ್ಯೋ ಅಂತ ಹೇಳ್ಬಿಟ್ಟು ಆ ಮನೆಯೆಲ್ಲ ಓಡಾಡ್ಕೊಂಡು 2 ಸರಿ ಹಂಗೆ ಮಾಡ್ದ ಅವನು. 2 ಸರಿ 5 ದಿನ ಹಾಕೊಂಡಿದ್ದ ನನ್ನನ್ನ, ಕೊರೋನಾ ಬಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು. ಆಗ 2 ಸರಿನೂ ಚೆಕ್ ಮಾಡ್ದೆ, 2 ಸರಿನೂ ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ. ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್, ಕೊರೋನಾ ಇಲ್ಲ ಅಂತಂದಾಗ ಏನಕ್ಕೆ ಈ ತರ ಎಲ್ಲ ಆಗ್ತೈತೆ ನನ್ ಮೈ, ನನ್ಗ್ ಭಯ ಬರ್ತೈತಲ್ಲ ನನ್ಗ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ ಮಾಡ್ಬಿಟ್ಟು ಅಪೋಲೋ ಕರ್ಕೊಂಡ್ ಹೋದ್ರು. ಅಪೋಲೋ ಅಲ್ಲಿ ಅವಾಗ ನನ್ಗೆ ಏನು ಆಗಲ್ಲ, ಬಾ ನಾನ್ ಕರ್ಕೊಂಡ್ ಹೋಯ್ತೀನಿ, ನಾನ್ ಇರ್ತೀನಿ ನಿನ್ ಪಕ್ಕ, ಎದ್ರಕಬೇಡ, ಭಯ ಪಡ್ಬೇಡ, ಬಾ ಅಂತ ಹೇಳ್ಬಿಟ್ಟು ಅಪೋಲೋ ಕರ್ಕೊಂಡ್ ಹೋದ್ರು. ಅಪೋಲೋ ಅಲ್ಲಿ ಎಲ್ಲ ಎಕೋ ಎಲ್ಲ ಟೆಸ್ಟ್ ಮಾಡ್ಸಿದ್ರು, ECG ಎಲ್ಲ ಮಾಡ್ಸಿದ್ರು. ಅದ್ರ ಮೈ ಬಾಡಿ ಪೂರ್ತಿ ಚೆಕಪ್ ಆಯ್ತು. ಚೆಕಪ್ ಆಗಿ ಅದ್ರಲ್ಲಿ ತಲೆ ಮಾತ್ರ ಕೊಡ್ಲಿಲ್ಲ, ಯಾಕಂತಾರೆ ತುಂಬಾನೇ ತಲೆ ಬುಂಡ ಆ ರೀತಿ ಆಗ್ಬಿಟ್ಟಿತ್ತಲ್ಲ, 2 ಓಳ ಆಯ್ತದೆ ಅಂತ ನನಗೆ ಫುಲ್ ನೋವು ಬರ್ತಾ ಇತ್ತಲ್ಲ. ಇಷ್ಟಕ್ ಮಾತ್ರ ಬಿಟ್ಟು ಇನ್ನು ದೇಹ ಎಲ್ಲ ಪೂರ್ತಿ ಬಾಡಿ ಚೆಕಪ್ ಆಯ್ತು. ಅದ್ರಲ್ಲಿ ಸ್ವಲ್ಪ ಶುಗರ್ ಇದೆ, ಶುಗರ್ ಬಂದು ಬಾರ್ಡರ್ ಅಲ್ಲಿ ಇದೆ, ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಸ್ವಲ್ಪ, ಹೀಗಾಗಿ BP ಸ್ಟಾರ್ಟ್ ಆಗಿದೆ ಅಂತ ಅಲ್ಲಿ ಹೇಳಿದ್ರು. BP ಟ್ಯಾಬ್ಲೆಟ್ ಕೊಟ್ರು. 1 ಮಂತ್ ತಗೊಂಡೆ ನಾನು. ನನ್ಗೆ ಯಾಕೋ ಹೊಟ್ಟೆ ಎಲ್ಲ ಸ್ಟಪ್ ಆಗಕ್ ಶುರುವಾಗ್ಬಿಡ್ತು. ನನ್ಗೆ ಹೊಟ್ಟೆ ಎಲ್ಲ ಯಾಕೋ ನನ್ಗೆ ಆಗ್ತಾ ಇಲ್ಲ, ನನ್ಗ BP ಮಾತ್ರ ಅಂಟ್ತಾ ಇಲ್ಲ. ನಾನು ಮಾತ್ರೆಗಳು ತಗೊಂಡ್ ಅಭ್ಯಾಸ ಇಲ್ಲ, ಅಂದ್ರೆ ಹಿಂದೆ ತಗೋತಾ ಇದ್ದೆ. ಈ 3 ವರ್ಷದ ಹಿಂದೆನೆ ಆಚೆಗೂ ಮುಂಚೆ ತಗೋತಾ ಇದ್ದೆ ನಾನು. ಅವಾಗ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ, ಅರ್ಧ ನುಂಗೋದು, ಅರ್ಧ ಎಸ್ಬಿಡೋದು, ಡಸ್ಟ್ಬಿನ್ಗೆ ಹಾಕೋದು, ಈ ತರ ಎಲ್ಲ ಮಾಡ್ಕೊಂಡು ಕಾಪಾಡ್ಕೊ ಬರ್ತಾ ಇದ್ದೆ. ಇದು ನಾನು ತಕೊಳ್ಳೇಬೇಕಾಗಿತ್ತು ಇದನ್ನ. 1 ಮಂತ್ ತಕೊಂಡೆ. ನನ್ಗೆ ಯಾಕೋ ಆಗ್ತಾ ಇಲ್ಲ ಟ್ಯಾಬ್ಲೆಟು, ನನ್ಗ್ ಬೇಡ, ನನ್ಗ ಯಾವ್ದಾದ್ರು ನೋಡ್ತೀನಿ ನಾನು ಎಲ್ಲಾದ್ರೂ, ನಾನು ಯಾವ್ದ್ರಲ್ಲಿ ನನ್ನ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಅನ್ನೋದನ್ನ ನಾನು ಸರ್ಚ್ ಮಾಡ್ತಾನೆ ಇದ್ದೆ. ಯೂಟ್ಯೂಬ್ ಹಾಕತಾ ಇದ್ದೆ. ಅದು ಸಣ್ಣ ಮೊಬೈಲ್ ಇತ್ತು ನಂದು, ಜಿಯೋ ಫೋನ್ ಅಂತ ಅಂದ್ಬಿಟ್ಟು ಸಣ್ಣದಿತ್ತು. ಅದ್ರಲ್ಲೇ ನಾನು ಮನೊಳಗೆ 4 ಗೋಡೆ ಮಧ್ಯೆನೆ ಕುಂತ್ಕೊಂಡು ಅದ್ರಲ್ಲೇ ಸರ್ಚ್ ಮಾಡ್ತಾ ಇದ್ದೆ ನಾನು. ಹೀಗಾಗಿ ನಮ್ಮ ಮನೆ ಎದುರುಗಡೆನೆ ಒಂದು ಆಶ್ರಮ ಇತ್ತು, ಯಾವ್ದು ಇದ್ ಬರುತ್ತಲ್ಲ ಶಿವನಿದು, ಯಾವ್ದದು ಆಶ್ರಮ ಯಾವ್ದಪ್ಪ, ಓಂ ಶಾಂತಿನ ಮೇಡಮ್. ಓಂ ಶಾಂತಿನೇ ಮೇಡಮ್, ಈಶ್ವರಿದು. ಅದು ನಮ್ಮ ಮನೆ ಎದುರುಗಡೆನೆ, ನಮ್ಮ ಮನೆ ಎದುರುಗಡೆನೆ ಇತ್ತು. ಅಲ್ಲಿಗಾದ್ರೂ ಹೋಗ್ತೀನಿ ನಾನು, ನನ್ ಯಾಕೋ ಭಯ ಆಯ್ತೈತೆ, ನನ್ ಜೀವ ಕಾಪಾಡ್ಕೋಬೇಕು, ಅಲ್ಲಿಗೆ ಹೋಗ್ತೀನಿ ಅಂತ. ನಮ್ಮ ಮನೆಯವ್ರು ಬೇಡ ಅಂತಂದ್ರು, ಹೋಗೋದ್ ಬೇಡ ಅಲ್ಲಿಗ. ಅವರು ಕರೆದ್ರು, ಬನ್ನಿ ಮೇಡಮ್, ಧ್ಯಾನ ಮಾಡಿ, ತುಂಬಾ ಚೆನ್ನಾಗಿದೆ, ನಿಮ್ ಹೆಲ್ತ್ ನೋಡ್ಕೋಬಹುದು, ಬನ್ನಿ ಹೆಲ್ತ್ ಕಾಪಾಡ್ಕೋಬಹುದು ಅಂತ ಕರೆದ್ರು. ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವರು ಬೇಡ, ಅಲ್ಲೆಲ್ಲ ಹೋಗ್ಬೇಡ, ನೀನು ನೋಡು, ನಿಮ್ ಮನೇಲೇ ಕುತ್ಕೊ, ನೀನ್ ಎಲ್ಲೂ ಹೋಗೋದ್ ಬೇಡ ನಾನು ಅಂತ ಹೇಳಿದ್ರು. ಹಾಗಾಗಿ ಹಂಗೆ ಟ್ಯಾಬ್ಲೆಟ್ ತಗೊಂಡ್ ಹಿಂಗೆ ಪೂರ್ತಿ ನಿದ್ದೆನೇ ಇಲ್ಲ. ಅದ್ರಲ್ಲಿ ಏನು ನನ್ಗೇನೋ ಅನ್ನಿಸ್ಲಿಲ್ಲ.
ಗುಣವಾಗ್ಲಿಲ್ಲ ನನ್ಗ. ನಾನು ಯಾವ್ದಾರು ಒಂದು ನನ್ಗ್ ಬೇಕಲ್ಲ, ನನ್ನ ಆರೋಗ್ಯನ ಕಾಪಾಡ್ಕೊಳಕ್ಕೆ ನನಗ್ ಬೇಕಲ್ಲ ಅಂತ ಸರ್ಚ್ ಮಾಡ್ತಾನೆ ಇದ್ದೆ. ಹಾಗೇನೆ ಒಂದು ಏನಾಯ್ತು, ಫುಲ್ಲು ನನ್ಗೆ ಪೂರ್ತಿ ಕಾಲ್ಗಳೇ ಬರ್ತಾ ಇರ್ಲಿಲ್ಲ. ನೆಕ್ಸ್ಟ್ ನನ್ಗೆ ಕಾಲ್ಗಳ ಪ್ರಾಬ್ಲಮ್ ಆಗ್ತು. ಮಂಡಿ ನೋವು ಇರ್ಬೋದು, ತೊಡೆ ನೋವು ಇರ್ಬೋದು, ಖಂಡನೆ ನೋವು ಬರ್ತಾ ಇತ್ತು. ನರಗಳು ಫುಲ್ ಇಷ್ಟು ಟಪ್ಪ ಆಗ್ಬಿಡ್ತಾ ಇತ್ತು. ನರಗಳು ನಡೆಯಕ್ಕೆ ಆಯ್ತಾ ಇರ್ಲಿಲ್ಲ, ಹೊರಗಡೆ ಓಡಕ್ ಆಯ್ತಾ ಇರ್ಲಿಲ್ಲ, ಫುಲ್ಲು ಟಪ್ ಆಗ್ಬಿಟ್ಟೆ. ಫುಲ್ಲು ಹೊಟ್ಟಾಗ್ಬಿಟ್ಟೆ ಅಂತಂದ್ರೆ ಡೀಪ್ ಆಗಿ ಹೊಟ್ಟಾಗ್ಬಿಟ್ಟೆ. ಆರೋಗ್ಯ ಫುಲ್ಲು ನಂದು ಆರೋಗ್ಯ ಹೋಯ್ತಲ್ಲ. ನಾನು ಇಷ್ಟೇ ನನ್ನ ಅಂತ ಹೇಳ್ಬೇಕಾದ್ರೆ ನನ್ಗೆ ಆಗ ಫುಲ್ಲು ಏನ್ ನಿಂತ್ಕೊಳಕ್ ಆಯ್ತಾ ಇಲ್ಲ, ಓಡಾಡಕ್ ಆಯ್ತಾ ಇಲ್ಲ, ಭಯ ಪಡ್ತಾ ಇದ್ನಲ್ಲ. ವಾಕ್ ಮಾಡ್ತಾ ಇದ್ದೆ, ವಾಕು ನಿಲ್ಸ್ಬಿಟ್ಟೆ. ಮನೆ ಒಳಗಡೆನೆ ವಾಕ್ ಮಾಡಕ್ ಶುರು. ಮನೆ ಒಳಗಡೆನು ಓಡಾಡಕ್ ಆಯ್ತಿರ್ಲಿಲ್ಲ, ಮಲ್ಕೊಳಕ್ ಆಯ್ತಿಲ್ಲ, ಕೂತ್ಕೊಳಕ್ ಆಯ್ತಿರ್ಲಿಲ್ಲ. ನನ್ ಜೀವನೇ 6 ವಾರ ಹೋಗ್ತಾ ಇತ್ತೆ. ನನ್ಗ ಯಾವಾಗ ಏನಾಗ್ಬಿಡ್ತೀನೋ ಅಂತ ನನಗ ಫುಲ್ ಬಾಡಿನೇ ಪೇನ್ ಆಗ್ಬಿಡ್ತು ನನ್ಗೆ. ಆಗ ಎಲ್ಲಾರು ಹೇಳೋರು, ಅಯ್ಯೋ ನಿಂತ್ಕೊಳಕ್ ಆಯ್ತಾ ಇಲ್ಲ, ಕೂತ್ಕೊಳಕ್ ಆಯ್ತಾ ಇಲ್ಲ, ಇಷ್ಟು ದೂರನೂ ನಡೆಯಕ್ ಆಯ್ತಾ ಇಲ್ವಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊ ಹೋಯ್ತಿದ್ದಳು, ನೀನ್ ಈ ತರ ಆಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ತಡ ಹೊಡಿಸು, ಅಲ್ಲೊಡಿಸು, ಇಲ್ಲೊಡಿಸು, ಅದೇ ಕಟ್ಟೊಡಿಸು ಅಂತ ಹೇಳ್ತಾ ಇದ್ರು. 4 ಜನ ಹೇಳ್ದಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 1, 2, 3 ತಡ ಹೊಡಿಸ್ಬಿಟ್ಟು ಒಂದ್ ದೇವ್ರ ಕರ್ಕೊಂಡ್ ಹೋಗಿದ್ರು. ನಮ್ಮ ಮನೆಯವರು ದೂರ ಕಾರ್ ಕರ್ಕೊ ಹೋಗಿದ್ರು. ಅಲ್ಲಿ ಇಳಿದ್ಬಿಟ್ಟು ಕಾರಲ್ಲಿ ನಿಂತ್ಕೊಳಕ್ ಆಯ್ತಿರ್ಲಿಲ್ಲ, ಬಿದ್ದೋಗ್ಬಿಡ್ತಾ ಇದ್ದೆ. ಅಂತ ಪೇನ್ ಇತ್ತು 2 ಕಾಲುವೆ. ನರಗಳಂತೂ ನಮ್ ಮಗ ಹೇಳ್ತಾ ಇದ್ದ, ಎರಡು ಕಾಲ್ಗೂ 2 ಲಕ್ಷ ಮಡಿಕಬೇಕು ಅಂತಂದ ಚಿಕ್ಕವನು ನಮ್ಮ ಮಗ. ನಾನೇ ಯಾಕೋ ಅಂತಂದೆ, ಅದು ಆಪರೇಷನ್ಗೆ ನಿನ್ಗ ನರಗಳ ಆಪರೇಷನ್ಗೆ ಅಂತ ಹೇಳ್ಬಿಟ್ಟು 1 ಕಾಲ್ಗೆ 1 ಲಕ್ಷ, 2 ಲಕ್ಷ ಮಡಿಕೊ ಅಂತ ಹೇಳ್ದ ಅವನು. 2 ಲಕ್ಷನ ನನ್ಗ್ ಭಯ ಆಯ್ತದಲ್ಲ, ನೀನ್ ಹಿಂಗೆ ಎದುರಿಸ್ಬಿಟ್ಟಿಲ್ಲ ಅಂತ ಇದ್ದೆ ನಾನು. ಆ ತರ ಆಗಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರುಗಳೆಲ್ಲ ಕೈ ಮುಕ್ಕೊಂಡು ದೇವ್ಮಂಡ್ರಗಳೆಲ್ಲ ಬೇಡ್ಕೊಳ್ಳೋದು ನಾನು. ಮೇಡಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ ಅಷ್ಟೆಲ್ಲ ದೇವ್ರುಗಳು ಬೇಡ್ಕೊಂಡಿದ್ರು ನನ್ಗೆ ಹೆಲ್ತ್ ಸರಿ ಹೋಯ್ತಾ ಇಲ್ವಲ್ಲ, ಏನಪ್ಪ ಮಾಡೋದು, ಎಲ್ಲೂ ಹೋಗ್ಲಿ, ಯಾತ ಹೋಗ್ಲಿ, ನಾನು ಏನೆಲ್ಲ ಬೇಡ್ಲಿ, ಯಾವ ರೀತಿ ನನ್ನ ದೇಹನ ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂಗೆ ಬತ್ತಾ ಹಾಗೆ ಪೈಲ್ಸ್ ಪ್ರಾಬ್ಲಮ್ ಬಂತು. ಪೈಲ್ಸ್ ಅಂತ ಅನ್ನೋದೇಂತ ಫುಲ್ಲು ಬ್ಲಡ್ ಹೋಗ್ತಾ ಇತ್ತು. ಪೈಲ್ಸ್ ಅಲ್ಲಿ ಫುಲ್ಲು ಬ್ಲಡ್ ಹೋಗ್ತಾ ಇತ್ತು. ಬ್ಲಡ್ ಅಂತಂದ್ರೆ ಇಷ್ಟು ಅಪ್ಪ ಇಂಟಾನೆ ಹೋಗ್ತಾ ಇತ್ತು, ತುಂಬಾನೇ ಹೋಗ್ತಾ ಇತ್ತು. ಯಾಕೆ ಅದ್ರಲ್ಲೂ ಭಯ ಆಗ್ಬಿಡ್ತು, ಏನಿದು ಇಷ್ಟೊಂದು ಹೋಗ್ತಾ ಇತ್ತಲ್ಲ ಬ್ಲಡ್, ಏನ್ ಮಾಡೋದು, ಇದು ಒಂದ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಇಲ್ಲ ಅವನು ಗೌರ್ಮೆಂಟ್ ಸ್ಟಾಫ್ ಅಲ್ಲಿ ತೋರಿಸ್ದೆ. ನಮ್ ಮಗನೇ ಸ್ಟಾಫ್ ಅಲ್ವಾ, ಅವನ್ಗೆ ಟ್ರಾನ್ಸ್ಫರ್ ಆಗ್ಬಿಡ್ತು ಮೈಸೂರಿಗೆ. ಮೇಟ್ಕಳ್ಳಿಲಿ ಜಿಲ್ಲೆ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾನೆ ಅವನು, ಸ್ಟಾಫ್ ನರ್ಸು. ಹಾಗಾಗಿ ಅಲ್ಲೇ ತೋರಿಸ್ತಾ ಅವನು ಡಾಕ್ಟರ್ಗೆ. ಅವರು ಆಪರೇಷನ್ ಮಾಡ್ಬೇಕು, ಇದು ಪೈಲ್ಸ್, ಇದು ಆಪರೇಷನ್ ಮಾಡ್ಬೇಕು ಹೋಗುತ್ತೆ, ನೀವು ಮೆಡಿಸಿನ್ ತಕೊಳ್ಳಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಇದ್ ಕೊಟ್ರು, ಔಷಧಿ ಒಳಕ ಸ್ಮೂತ್ ಆಗಿ ಬರಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ರು. ಒಂದು ಆರಗ್ನೆ ಟಾನಿಕ್ ಕೊಟ್ರು, ಒಂದು ಔಷಧಿ ಹಾಕೊಳ್ಳೋದಕ್ ಕೊಟ್ರು. ಈ ತರ ಗ್ಯಾಸ್ಟ್ರಿಕ್ ಒಂದ್ ಕೊಟ್ರು. ಈ ತರ 3 ಅಷ್ಟೊತ್ತಿಗೂ ಇನ್ನ ಧ್ಯಾನಕ್ ಬಂದಿರ್ಲಿಲ್ವಾ ಮೇಡಮ್? ಇಲ್ಲ ಮೇಡಮ್, ಬಂದಿರ್ಲಿಲ್ಲ, ಅಲ್ಲಿವರೆಗೂ ಬಂದಿರ್ಲಿಲ್ಲ. ಹಾಗಾಗಿ ಅಷ್ಟೆಲ್ಲ ನಡೀತು. ಆದ್ರೂನು ನೋಡೋಣ ನನಗೆ ಯಾವ ತರ ಕಾಪಾಡೋದು, ಇದು ಇಷ್ಟೊಂದ್ ಬ್ಲಡ್ ಹೋಗ್ತಾ ಇತ್ತಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಹೀಗೆ ಸರ್ಚ್ ಮಾಡ್ತಾ ಯೂಟ್ಯೂಬ್ ಓಪನ್ ಮಾಡಿದೆ. ಯೂಟ್ಯೂಬ್ ಸಿಕ್ತು. ನನ್ನ ಅದೃಷ್ಟಕ್ಕೆ ನನಗೋಸ್ಕರನೇ ಬಿಟ್ಟಿದ್ದಲ್ಲ ಸರ್, ಪತ್ರಿಜಿ ಸರ್ ನನಗೋಸ್ಕರನೇ. ಅದು ದೇವ್ರಾಗೆ ನಾನು ಅನ್ಕೋತೀನಿ, ದೇವಸ್ಥಾನ ಅನ್ಕೋತೀನಿ, ಅವ್ರ ದೇವ್ರು ಅನ್ಕೋತೀನಿ. ಶಾಂತಲಾ ಮೇಡಮ್ ಕೂಡ ನನಗೆ ದೇವ್ರಾಗಿ ಸಿಕ್ಕಿದ್ರು ಅಂತ ಅನ್ಕೋತೀನಿ. ನಾನು ಫಸ್ಟ್ ಸಾರಿ ಅಟೆಂಡ್ ಮಾಡಿದಾಗ ನಂಗ ಜ್ಯೋತಿ ನಿರಂಜನ್ ಅಂತ ಅಂದ್ಬಿಟ್ಟು ಮೇಡಮ್ ಸಿಕ್ಕಿದ್ರು. ಏನು ಇದು ಧ್ಯಾನ ಅಂತ ಹೇಳ್ತಾವ್ರಲ್ಲ, ಇದೇನಿದು PMC ಕನ್ನಡ ಚಾನಲ್ ಧ್ಯಾನ ಅಂತ ಹೇಳ್ತಾರ ನೋಡಿ, ನಮ್ಮ ಅದೃಷ್ಟ ಅಲ್ವಾ ಅದು. ಅದೃಷ್ಟ. ನನ್ನ ಆರೋಗ್ಯಕ್ಕೋಸ್ಕರ ನಾನು ಬೇಡ್ತಿದ್ದದಕ್ಕೆ ಎಷ್ಟೆಲ್ಲ ಮಾಡ್ಕೊ ಬಂದಿದ್ದೀನಿ ದೇವ್ರು. ಆದ್ರ ದೇವ್ರು ನನ್ಗೆ ಈ ಪತ್ರಿಜಿ ಸರ್ನ ನನ್ಗ ತೋರ್ಸ್ಕೊಟ್ರಲ್ಲ, ಈ ಒಂದ್ ಧ್ಯಾನ ನನಗ್ ಸಿಕ್ತಲ್ಲ, ಇದರಿಂದ ನಾನು ಕಾಪಾಡ್ತೀನಿ, ನನ್ನ ಆರೋಗ್ಯ ಕೊಂಡ್ಕೊತೀನಿ, ನಾನ್ ಬದುಕ್ತೀನಿ, ನಾನ್ ಸಾಯಲ್ಲ ಅಂತ ನನಗ ಒಂದು ತೀರ್ಮಾನ ತಕೊಂಡೆ, ಸಂಕಲ್ಪ ಹಾಕೊಂಡು 1 ವಾರ ಮೇಡಮ್ದ ಅಟೆಂಡ್ ಮಾಡಿದೆ. 1 ವಾರ 1 ಗಂಟೆ ಟೈಮ್ ಕೂರಕ್ಕೆ ಆಯ್ತಿರ್ಲಿಲ್ಲ ನನ್ಗೆ ಚೇರ್ ಮೇಲೆ. ತುಂಬಾನೇ ಚೇರ್ ಮೇಲೆ ಕೂತ್ಕೊಳಕ್ ಆಯ್ತಾ ಇರ್ಲಿಲ್ಲ ನನ್ಗೆ. ಚೇರ್ ಮೇಲೆ ಕೂತ್ಕೊಂಡ್ರೆ ಬಿದ್ದೋಯ್ತೀನಿ ಅಂತ ಅನ್ನಾಗಿತ್ತು. ನಮ್ಮ ಮನೆಯವರು ವಾಕ್ ಮುಗಿಸ್ಕ ಬಂದ್ಮೇಲೆ ಕಾಯ್ತಾ ಇದ್ದೆ ನೈಟು. ಬಂದ್ರೆ ಸಾಕು, ಬಿದ್ರೆ ಎತ್ಕೋತಾರೆ, ಸುಸ್ತಾದ್ರೆ ನೀರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ ಧ್ಯಾನ ಕೂತ್ಕೊಳಕ್. ಅದ್ ನನ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. ನಾನು ಎಲ್ಲೂ ಹೋಗೋದ್ ಬೇಡಪ್ಪ, ನನಗ್ ಸಿಕ್ತಲ್ಲ ಇದೊಂದ್ರಲ್ಲೇ ನನ್ ಜೀವ ಕಾಪಾಡ್ತೀನಿ, ನನ್ನ ಆರೋಗ್ಯನ
ಕಾಪಾಡ್ಕತೀನಿ ಅಂತ ಹೇಳ್ಬಿಟ್ಟು ಒಂದ್ ಸಂಕಲ್ಪ ಹಾಕೊಂಡು ಅವತ್ತೇನೆ ನಾನು ನಾನ್ ವೆಜ್ ಬಿಡ್ಬೇಕು ಅಂತ ಹೇಳಿದ್ರು ಮೇಡಮ್. ನಾನ್ ವೆಜ್ ಬಿಟ್ರೆ ನಿಮ್ ಎಲ್ಲ ಸರಿ ಹೋಗುತ್ತೆ ಅಂತ ಅವರು ಕೂಡ ಹೇಳಿದ್ರು ನನ್ಗ. ಆದ್ರೆ ನಾನ್ ವೆಜ್ ಏನು ಮುಂದೆ ಹಿಂದೆ ನಾನ್ ಮಾಡ್ತಾ ಇದ್ದೆ, ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೆ. ಆದ್ರೆ ನಾನು ಅಷ್ಟಾಗಿ ತಿಂತಾನು ಇರ್ಲಿಲ್ಲ, ಅಷ್ಟು ಊಟನೂ ಮಾಡ್ತಾ ಇರ್ಲಿಲ್ಲ. ಹೀಗಾಗಿ ನಾನು ಊಟನೂ ಕಡಿಮೆ ಆಗೋಯ್ತು, ನಿದ್ದೆ ಇಲ್ಲ, ಊಟ ಇಲ್ಲ, ಆರೋಗ್ಯ ಸರಿ. ಇಷ್ಟುನು ನಾನು ಈ ಒಂದು ಧ್ಯಾನ ಒಂದು ವಾರ ಪೂರ್ತಿ ಅವ್ರದ್ನ ಅಟೆಂಡ್ ಮಾಡಿದೆ. ತುಂಬಾ ಇಷ್ಟ ಆಯ್ತು ನನ್ಗ. ಹಂಗೆ ಸ್ವಲ್ಪ ಧೈರ್ಯ ಬಂತು. ಪತ್ರಿಜಿ ಸರ್ದು ಹೈದ್ರಾಬಾದ್ ಟಿವಿ ಹಾಕೋತಾ ಇದ್ದೆ ನಾನು. ಟಿವಿನಲ್ಲಿ ಬರ್ತಾ ಇದ್ರು ಅವರು. ಟಿವಿನಲ್ಲಿ ಬಂದ್ಬಿಟ್ಟು ಅವ್ರದ್ದು ಒಂದ್ ಅರ್ಧ ಗಂಟೆ ಟೈಮ್ ಅಟೆಂಡ್ ಮಾಡಿದೆ ನಾನು. ಅರ್ಧ ಗಂಟೆ ಟೈಮ್ ಎಷ್ಟು ದಿನ ಒಂದ್ ಸ್ವಲ್ಪ ದಿನಾನೇ ಅಷ್ಟನ್ನೇ ಅವ್ರದ್ದು ಅಟೆಂಡ್ ಮಾಡ್ತಾ ಇದ್ದದ್ದು. ಆವಾಗ ಅವರು ಡೆತ್ ಆಗ್ಬಿಟ್ರು. ಅದನ್ನ ನೋಡ್ಬಿಟ್ಟೆ ಭಯ ಆಗೋಯ್ತು. ನಾನು ಟಿವಿನೇ ಆಫ್ ಮಾಡ್ಬಿಟ್ಟೆ ನಾನು ಅವತ್ತೊಂದ್ ದಿನ. ಅದನ್ನ ನೋಡಿದ್ರೆ ನನ್ಗ ಅದೆಲ್ಲ ನೋಡಕ್ಕೂ ಆಯ್ತಿರ್ಲಿಲ್ಲ ನನ್ಗೆ. ಹೆಣಗಳು ನೋಡೋದೇ ಆಗ್ಲಿ, ಯಾರು ಸತ್ತೋಗಿರೋದೇ ಆಗ್ಲಿ, ಯಾವ್ದಾರ ಸುದ್ದಿ ಕೇಳಿದ್ರೆ ಆಗ್ಲಿ ನನಗ್ ಭಯ ಹುಡ್ತಾ ಇತ್ತು. ಆ ಬೈಕ್ಗೆ ನಾನು ಏನ್ ಮಾಡ್ಬಿಟ್ಟೆ, ಪೂರ್ತಿ ನೋಡ್ಲೇ ಇಲ್ಲ ಅದು ಚಾನಲ್. ಅರ್ಧ ಗಂಟೆ ಟೈಮ್ ಕೂತ್ಕೊಂಡ್ ಧ್ಯಾನ ಮಾಡ್ತಿದ್ದವಳು ನಾನು. ಆ ಪತ್ರಿಜಿ ಸರ್ದು ಡೆತ್ ನೋಡ್ಬಿಟ್ಟೆ ಭಯ ಆಗಿ ಆಫ್ ಮಾಡ್ಬಿಟ್ಟೆ. ನಮ್ ಫ್ರೆಂಡ್ ಬೇರೆ ಕರ್ಕೊಂಡ್ಬಂದು ಕೂರ್ಸಿದೀನಿ. ತುಂಬಾ ಚೆನ್ನಾಗಿದೆ, ಬಾ ನೀನು ಬಳಸ್ಕೋಬಹುದು ಇದನ್ನ, ನಂಗೆ ತುಂಬಾ ಇಷ್ಟ ಆಯ್ತು, ನಾನು ಎಷ್ಟೋ ಒಂದ್ ಸ್ವಲ್ಪ ಆರೋಗ್ಯ ಸುಧಾರಿಸ್ತಾ ಇದ್ದೆ ನಂಗ, ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಕೂರ್ಸಿದ್ರೆ ಅಷ್ಟೊತ್ತ ಡೆತ್ ಆಗ ಸರ್. ಆದ ತಕ್ಷಣನೇ ನಾನು ಆಪೆ ಮಾಡ್ಬಿಟ್ಟು ನೋಡ್ಲೇ ಇಲ್ಲ ನಾನು ಆ ಚಾನಲ್ನ. ಹಾಗಾಗಿ ಅಷ್ಟು ಭಯ ಇತ್ತು ನನ್ಗ, ತುಂಬಾ ಭಯ ಇತ್ತು. ಈ ಒಂದು ಆಮೇಲೆ ನೆಕ್ಸ್ಟ್ ಶಾಂತಲಾ ಮೇಡಮ್ ಅವ್ರದ್ದು ಜೈವ ಮೆಡಿಟೇಷನ್ ಅಂತ ಅಂದ್ಬಿಟ್ಟು ಲಿಂಕ್ ಬಂತು. ನನ್ಗೆ ಇದ್ದದ್ದು ತುಂಬಾ ಖುಷಿ ಆಗ್ಬಿಡ್ತು. ಅವ್ರದ್ದೊಂದು ಅಟೆಂಡ್ ಮಾಡ್ದೆ. ಧನವಂತರಿ ದೇವತೆದು ಒಂದು ನಾನು ಧ್ಯಾನನ ತಗೊಂಡೆ. ತುಂಬಾ ಕ್ಲೆನ್ಸ್ ಅಪ್ ಆಯ್ತು. ಮೇಲಿಂದ ನತ್ತಿಯಿಂದ ಹಿಡ್ದು ಉಗುರು ಕಣ್ಣು ಗಂಟುನು ನನ್ಗ ಕಾಲು ಗಂಟನು ಫುಲ್ಲು ನನ್ಗೆ ಎನರ್ಜಿ ಬಂತು. ಜೊತೆಗ ಕ್ಲೆನ್ಸ್ ಅಪ್ ಆಯ್ತು. ಸ್ನಾನ ಮಾಡ್ತಾ ಇದ್ದೀನೇನೋ ಆ ಒಂದು ಅಮೃತ ಕಲಸದಿಂದ ನನ್ಗ ಮೇಡಮ್ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ನಾನೇ ಅಮೃತ ಕಲಸದಿಂದ ನೀರು ಬರ್ತಾ ಇದ್ದೇನೋ, ನಾನ್ ಸ್ನಾನ ಮಾಡ್ತಾ ಇದ್ದೀನಿ. ತುಂಬಾನೇ ಇನ್ವೇಲ್ ಆಗ್ಬಿಟ್ಟೆ, ಅದಕ್ಕೆ ಅಡಾಪ್ ಆಗ್ಬಿಟ್ಟೆ. ನನ್ಗೆ ತುಂಬಾ ಇಷ್ಟ ಆಯ್ತು. ಹಂಗೆ ಹೀಲಿಂಗ್ ಕೂಡ ಹೇಳಿದ್ರು. ನರಗಳದು ಕ್ಲೆನ್ಸ್ ಅಪ್ ಹೇಳ್ತಾ ಇದ್ರು ಅವರು ಮೇಡಮ್, ಶಾಂತಲಾ ಮೇಡಮ್. ಆವಾಗ ಅದನ್ನ ತಕೊಂಡೆ. ನರಗಳೆಲ್ಲ 2 ಲಕ್ಷ ಅಂತ ಹೇಳಿದ್ನಲ್ಲ ಮಗ, 2 ಲಕ್ಷ ಅಂತ ಹೇಳ್ಬಿಟ್ಟು ಆ 2 ಲಕ್ಷನ ಉಳಿಸ್ಬೇಕು ಅಂತ ಹೇಳಿ ಆ ನರಗಳದೆಲ್ಲ ಫುಲ್ ಹೀಲಿಂಗ್ ಆಗ್ಬಿಡ್ತು. ನರಗಳು ಭದ್ರ ಆಯ್ತು, ಕಾಲ್ ಬಂತು, ಶರೀರ ಸ್ವಲ್ಪ ಗುಣವಾಯ್ತು. ಹೀಗೆ ಅದೊಂದು ಬ್ಲಡ್ ಮಾತ್ರ ಉಳ್ಕಂತು. ಬ್ಲಡ್ ಅಂತಂದ್ರೆ ಇಲ್ಲಿವರೆಗೂ ಸುಮಾರು ಸುಮಾರು ತಿಂಗಳಿಂದ ಇಲ್ಲ. ಅವಾಗ ಅದೊಂದು ಎಲ್ಲಾದು ಬಂತು. ಓಡಾಡ್ದೆ, ನಿಂತ್ಕೋತಾ ಇದ್ದೆ, ಮಾತಾಡ್ತಿದ್ದೆ, ಅಡ್ಗೆ ಮಾಡ್ತಿದ್ದೆ, ಎಲ್ಲ ಮಾಡ್ಕೊಂಡೆ. ಆರೋಗ್ಯ ಸರಿಯಾಗ್ಬಿಡ್ತು. ಮೇಡಮ್ ತುಂಬಾ ಧನ್ಯವಾದಗಳು ನಿಮ್ಗೆ. ದೇವರಾಗಿ ನನಗ್ ಸಿಕ್ಕಿದ್ರಿ. ಇವತ್ತಿಗೂ ಕೂಡ ನಿಮ್ದು ಪೂರ್ತಿ ನೀವು ಯಾವಾಗ 1 ವರ್ಷ 2 ವರ್ಷದಿಂದ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ. ಆ 2 ವರ್ಷದಿಂದ ಇಲ್ಲಿವರೆಗೂ ನಿಮ್ದು ಯಾವ್ದು ನಮ್ ಬಿಟ್ಟಿಲ್ಲ, ಒಂದೂನು ಬಿಟ್ಟಿಲ್ಲ. ನಾವು ಎಲ್ಲಾನು ನಾನು ನೋಟ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ದೆಲ್ಲ. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು, ನನ್ ಬರೆಯಕ್ಕೆ ಬರ್ತಾ ಇರ್ಲಿಲ್ಲ. ಹೆಂಗ್ ಬರಿತಿದ್ನೋ ಏನೋ ಅಂತ ಗೊತ್ತಿಲ್ಲ. ಆಗ ಬರ್ಕೊಳ್ಳೋದು ಒಂದ್ ನಾಲೆಜ್ ಕೊಡ್ತು, ಧ್ಯಾನ ಕೊಡ್ತು. ತುಂಬಾ ಮೇಡಮ್ ಧ್ಯಾನದಿಂದ ಅವರು ಬುಕ್ ತಂದು ತೋರ್ಸಿದ್ರು. ನನ್ ಕ್ಲಾಸಸ್ ಎಲ್ಲ ಅವ್ರ ಬುಕ್ ಅಲ್ಲಿದೆ. ಏನ್ ಇವತ್ಗುನು ಕ್ಲಾಸ್ ಮಾಡಿದಿನೋ ಅದು ಡೇಟ್ ಹಾಕಿ ಸಬ್ಜೆಕ್ಟ್ ಪಾಯಿಂಟ್ಸ್ ಅಷ್ಟು ಚೆನ್ನಾಗಿ ಇಡೀ ಬುಕ್ ಬರ್ಕೊಂಡಿದ್ದಾರೆ. ತುಂಬಾ ಅದು ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು. ತುಂಬಾ ಅಡಾಪ್ಟ್ ಆಗ್ಬಿಟ್ಟೆ ಅಂತಂದ್ರ ಅಂತಿಂತದೆಲ್ಲ ನನ್ಗೆ ಇಂತ ಕೈಲಾಸನೇ ಸಿಕ್ತು ಅಂತ ನಗಾಗ್ಬಿಡ್ತು ನನ್ಗ. ನಾನು ಆರೋಗ್ಯ ತಕತೀನಿ ಇದರಿಂದ ಒಂದು ಬಲವಾಗಿ ಹಠ ಮಾಡ್ದೆ. ನಾನು ನಾನ್ ವೆಜ್ ಕೂಡ ಬಿಟ್ಬಿಟ್ಟಿದ್ದೀನಿ. ಕಡಿಮೆ ಧ್ಯಾನ ಆದ್ಮೇಲೆ ನಿಮ್ದು ಪೈಲ್ಸ್ ಕಡಿಮೆ ಆಯ್ತು ಅಂತ ಹೇಳಿದ್ರಲ್ಲ ಮೇಡಮ್? ಈಗ ಸ್ಟಾರ್ಟ್ ಆಯ್ತು ಅದು, ಈಗ ಸ್ಟಾರ್ಟ್ ಆಯ್ತು. ಹಾಗಾಗಿ ಅಷ್ಟಕ್ ಬಂದು ನನ್ನ ಶರೀರ ಕಾಪಾಡ್ಕೊಂಡೆ. ನೆಕ್ಸ್ಟ್ ಬಂತು ನೋಡಿ, ಅದು ಬ್ಲಡ್ ಬರ್ತಾನೆ ಇತ್ತು. ಅವಾಗ ಹೋಗೋದು, ಬ್ಲಡ್ ತುಂಬಾನೇ ಹೋಗ್ತಾ ಇತ್ತು. ಹೀಗಾಗಿ ಅವನ ಆಸ್ಪತ್ರೆಯಲ್ಲಿ ಅದೊಂದ್ ಸ್ವಲ್ಪ ಮೆಡಿಸನ್ ಕೊಡ್ಸಿದ್ದ. ಅದಕ್ಕೇನೆ ಒಂದ್ 15 ದಿನ ಕಡಿಮೆ ಆಗಿತ್ತು. ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ಸ್ಟಾರ್ಟ್ ಆದ್ರೆ ಅವರು ಆ ಡಾಕ್ಟರ್ ಇರ್ಲಿಲ್ಲ. ಇವನು ಚಿಕ್ಕ ಮಗ ಅಂತಂದ ಬೆಂಗಳೂರಿಗೆ ಬಂದ್ಬಿಡು, ನಾನು ಲೇಡಿ ಡಾಕ್ಟರ್ ಹತ್ರ ತೋರ್ಸ್ಕೊಡ್ತೀನಿ, ಅಲ್ಲೆಲ್ಲ ಹೋಗ್ಬಿಟ್ಟು ನಿನ್ಗೆ ಆಪರೇಷನ್ ಮಾಡಿಸ್ತೀನಿ, ನಿನ್ಗ ಏನು ಆಗೋದಿಲ್ಲ, ಧೈರ್ಯಕ್ ಬಾ ಅಂತ ಹೇಳ್ಬಿಟ್ಟು ನನ್ಗೆ ಅಂತಂದೆ. ನಾನು ನಿನ್ ಮನೆಗ್ ಬಂದ್ರೆ ನನ್ಗ ಪಿರಿಮಿಡ್ ಕರ್ಕೊಂಡ್ ಹೋಗ್ಬೇಕು ನಾನು ಕನಕಪುರಗೆ ಅಂತಂದೆ. ಬಾ ಕರ್ಕೊಂಡ್ ಹೋಗ್ತೀನಿ, ಪಿರಿಮಿಡ್ಗೂ ಕರ್ಕೊಯ್ತೀನಿ, ಧ್ಯಾನನು ಮಾಡಿಸ್ತೀನಿ, ನೀನ್ ನನ್ ನೋಡ್ಕತೀನಿ, ಬಾ ಕರ್ಕೊಂಡ್ ಹೋಗ್ತೀನಿ, ಬಾ ನಿನ್ ತೋರ್ಸ್ಕೊಡ್ತೀನಿ. ಏನೋ ಹೊಟ್ಟೆ ಇಷ್ಟು ಅಪ್ಪ ಆಗ್ಬಿಡ್ತಿತ್ತಲ್ಲ, ಏನೋ ಹೊಟ್ಟಲ್ಲಿ ಏನೋ ಇರ್ಬೋದು. ಬ್ಲಡ್ ಎಲ್ಲಿಂದ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಏನಕ್ಕೋಸ್ಕರ ಹಿಂಗ ಆಗ್ತಾ ಇದ್ದದು,
ಬ್ಲಡ್ಡೇ ನಿಲ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಬಿಟ್ಟು ತುಂಬಾನೇ ಇಷ್ಟೊಂದು ಬ್ಲಡ್ ಹೋಗ್ಬಿಟ್ಟಿತ್ತು ಇಷ್ಟಕ್ಕೆ ಹೋಗುವಾಗ. ಅದು ನೋಡ್ಬಿಟ್ಟು ಭಯ ಆಗಿ ಅದು ವಿಡಿಯೋ ಮಾಡ್ಕೊಂಡವನು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡ್ ಹೋದ ಬೆಂಗ್ಳೂರ್ ಕರ್ಕೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಪ್ರೈವೇಟ್ ಆಸ್ಪತ್ರೆಗೆ ತೋರಿಸ್ತಾವನು. ಅಲ್ಲಿ ಇಂಡೋಸ್ಕೋಪಿನ್ ಮಾಡ್ಬೇಕು ಅಂತ ಹೇಳಿದ್ರು. ಇಂಡೋಸ್ಕೋಪಿನ್ ಮಾಡಿದ್ರು. ನನ್ಗ ತುಂಬಾನೇ ಭಯ ಆಯ್ತು. ಬ್ಲಡ್ ಚೆಕ್ ಮಾಡಿದ್ರು, ಶುಗರ್ ಇದೆ, ಶುಗರ್ 300 ಇದೆ. BP ನಾರ್ಮಲ್ ಆಗಿದೆ, ಶುಗರು ಯೂರಿನ್ ಅಲ್ಲಿ ಅವ್ರಿಗೆ ಶುಗರ್ ಒಂದ್ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಈಗ 300 ಆಗ್ಬಿಟ್ಟಿದೆ ಅಲ್ಲ, ಇದು ಪೈಲ್ಸ್ ತುಂಬಾನೇ ಪೈಲ್ಸ್ ಇದೆ ಇದು ಅಂತ ಹೇಳ್ಬಿಟ್ಟು ಇಂಡೋಸ್ಕೋಪಿನ್ ಮಾಡ್ತಾವ್ರೆ. ಏನೋ ಪೈಪ್ ಹಾಕ್ತಾ ಇದಾರೆ, ಮೇಲಿಂದ ಹಾಕ್ತಾರೇನೋ ಅಂತ ನಾನ್ ಅನ್ಕೊಂಡಿದ್ದೆ. ನಮ್ ಮಗನ್ಗೆ ಒಂದ್ಸರಿ ಆಪರೇಷನ್ ಆಗಿತ್ತು, ಅವಾಗ ಮೇಲಿಂದ ಪೈಪ್ ಹಾಕಿದ್ರು, ಇಂಡೋಸ್ಕೋಪಿನ್ ಮಾಡಿದ್ರು. ಅದೇ ತರನೇನೋ ನಂಗೆ ಭಯ ಆಯ್ತದ ಅಂತ ಹೇಳ್ದೆ. ಇಲ್ಲ ಅಡಿಯಿಂದ ಹಾಕ್ತಾರೆ ಅವರು, ಟ್ಯಾಲೆಟ್ ಹೋಗ್ತದಲ್ಲ ಆ ಜಾಗದಿಂದ ಹಾಕ್ತಾರೆ, ಏನು ಆಗಲ್ಲ ಅಂತ ಹೇಳಿ ಲೇಡಿ ಡಾಕ್ಟರ್ ಎಲ್ಲ ಸಮಾಧಾನ ಹೇಳಿ ಏನು ಆಗಲ್ಲ ಮೇಡಮ್ ಅಂತ. ಭಯ ಆಯ್ತದ ಮೇಡಮ್ ನನ್ ಮಲ್ಕೊಳಕ್ಕೆ, ನನ್ಗೇನು ಆಗಲ್ವಾ ಅಂತಂದೆ. ಏನು ಆಗಲ್ಲ ಮೇಡಮ್, ನಾವಿದೀವಲ್ವಾ, ಲೇಡೀಸ್ ಅಲ್ವಾ, ಏನು ಇಲ್ಲ ಬಿಡಿ, ಮೆಲ್ಲಗೆ ನಾವ್ ಹಾಕ್ತಿವಿ ಅಂತ ಹೇಳಿ ಮಿಷಿನ್ ಬಿಟ್ಟು ಒಳಗಡೆ ಪೈಪ್ ಹಾಕಿದ್ರು. ಪೈಪ್ ಹಾಕಿ ತುಂಬಾನೇ ನೋಡ್ತಾರ, ಹೊಟ್ಟೆ ಸ್ಟಪ್ ಆಗ್ಬಿಡ್ತು, ಭಯ ಆಗೋಯ್ತು, ನೋವು ಸ್ಟಾರ್ಟ್ ಆಗ್ಬಿಡ್ತು ನಂಗ. ಪಾಪ ತುಂಬಾನೇ ಅಳಸುರು ಮಾಡ್ಬಿಟ್ಟೆ. ನಂಗಂತೂ ಬೇಡ, ಸತ್ತೋದ್ರು ಪರವಾಗಿಲ್ಲ, ಎಷ್ಟೇರ ಬ್ಲಡ್ ಬರ್ಲಿ, ಹೆಂಗಾರಾಗ್ಲಿ, ಸತ್ತೋದ್ರು ಪರವಾಗಿಲ್ಲ, ನನಗ್ ಮಾತ್ರ ಇಂಡೋಸ್ಕೋಪಿನ್ ಬೇಡ, ತೆಗೆದ್ಬಿಡಿ ಪೈಪ್ನ ಅಂತ. ನಮ್ ಮಗ ಬೇರೆ ಈಚ ಕುತ್ಕೊಂಡ್ ಅಳ್ತಾವನೆ. ಇಷ್ಟೊಂದ್ ಬಾಯಿ ಬಡಿತಾವ್ರಲ್ಲ ಅಮ್ಮ, ನಾ ಯಾವತ್ತೂ ನೋಡಿಲ್ಲ ಇಂತರ ಬಡಿಯೋದು ಬಾಯಿನ. ತುಂಬಾ ಅಳ್ತಾವ್ರಲ್ಲ ಪಾಪ ಅಂತ ಬಾಯಿ ಬರ್ಬಿಟ್ಟೆ. ತಕ್ಬಿಡಿ ನನ್ಗೆ ಪೈಪೆ ತಕ್ಬಿಡಿ, ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಧ್ಯಾನ ಸ್ಟಾರ್ಟ್ ಮಾಡಿದ್ದೆ ಆಗ ನಾನು. ಆದ್ರೂ ನನ್ಗೆ ಈ ತರ ಆಗ್ಬಿಡ್ತಲ್ಲ, ಇದೊಂದು ನನ್ಗ ಕೊನೆಯಲ್ಲಿ ಕೇಳಲೇಬೇಕಲ್ಲ. ಮೇಡಮ್ಗೂ ಕೂಡ ಫೋನ್ ಮಾಡಿದೆ, ಈ ತರ ಆಗ್ಬಿಡ್ತು ಅಂತೇಳಿ. ಶಾಂತಲಾ ಮೇಡಮ್ ಅವ್ರಿಗೂ ಫೋನ್ ಮಾಡಿದ್ದೆ ನಾನು. ಒಂದ್ಸರಿ ಚೆಕಪ್ ಮಾಡಿಸ್ಕೊಬಿಡಿ ಅಂತ ಶಾಂತಲಾ ಮೇಡಮ್ ಹೇಳಿದ್ರು. ನೆಕ್ಸ್ಟ್ ಲೀಲಾವತಿ ಮೇಡಮ್ಗೂ ಫೋನ್ ಮಾಡಿದೆ. ನಿಮ್ ಅನುಮಾನ ಇತ್ತು ಅಂದ್ರೆ ಒಂದ್ಸರಿ ಚೆಕಪ್ ಹೋಗ್ಬಿಡಿ, ಹೋಗಿ ನೋಡಿ ಮಾಡಿಸ್ಕೊಬಿಡಿ ಒಂದ್ಸರಿ ಚೆಕಪ್ ಅಂತ ಅವ್ರು ಹೇಳಿದ್ರು. ಹೀಗಾಗಿ ಕಾಶಿನಾಥ್ ಸರ್ದು ಕೊಟ್ಟಿದ್ರು, ಅವ್ರಿಗೂನು ಬ್ಲಡ್ ಹೋಗ್ತಾ ಇತ್ತಂತೆ, ಅವ್ರದ್ದು ನಂಬರ್ ಕೊಟ್ಟಿದ್ರು, ಅವ್ರಿಗೂ ಫೋನ್ ಮಾಡಿದೆ. ಇಲ್ಲ ಮೇಡಮ್ ಯಾವ್ದಕ್ಕೂ ಒಂದ್ಸರಿ ಚೆಕಪ್ ಹೋಗ್ಬಿಡಿ ಅಂತ ಅವ್ರು ಹೇಳಿದ್ರು. ಈ ಒಂದ್ ಭರವಸೆಯಿಂದ ನನ್ಗೆ ಏನೋ ಹೋಗ್ಬಿಟ್ಟು ಒಂದ್ಸರಿ ಚೆಕಪ್ ಮಾಡ್ಸೇ ಬಿಡೋಣ, ಹುಡುಗರು ಬೇರೆ ಭಯ ಪಡ್ತಾವೆ, ಈ ತರನೇ ತಡ್ಕೊಂಡ್ ಕೂತಿದ್ರೆ ಆಗಲ್ಲ, ಏನಾರ ಒಳಗಡೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿರುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕರಳಲ್ಲಿಂದ ಬರ್ತಾ ಇರ್ಬೋದು, ಉಣ್ಣೆಗಳಾಗಿರ್ಬೋದು, ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತಾ, ಒಂದ್ಸರಿ ಇಂಡೋಸ್ಕೋಪಿನ್ ಮಾಡಿಸ್ಬಿಡೋಣ ಅಂತ ಹೇಳಿ ಇಂಡೋಸ್ಕೋಪಿನ್ ಮಾಡಿಸ್ತಾ ತೆಗೆದ್ರು. ಪೈಪ್ನ ತೆಗ್ದಾಕ್ಬಿಟ್ರು, ಅಳದ್ ನೋಡ್ಬಿಟ್ಟು ತೆಗ್ದಾಕ್ಬಿಟ್ರು. ಆಗ ನೋಡಿದ್ರೆ ಇಂಡೋಸ್ಕೋಪಿನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರ ಪೈಲ್ಸ್ ಬಂದು 4ನೇ ಸ್ಟೇಜ್ಗೆ ಹೋಗಿದೆ ಅಂತ ಹೇಳಿದ್ರು. 4ನೇ ಸ್ಟೇಜ್ಗೆ ಹೋಗಿದೆ. ಇಲ್ಲಿ ತನಕ ಏನ್ ಮಾಡ್ತಿದ್ರಿ ನೀವು, ಆಪರೇಷನ್ ಇಮಿಡಿಯೇಟ್ ಆಗಿ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾಳೆ ಅಡ್ಮಿಟ್ ಆಗ್ಬಿಡಿ, ನಾಳಿದ್ದು ಆಪರೇಷನ್ ಆಗುತ್ತೆ, ಸಣ್ಣದಾಗಿ ಮೈನರ್ ಆಪರೇಷನ್ ಇದೆ, ಸಣ್ಣದಾಗಿ ಆಗುತ್ತೆ, ಒಂದ್ ಅರ್ಧ ಗಂಟೆ ಟೈಮ್ ಅಷ್ಟೇನೆ ಅಂತೇಳಿ. ಏನ್ ಚಾರ್ಜು ಎತ್ತ ಅಂತ ಕೇಳುವಾಗ 1.5 ಲಕ್ಷ ಹೇಳ. 1.5 ಲಕ್ಷ ಕಟ್ಟಿ ನೀವು ಅಡ್ಮಿಟ್ ಆಗ್ಬಿಡಿ, ಒಂದ್ ಅರ್ಧ ಗಂಟೆ ಟೈಮಲ್ಲೆಲ್ಲ ಮಾಡ್ಬೋದು, ಮತ್ತೆ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಇನ್ನೊಂದ್ ಸ್ವಲ್ಪ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಆಗ ಬಂದೆ, ನರಸೀಪುರಕ್ಕೆ ಬಂದ್ಬಿಟ್ಟೆ ನಾನು. ನಮ್ಮ ಮಗ ಒಂದ್ ಡಾಕ್ಟರ್ ಕರ್ಕೊಂಡೋದ್ರು. ಅವ್ರು ಡಾಕ್ಟರ್ ಇನ್ನೂ ಬಂದಿರ್ಲಿಲ್ಲ, ಮೆಡಿಕಲ್ ಅವ್ರ ಹಾಸ್ಪಿಟಲ್ ಡಾಕ್ಟರ್ ಬಂದಿರ್ಲಿಲ್ಲ. ಇಲ್ಲಿ ಜೈಸಸ್ ಅಲ್ಲಿ ಹೋಗಿ ತೋರ್ಸೋಣ ಅಂತ ಅಂದ್ಬಿಟ್ಟು ಅದೇ ರಿಪೋರ್ಟ್ ಗಳು ತಕೊಂಡೋಗಿ ಜೈಸಸ್ ಅಲ್ಲಿ ತೋರ್ಸಿದ್ವಿ. 2 ಡಾಕ್ಟರ್ನ ಚೆಕ್ಅಪ್ ಮಾಡಿದ್ರು. ಒಂದ್ ಡಾಕ್ಟರ್ ಏನಂತಂದ್ರು, ಈ ಡಾಕ್ಟರ್ ಹತ್ರ ಮಾಡಿಸ್ಕೊಬಿಡಿ, ನನಗೂ ಹೊರಗಡೆ ಟ್ರೈನಿಂಗ್ ಇದೆ, ಹೋಗ್ತಾ ಇದೀನಿ, ಇನ್ನೊಂದ್ ಡಾಕ್ಟರ್ ಹೇಳಿದೀನಿ, ಅವ್ರ ಹತ್ರ ಮಾಡಿಸ್ಕೊ ಅಂತ ಹೇಳಿದ್ರು ಆಪರೇಷನ್. ಹಾಗಾಗಿ ನಾನು ನಮ್ ಮಗ ಅಂತಂದ, ಇವ್ರಿಗೆ ತೋರ್ಸಿರೋದು ಅವ್ರಿಗೆ ಹೇಳಿದ್ಬಿಟ್ರಲ್ಲ, ಇನ್ನ ಒಳ್ಳೆ ಡಾಕ್ಟರ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದ್ ಡಾಕ್ಟರ್ ಕರ್ಕೊಂಡ್ ಹೋದ ಪ್ರೈವೇಟ್ಗೆ. ನಮ್ ಮಗಳು ಕರ್ಕೊಂಡ್ ಹೋದ್ರು, ಅವ್ನ್ ಇರ್ಲಿಲ್ಲ, ಡ್ಯೂಟಿಲಿ ಇದ್ದ. ನಮ್ ಮಗಳು ಕರ್ಕೊಂಡ್ ಹೋದ್ರು. ಅವ್ರ ನಂಬರ್ ಮಧುಶ್ರೀ ಅಂತ ಹೇಳ್ಬಿಟ್ಟು, ಮಧು ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅಲ್ಲಿ ಕರ್ಕೊಂಡ್ ಹೋದ್ರು. ಅಲ್ಲಿ ಅವ್ರು ಚೆಕಪ್ ಮಾಡಿದ್ರು. ಮೇಡಮ್ ಇವಾಗ ಬ್ಲಡ್ ನಿಂತಿದ್ಯಾ ಅಂತ ಕೇಳಿದ್ರು. ಹ್ಮ್ ಸರ್, 1 ವಾರ ಆಗಿದೆ, ನಿಂತಿದೆ, ಬ್ಲಡ್ ಇಲ್ಲ, ಬರ್ತಾ ಇಲ್ಲ ಅಂತಂದೆ. ಅವ್ರು ಚೆಕಪ್ ಮಾಡಿದ್ರು. ಅಲ್ಲ ಮೇಡಮ್, ಇವಾಗ ಏನ್ ತೊಂದ್ರೆ ಇಲ್ಲ ಅದ್ರಲ್ಲಿ, ಪರವಾಗಿಲ್ಲ, ನೆಕ್ಸ್ಟ್ ಮಾಡೋಣ, ಬ್ಲಡ್ ಏನಾದ್ರು ಬತ್ತು ಅಂತ ಹೇಳಿದ್ರೆ ಮಾಡೋಣ, ವೇಟ್ ಮಾಡ್ಬೋದಲ್ಲ, ಮಂಜು ಸರ್ಗೆ ಹೇಳ್ತೀನಿ ನಾನು, ವೇಟ್ ಮಾಡಕ್ ಹೇಳಿ, ವೇಟ್ ಮಾಡಿ ನೀವು, ಮಾಡೋಣ ಅಂತ ಅಂದ್ಬಿಟ್ಟು ಕಳ್ಸ್ಕೊಟ್ರು. ಆಗ ಹೇಳಿದ್ರು ಅವರು, ಚಿಕನ್ ಮಾತ್ರ ತಿನ್ಬೇಡಿ, ಮೂಲಂಗಿ ತಿನ್ನಿ, ನೀರ್ ಜಾಸ್ತಿ ಕುಡೀರಿ, ಚಿಕನ್ ತಿನ್ಬೇಡಿ ಅಂತ ಹೇಳಿದ್ರು.
ಸರ್ ಚಿಕನ್ ಅಲ್ದಾನ ನಾನು ಮಟನೇ ತಿನ್ನಲ್ಲ, ನಾನ್ ವೆಜ್ ಬಿಟ್ಟಿದ್ದೀನಿ ಸರ್ ಅಂತ ಸರ್ಗೆ ಹೇಳಿದೆ ನಾನು ಡಾಕ್ಟರ್ ಹೇಳಿದ್ರು ಯಾಕೆ ಮೇಡಮ್ ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ಸರ್ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ. ಯಾವ್ದು ಅಂತ ಹೇಳಿದ್ರು, PMC ಕನ್ನಡ ಚಾನೆಲ್ ಸರ್, ನಾವು ಅದನ್ನ ಕನಕಪುರ ಹತ್ರ ಇದ್ದಾರೆ ಪತ್ರಿಜಿ ಸರ್. ಹೌದಾ, ನಮ್ಮ ಮನೆಯವರೆಲ್ಲ ಅವರೇ ಅದೇ ಮಾಡ್ತಾ ಇರೋದು, ಧ್ಯಾನ ಮಾಡ್ತಾ ಇದಾರೆ. ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ಸು ಎಲ್ಲಾರು, ನಮ್ಮ ಮನೆಯವ್ರು ಎಲ್ರು ಅದಕ್ಕೇನೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದು ಮೇಡಮ್, ವೇಟ್ ಮಾಡಿ, ಮಾಡೋಣ ಮತ್ತೆ ಏನಾದ್ರೂ ಬಂದು. ನನ್ಗೂ ತುಂಬಾ ಖುಷಿ ಆಗ್ಬಿಡ್ತು. ಅವ್ರ ಮನೆಯವರೆಲ್ಲ ಈ ಒಂದು ಧ್ಯಾನನ ಬಳಸ್ಕೊಂಡಿದಾರಲ್ಲ, ಮಾಡ್ತಾ ಇದಾರಲ್ಲ, ಎಲ್ರಿಗೂ ಒಳ್ಳೇದಾಗಿರ್ಬೋದು, ನನಗೂ ಒಳ್ಳೇದ. ನನಗೂ ದೇವರಾಗಿ ಪತ್ರಿಜಿ ಸರ್, ಅವ್ರನ್ನು ಪತ್ರಿಜಿ ಸರ್ನೇ ರೂಪದಲ್ಲಿ ನನ್ ಕಂಡೆ ನಾನು. ಧ್ಯಾನದಿಂದ ಎಲ್ಲಾನು ಪಡಿಬೋದು, ನಾವು ಆರೋಗ್ಯವಂತರಾಗ್ಬೋದು ಅಂತ ಹೇಳ್ಬಿಟ್ಟು ಅದೇ ಒಂದ್ಸರಿ ಮತ್ತೆ ಮನೆಗ್ ಬಂದೆ. ಇದುವರೆಗೂನು ಇವತ್ಗುನು ಬ್ಲಡ್ ಮಾತ್ರ ಬಂದಿಲ್ಲ. ನಾನು ಆಪರೇಷನ್ಗೆ ಹೋಗ್ಲಿಲ್ಲ. ಆಪರೇಷನ್ ಬೇಡ ನನ್ಗ, ಧ್ಯಾನದಲ್ಲೇ ನಾನು ಇದನ್ನ ಗುಣ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನೀವು ಧ್ಯಾನ ಮಾಡೇನೆ ಇದ್ರಲ್ಲಿ ನೀವು ಗುಣ ಮಾಡ್ಕೊಬಿಟ್ರಿ, ಆಪರೇಷನ್ ಇಲ್ದಿದಾಗ ಮಾಡ್ಕೊಬಿಟ್ರಿ ಅಂತ ಇವತ್ಗುನು ಅಕ್ಕಪಕ್ಕದವರು, ನಮ್ ಫ್ರೆಂಡ್ಗಳು ಕೂಡ ಹೇಳ್ತಾ ಇವ್ರೆ. ಅದು ಇಲ್ಲ. ನೆಕ್ಸ್ಟ್ ಇನ್ನೊಂದ್ ಹೇಳ್ತೀನಿ, BP ಇತ್ತು, ಶುಗರ್ ಇತ್ತು, 1-2 ವರ್ಷದಿಂದ ಟ್ಯಾಬ್ಲೆಟ್ ತಕತಾ ಇದೆ. ಇವತ್ತು BPದು ತಕತಾ ಇಲ್ಲ. BPದು ನಿಲ್ಸ್ಬಿಟ್ಟಿದ್ದೀನಿ, ಶುಗರ್ದು ನಿಲ್ಸ್ಬಿಟ್ಟಿದ್ದೀನಿ. ಯಾವುದೇ ಟ್ಯಾಬ್ಲೆಟ್, ನೋ ಮೆಡಿಸನ್, ನೋ ಡಾಕ್ಟರ್. ಮೇಡಮ್ ಎಲ್ಲಾರ್ದು ಹೆಸರು ಸಮೇತ ಹೇಳಿದ್ರು, ಆದ್ರೆ ಫೈಲ್ಸ್ ನಿಂತಿದ್ ಯಾವಾಗ ಅಂತ ಹೇಳಿಲ್ಲ. ಹುಣ್ಣಿಮೆ ಧ್ಯಾನ ಮಾಡಿದಾಗ ಅದನ್ನ ಹೇಳ್ಬೇಕು. ಯಾಕಂದ್ರೆ ಹುಣ್ಣಿಮೆ ಧ್ಯಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಎಲ್ಲಾರ್ಗು ಹೇಳ್ತೀವಲ್ಲ, ಹುಣ್ಣಿಮೆ ಧ್ಯಾನ ಮಾಡಿ, ಅದ್ರಲ್ಲೂ ಗ್ರೂಪ್ ಅಲ್ಲಿ ಮಾಡಿ ಅಂತ. ಅದಕ್ ಲೈವ್ ಎಕ್ಸಾಂಪಲ್ ಮೇಡಮ್. ಆ ಬ್ಲೀಡಿಂಗ್ ಆಗುವಾಗ ಅವರು ಹುಣ್ಣಿಮೆ ದಿನ ಗಂಟೆಗಟ್ಲೆ ಕೂತ್ಕೊಂಡು ಧ್ಯಾನ ಮಾಡಿದ್ದಾರೆ. ಅದ್ ಇಂಪಾರ್ಟೆಂಟ್ ಹೇಳ್ಬೇಕು. ಮೇಡಮ್ ಹಾಸ್ಪಿಟ್ಲಿಗೆ ಹೋಗಿದ್ದೆಲ್ಲ ಹೇಳಿದ್ರು, ಕ್ಯೂರ್ ಆಗಿದ್ದು ಕರೆಕ್ಟ್ ಆಗಿ ಹೇಳಿ. ಮುಂದೆ ಕೊಟ್ಟಾಗ್ಬಿಡ್ತು ಅದು. ಇಲ್ಲ, ಬೇಗ ಮುಗಿಸಿ ಮೇಡಮ್, ಇನ್ನ 2 minutes ಅಲ್ಲಿ ಹೇಳಿ. ನವರಾತ್ರಿಯಲ್ಲಿ ಮೇಡಮ್ ಅವ್ರದ್ದು 10 ದಿನಾನು ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಅವತ್ತು ಹುಣ್ಣಿಮೆ ಇತ್ತು. ಅವತ್ತಿನ ದಿನ ನವರಾತ್ರಿಲಿ ಹುಣ್ಣಿಮೆ ಇತ್ತು. ಹುಣ್ಣಿಮೆ ದಿನ ಬೆಳಗಾನ ಒಂದ್ಸರಿ ಫುಲ್ಲು ಬ್ಲಡ್ ಅಂತಂದ್ರ ಕುಂತ್ಕೊಂಡ್ರೆ ಸಾಕ ಚರ್ರ ಅಂತ ಒಂಥರ ಪೈಪ್ ತರ ಹೋಗ್ತಾ ಇತ್ತು. ಅವತ್ತೆಲ್ಲ ಏನಕ್ಕೆ ಈ ತರ ಹೋಗ್ತಾ ಇದೆ, ಇವತ್ತೇ ಲಾಸ್ಟ್ ಆಗ್ಬಿಡ್ಬೇಕು ಅಂತೇಳಿ ಮತ್ತೊಂದ್ ಸಂಕಲ್ಪ ಹಾಕೊಂಡು ಮೇಡಮ್ದು, ಶ್ರೀಕಾಂತಿ ಮೇಡಮ್ ಅವ್ರದ್ದು, ಮತ್ತೆ ಪ್ರಿಯಾಂಕಾ ಮೇಡಮ್ ಅವ್ರದ್ದು, ಮತ್ತೆ ಇವ್ರದ್ದು ಶಾಂತಲಾ ಮೇಡಮ್ ಅವ್ರದ್ದು ಫುಲ್ಲು ನಾನು ಹುಣ್ಣಿಮೆ ಧ್ಯಾನನ ಅವತ್ತೆಲ್ಲ ನೈಟ್ ಪೂರ್ತಿ ನಿದ್ರೆನೆ ಮಾಡಿಲ್ಲ, ಫುಲ್ಲು ಧ್ಯಾನ ಮಾಡಿದೆ. ಆಗ ಹೋಗ್ಬಿಟ್ಟು ಡಾಕ್ಟರ್ ತೋರ್ಸಿದ್ರು. ಅವತ್ತು ವೇಟಿಂಗ್ ಅಲ್ಲಿ ಇಟ್ರು. ಇವತ್ಗೂ ನಾನು ಆಪರೇಷನ್ ಹೋಗಿಲ್ಲ, ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಧ್ಯಾನನ ಹೆಚ್ಚು ಮಾಡಿ. ಮೇಡಮ್ ಹೇಳಿದ್ರು ತುಂಬಾ ಧ್ಯಾನ ಮಾಡಿ, ಹುಣ್ಣಿಮೆ ಧ್ಯಾನ ನಿಮ್ಗೆ ತುಂಬಾನೇ ಆರೋಗ್ಯ ಸರಿ ಹೋಗುತ್ತೆ. ಹುಣ್ಣಿಮೆ ಧ್ಯಾನ ಇರ್ಬೋದು, ಅಮಾವಾಸ್ಯೆ ಧ್ಯಾನ ಇರ್ಬೋದು, ತುಂಬಾನೇ ನಾನು ಅದಕ್ಕೆ ಅಡಾಪ್ ಆಗ್ಬಿಟ್ಟಿದೀನಿ. ತುಂಬಾ ಇದರಿಂದ ನನ್ನ ಆರೋಗ್ಯನೇ ನಾನು ಸುಧಾರಿಸ್ಕತ್ತು. ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಟೆಲಿಪತಿಗೆ ಹೋದೆ, ಟೆಲಿಪತಿನ ಅಟೆಂಡ್ ಮಾಡಿದೆ. ಮತ್ತೆ ಶಾಂತಲಾ ಮೇಡಮ್ ಅವ್ರದ್ದು ಕ್ಲಾಸ್ ಅಟೆಂಡ್ ಮಾಡಿದೆ. ಈಗ ಎಲ್ಲಾ ಕಡೆ ಓಡಾಡ್ತೀನಿ, ಚೆನ್ನಾಗಿದ್ದೀನಿ, ಕೆಲ್ಸನೂ ಮಾಡ್ಕೊತಾ ಇದ್ದೀನಿ, ಆರೋಗ್ಯವಾಗಿದ್ದೀನಿ. ಮತ್ತೆ ಮೊನ್ನೆ ಮೈಸೂರಿಗೂ ಕೂಡ ಬಂದಿದ್ದೆ, ಡ್ಯಾನ್ಸ್ ಆಡ್ದೆ. ಡ್ಯಾನ್ಸ್ ಕೂಡ ಆಗದೆ ಇದ್ದಾವ, ಡ್ಯಾನ್ಸ್ ಆಡಿದ್ದೀನಿ ನಾನು ಅವತ್ತು. ಇವತ್ತು ಆರೋಗ್ಯವಾಗಿದ್ದೀನಿ. ಎಲ್ಲ ಯಾವ ಟ್ಯಾಬ್ಲೆಟ್ ತಕತ್ತಿಲ್ಲ, ನೋ ಟ್ಯಾಬ್ಲೆಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ವಿವರವಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಲ್ಲಿ ಅವರು ಮೇನ್ ಹೇಳಕ್ ಬಂದಿದ್ದ ಆ ಮಾತಿನ ಫ್ಲೋ ಅಲ್ಲಿ ಕೆಲವೊಂದು, ಅಂದ್ರೆ ಅವ್ರು ಅವ್ರು ಅಷ್ಟು ಸಫರ್ ಮಾಡಿರೋದಕ್ಕೆ ಹಾಸ್ಪಿಟ್ಲದು ಜಾಸ್ತಿ ಹೇಳ್ಕೊಂಡೋದ್ರು. ಅವ್ರು ಅದಕ್ಕಿನ್ನ ಜಾಸ್ತಿ ಧ್ಯಾನ ಮಾಡಿ ತುಂಬಾನೇ ಅವರು ನಿಲ್ಸಿಲ್ಲ. ಅವರು ಆ ಧೈರ್ಯವಾಗಿದ್ದು ಅವರು ಅಷ್ಟು ಧ್ಯಾನ ಮಾಡ್ತಾ ಎಷ್ಟೋ ಕಾಯಿಲೆಗಳನ್ನ ಅವರು ಹೋಗಿಸ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್ ಇಲ್ಲಿ. ಸೊ ಮಾಸ್ಟರ್ಸ್, ಇವರ ಒಂದು, ಅಂದ್ರೆ ಆ ಏಜ್ ಅಲ್ಲಿ ಆ ಧೈರ್ಯ ಅನ್ನೋದು ನಮಗ್ ಬೇಕು. ಇನ್ನ ಕೊರಗ್ತಾ ಇದ್ರೆ ಇನ್ನ ಜಾಸ್ತಿ ಆಗಿರೋದು. ಆದ್ರೆ ಅವರು ಕೊರಗದೆ ಧೈರ್ಯ ಮಾಡಿ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಅವರು ಧ್ಯಾನದಲ್ಲಿ ಫುಲ್ಲು ಮೇನ್ ಅವ್ರದ್ದು ಪೈಲ್ಸ್ದು ಅಷ್ಟು ಬ್ಲೀಡಿಂಗ್ ಇದ್ದಿದ್ದೂನು ಒಂದು ಹುಣ್ಣಿಮೆ ಧ್ಯಾನ ಮಾಡಿ ಮತ್ತೆ ಇನ್ನೊಂದು ಹುಣ್ಣಿಮೆವರೆಗೂ ಆಗ್ಲಿಲ್ಲ. ಅದಾದ್ಮೇಲೆ 2 ಹುಣ್ಣಿಮೆಗಳು ಬಂತು. ಅವರು ಅದ್ರಲ್ಲೂನು ಇನ್ನ ಬ್ಲೀಡ್ ಆಗಿಲ್ಲ. ಸೊ ಸರ್ಜರಿ ಮಾಡ್ಸಿಲ್ಲ ಅಂತ ಹೇಳಿದ್ರು ಮೊನ್ನೆ ಬಂದಾಗ. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ಟರ್ಸ್, ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ? ಗಿರಿಜಾ ಮ್ಯಾಮ್ ರೆಡಿ ಇದ್ದೀರಾ? ಓಕೆ ಮಾಸ್ಟರ್ಸ್, ಈಗ ಗಿರಿಜಾ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಕೇಳೋಣ. ಎಸ್ ಮೇಡಮ್, ಹೇಳಿ ಮೇಡಮ್. ಪತ್ರಿಜಿ
ಗುರುಗಳಿಂದ ಹಿಡಿದು ಪತ್ರಿಜಿ ಮಾದ ಇಂದ ಹಿಡಿದು ಮತ್ತೆ ಎಲ್ಲಾ ಸೀನಿಯರ್ ಮಾಸ್ಟರ್ಗಳಿಂದ ಹಿಡಿದು ಮತ್ತೆ ಶಾಂತಲಾ ಮೇಡಮ್ ವರ್ಗು ಎಲ್ಲರಿಗೂ ಮತ್ತೆ ನಮ್ಮ ಜೈ ಹೋಮ್ ಮೆಡಿಟೇಷನ್ ಎಲ್ಲ ಮಾಸ್ಟರ್ಸ್ಗೂ ಅನಂತ ಕೋಟಿ ವಂದನೆಗಳು. ಮತ್ತೆ ನಾನು ಚಿಕ್ಕಂದಿನಿಂದ ಧ್ಯಾನ ಮಾಡ್ಬೇಕು ಅಂತ ಆಸೆ ತುಂಬಾ ಇತ್ತು. ಎಷ್ಟೋ ಧ್ಯಾನದ ಕ್ಲಾಸ್ಗಳಿಗೆ ಸೇರಿದ್ದೀನಿ, ಎಲ್ಲೂ ನನಗೆ ಸರಿಯಾಗಿ ಅದು ಆಗ್ತಾ ಇರ್ಲಿಲ್ಲ. ಮತ್ತೆ ಇನ್ನೊಂದು ಸಂಸಾರದ್ದು, ಮತ್ತೆ ಅದು ಅಷ್ಟು ಕಂಟಿನ್ಯೂ ಆಗಿ ಅದನ್ನ ಫಾಲೋ ಮಾಡಕ್ಕಾಗಲ್ಲ. ಏನೋ ನಂದೇ ತಪ್ಪಿರ್ಬೋದು. ಅದಕ್ಕೋಸ್ಕರ ಆಮೇಲೆ ಇದರಲ್ಲಿ ಕೊರೋನಾದಲ್ಲಿ ಮೊಬೈಲ್ ಬಂತು ಇದು ಆನಾಪಾನಸತಿ ಧ್ಯಾನದ್ದು. ಆವಾಗ ಅಲ್ಲಿ ನನ್ ಮಗಳೇ ಅದೇನೋ ಯಾವಾಗೂ ಸೇರ್ಬೇಕು ಅಂತಿದ್ದೆ, ನೋಡು ಬಂದಿದೆ ಸೇರ್ಕೊ ಅಂತ ಅಂದ್ಲು. ಸರಿ, ಯಾವಾಗ ಹಿಂಗೆ ಆಗ್ತಿತ್ತಲ್ಲ ಅಂತ ಅಷ್ಟು ಇಂಟ್ರೆಸ್ಟ್ ಆಗಿ ಸೇರ್ಲಿಲ್ಲ. ಆಸೆ ಆದ್ರೆ ಆ ಧ್ಯಾನದ ಆಸೆ ಇತ್ತು ಅಂತ ಅದಕ್ಕೆ ಸೇರ್ಕೊಂಡೆ. ಆವತ್ತಿಂದ ಮತ್ತೆ ಬಿಟ್ಟೇ ಇಲ್ಲ. ಅವತ್ತೇ ಅಷ್ಟು ಖುಷಿ ಆಯ್ತು. ಮತ್ತೆ ಒಂದೊಂದ್ ದಿವಸ ಒಬ್ಬೊಬ್ರು ಧ್ಯಾನದ ಹೇಳ್ಕೊಡ್ತಾ ಇದ್ರು. ಅವಾಗ ಇದ್ದಿದ್ದು ಒಂದೇ ಗ್ರೂಪ್ ಏನೇನು, ಆ ಗ್ರೂಪ್ ಅಲ್ಲೇ ಮಾಡ್ತಾ ಬಂದೆ. ನಾನು ಮೊದ್ಲು ಸೇರಿದ್ದೆ ನನಗ್ ಧ್ಯಾನ ಬೇಕು ಅಂತ. ನಾನು ಯಾವ್ದೋ ಇಶ್ಯೂಸ್ಗೆ, ಯಾರು ಹೆಲ್ತ್ ಇಶ್ಯೂಸ್ಗೆ ಅಂತ ಏನ್ ಸೇರ್ಲಿಲ್ಲ. ನಾನ್ ಧ್ಯಾನ ಕಲಿಬೇಕು ಅಂತಾನೆ ಸೇರಿದ್ದು. ಆದ್ರೆ ಇವರೆಲ್ಲ ಎಲ್ಲಾರು ಮಾಡಿದಷ್ಟು ಸಾಧನೆ ನನಗಾಗಿಲ್ಲೇನೋ. ಆದ್ರೆ ಒಳ್ಳೇದಂತೂ ಆಗ್ತಾ ಇದೆ. ಅಷ್ಟು ತೀವ್ರವಾಗಿ ಆಗದಿದ್ರು ನನ್ನ ಆರೋಗ್ಯ ಇದ್ದಿದ್ದ ಕಾಲ್ ನೋವು ಎಷ್ಟೋ ಕಡಿಮೆ ಆಗಿದೆ ಇವಾಗ. ಮತ್ತೆ ಇದು ಎನರ್ಜಿ ಬಂದಿದೆ, ತುಂಬಾ ಹೆಲ್ತ್ ಅಲ್ಲೆಲ್ಲ ಇಂಪ್ರೂವ್ ಆಗಿದೆ. ಆದ್ರೆ ನನಗೆ ಮೊದ್ಲಿಂದಾನು ಇದರಲ್ಲೇ ಬೇರೆ ಸಂಸ್ಥೆಯಲ್ಲೇ ಹೇಳ್ಕೊಟ್ಟಿದ್ರು, ಯಾವಾಗ್ಲೂ ಕೋಪಿಸ್ಕೋಬಾರ್ದು, ನಮ್ಮ ದೈವಿ ಗುಣಗಳನ್ನೇ ಯಾವಾಗ್ಲೂ ಬೆಳೆಸ್ಕೋಬೇಕು ಅಂತ. ಪ್ರೀತಿ, ತಾಳ್ಮೆ, ಕ್ಷಮೆ, ಸಹನೆ ಅವನ್ನೆಲ್ಲಾನು ಬೆಳೆಸ್ಕೊಂಡ. ಅವಾಗಿಂದಾನು ಯಾರು ಏನೇ ಅಂದ್ರೂನು ಕೋಪ ಮಾಡ್ಕೋಬಾರ್ದು, ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ಬಾರ್ದು ಅಂತಾನೆ ಅವಾಗಿಂದಾನು ಬೆಳ್ಕೊಂಡ್ ಬಂದಿದ್ದೆ. ಮತ್ತೆ ಇನ್ನೊಂದು, ಈ ಧ್ಯಾನದಿಂದ ನನಗೆ ಆತ್ಮಗಳಿಗೆ ಥ್ಯಾಂಕ್ಸ್ ಹೇಳ್ಕೋಬಹುದು ಅಂತ ಅದು ಗೊತ್ತಿರ್ಲಿಲ್ಲ. ಇವಾಗ ನನಗೆ ಯಾರಿಗಾರು ಒಂದು ಮಾತಾಡಿ ಅವ್ರಿಗೆ ನೋವಾಗಿದ್ರೆ ಎಷ್ಟು ದಿವಸ ಆದ್ರೂ ನನ್ಗೆ ಮಲಗಕ್ ಆಗ್ತಿರ್ಲಿಲ್ಲ. ಅಯ್ಯೋ ನನ್ನಿಂದ ಒಂದ್ ತಪ್ಪಾಗೋಯ್ತು ಅಂತ ಒದ್ದಾಡ್ತಾ ಇದ್ದೆ. ಇವಾಗ ಅದಕ್ಕೊಂದು ನನಗೆ ಒಳ್ಳೆ ಇದು ಸಿಕ್ತು, ಸಲ್ಯೂಷನ್ ಸಿಕ್ತು. ಅವ್ರಿಗೆ ಅಕಸ್ಮಾತ್ ಇವಾಗ ಆದಷ್ಟು ಏನು ಮಾಡಕ್ ಹೋಗಲ್ಲ. ಯಾವತ್ತೋ ಮಾಡಿದ್ ನೆನಪು ಬಂದ್ರು ಅದಕ್ಕೂ ನಾನು ಸಾರಿ ಕೇಳ್ಕೊತೀನಿ, ಆ ಆತ್ಮಕ್ಕೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ. ಅದನ್ನ ಚೆನ್ನಾಗಿ ಫಾಲೋ ಮಾಡ್ತೀನಿ. ಮತ್ತೆ ಇನ್ನೊಂದೇನು ಅಂದ್ರೆ, ಮೊದ್ಲಿಂದಾನು ನಮ್ಮನ್ನ ನಾವು ನೋಡ್ಕೊಳ್ಳೋದು ಗೊತ್ತೇ ಇರ್ಲಿಲ್ಲ. ಯಾವಾಗ್ಲೂ ರಾತ್ರಿ ಮಲಗದಾಗ್ಲೂ ಬೆಳಗ್ಗೆ ಏನ್ ಮಾಡ್ಬೇಕು, ಎದ್ದಾಗ್ಲೂ ಏನ್ ಮಾಡ್ಬೇಕು, ಇದೇ ಮನೆಯಲ್ಲಿ ಏನ್ ಮಾಡ್ಬೇಕು ಇದರಲ್ಲೇ ನಿರತರಾಗಿ ನಾವು ಯಾವತ್ತು ನಮ್ ಬಗ್ಗೆ ಯೋಚಿಸ್ಕೋಬೇಕು, ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು, ನಮ್ಮಲ್ಲಿ ಇಂಥದ್ದೆಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಇನ್ನೊಂದು, ಇಷ್ಟು ದಿವಸ ಎಷ್ಟೇ ಚಿಕ್ಕಂದಿಂದಾನು ಇದ್ರಲ್ಲಿ ಸ್ಪಿರಿಚುವಲ್ ಅಲ್ಲಿ ಇದ್ರೂನು ಇವಾಗ ಮೆಡಿಟೇಷನ್ ಇಂದ, ಈ ಸತ್ಸಂಗಗಳಿಂದ, ಈ ಸ್ವಾಧ್ಯಾಯದಿಂದ ಸಿಗುತ್ತಿರುವಂತ ಜ್ಞಾನ ಮೊದಲು ಸಿಕ್ಕಿರ್ಲಿಲ್ಲ. ಬರೀ ಎಷ್ಟು ರಾಮಾಯಣ, ಮಹಾಭಾರತ, ಎಲ್ಲ ಉಪನಿಷತ್ತುಗಳು, ಮತ್ತೆ ಇದು ಅಷ್ಟಾದಶ ಪುರಾಣಗಳು ಏನೇನು ಓದಿದ್ರುನು ಅದು ಗುಪ್ತವಾಗಿತ್ತೇನೋ ಅದರಲ್ಲಿ. ನಮ್ಗೆ ಅದನ್ನ ತಿಳ್ಕೊಳ್ಳೋಂತಹ ಜ್ಞಾನ ಇಲ್ವೇನೋ ಅಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ಇವಾಗ ಭಗವದ್ಗೀತೆನ ನಾನು 18 ವರ್ಷಕ್ಕೆ ಬಾಯಿಗೆಲ್ಲ ಬರ್ತಾ ಇತ್ತು, ಸುಮಾರು ಬಾಯಿಗೆ ಬರ್ತಾ ಇತ್ತು. ಆದ್ರೆ ಅದರ ಅರ್ಥ ಗೊತ್ತಾಗ್ಬೇಕಲ್ವಾ. ಆಮೇಲೆ ಒಂದೊಂದಾಗ ದೇವರ ಅನ್ಬೇಕೋ ಮತ್ತೆ ಯೂನಿವರ್ಸ್ ಅನ್ಬೇಕೋ, ಯಾವ್ದ್ರಿಂದನೋ ಒಟ್ನಲ್ಲಿ ಎಲ್ಲ ಸಿಕ್ತು. ನಾನು ಆರೋಗ್ಯಕ್ಕಾಗಿ ಯಾವತ್ತೂ ಅಷ್ಟು ಕಷ್ಟಪಟ್ಟಿಲ್ಲ. ಅದು ಇದರಿಂದ ಮತ್ತೆ ಇವಾಗ ಈ ಧ್ಯಾನದಿಂದ ಇಲ್ಲಿಗೆ ಸೇರಿದ್ಮೇಲೆ ತುಂಬಾ ನಮ್ಗೆ ಅನುಭವಗಳಿಗಿಂತ ಜ್ಞಾನ ಸಿಕ್ಕಿದೆ ಮಾಸ್ಟರ್ಗಳಿಂದ. ಮತ್ತೆ ಎಲ್ಲರೂ ಹೇಳ್ಕೊಳ್ಳೋ ಅಷ್ಟು ನನ್ಗೆ ಸಿಗದಿದ್ರು ಎಕ್ಸ್ಪೀರಿಯನ್ಸ್ ಧ್ಯಾನದಲ್ಲಿ ಆವಾಗ ಕೆಲವು ಸಿಕ್ಕಿದೆ. ಮತ್ತೆ ಮೊನ್ನೆ ಮೈಸೂರಿನಲ್ಲಿ ಧ್ಯಾನ ಮಾಡ್ತಿರೋವಾಗ ಅದು ಒಂದು ಚಿಕ್ಕ ಹುಡುಗಿ ಹಾಡ್ತಾಳಲ್ಲ, ಗಾಯತ್ರಿ
ಏನು ಅವಳ ಹೆಸರು ಪೂರ್ತಿ ಏನು, ಒಂದು ಹುಡುಗಿ ತುಂಬಾ ಫೇಮಸ್ ಆ ಹುಡುಗಿ ಹಾಡ್ತಾಳ. ಆ ಧ್ಯಾನದಲ್ಲಿ ನನ್ನ ನಿಧಾನಕ್ಕೆ ಬಗ್ಕೊಂಡು ನಡ್ಕೊಂಡ್ ಬಂದು ನನ್ನ ಹಣೆಗೆ ಹಿಂಗ ಒತ್ತಿ ಮುತ್ತಿ ಕೊಟ್ಟು ಹೊರಟೋಗ್ಬಿಟ್ಲು. ಗ್ರೇಟ್. ನಾನು ಏನ್ ಮಾತಾಡೋಣ ಅಂದ್ರೆ ಹಂಗೆ ಅಷ್ಟು ಸೆಕೆಂಡ್ ಅಲ್ಲಿ ಹೊರಟೋದ್ಲು. ಮತ್ತೆ ಅಷ್ಟು ಖುಷಿ ಆಯ್ತು. ಅವಾಗ ಆ ಅನುಭೂತಿ ಅನ್ನೋದು, ಖುಷಿ ಸಂತೋಷದ ಅನುಭೂತಿ, ನಿಜವಾದ ಅನುಭೂತಿ ಏನು ಅನ್ನೋದು ಅಷ್ಟು ಚೆನ್ನಾಗಿ ಆಯ್ತು ಅವಾಗ. ಮತ್ತೆ ನಾನು ಆಕ್ಚುಲ್ ಆಗಿ ಬಳ್ಳಾರಿ ಹೊರಟೋಗಿದ್ದೆ. ಆಮೇಲೆ ಇವರು ಅಯ್ಯಪ್ಪ ಸರ್ ಡೇಟ್ ಅನೌನ್ಸ್ ಮಾಡಿದ್ರು. ಅಯ್ಯೋಯ್ಯೋ ನಮ್ಮೂರಲ್ಲೇ ಆಗ್ತಿರುವಾಗ ನಾನು ಇಲ್ಲಿ ಬಂದ್ಬಿಟ್ನಲ್ಲ, ಏನ್ ಮಾಡೋದು ಅಂತ ಅವಳು ಕೇಳ್ಕೊಂಡೆಲ್ಲ, ಒಂದ್ಸರ್ತಿ ಕಳಿಸ್ಬಿಡು ಅಂತ ನನ್ ಮಗಳು. ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ಆಗಲ್ವಾ ಅಂತ. ನಮ್ಮೂರಲ್ಲಿ ಆಗೋವಾಗ ನಾನು ವಾಲಂಟ್ರಿಯಾಗಿ ಸೇವೆ ಮಾಡ್ಬೇಕು ನ್ಯಾಯವಾಗಿ ಹೋಗಿ, ಆದ್ರೆ ಅದು ಆಗಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಇವಾಗ ನೀನು ಇನ್ನೂ ಸೇವೆಗಳು ಮಾಡ್ತಾ ಕೂತ್ಕೋಬೇಕಾ? ಇಲ್ಲ, ಆದಷ್ಟು ಏನೋ ಒಂದು ಮಾಡ್ಬೋದು ಅಲ್ಲೋಗಿ ಅಂತ ಹೇಳಿ ಮತ್ತೆ ಹೆಂಗೋ ದೇವ್ರ ದಾರಿ ಮಾಡ್ಕೊಟ್ ಬಂದ್ಬಿಟ್ಟೆ. ಬಂದು ಅಲ್ಲಿ ಭಾಗವಹಿಸಿದ ಮೇಲೆ ಆಮೇಲೆ ಅಲ್ಲಿ ಧ್ಯಾನ ಮಾಡಿ 3 ಗಂಟೆ ನೆಲದ ಮೇಲೆ ಕೂತು ಧ್ಯಾನ ಮಾಡಿದ್ದೀನಿ. ಗ್ರೇಟ್ ಮೇಡಮ್, ಗ್ರೇಟ್. ಈ ಏಜ್ ಅಲ್ಲಿ ಅವ್ರ ನನಗೆ ತುಂಬಾ ಆಶ್ಚರ್ಯ ಆಯ್ತು ಮೇಡಮ್, ಅಷ್ಟೊತ್ತು ನೆಲದ ಮೇಲೆ ಕೂತ್ಕೊಂಡು 3 hours ಮಾಡಿದ್ದಾರೆ. ಗ್ರೇಟ್ ವಿಲ್ ಪವರ್. ಅದು ಮೊದ್ಲಿಂದ ಆ ಧ್ಯಾನಕ್ಕೋಸ್ಕರ ಹೋಗ್ತಿದ್ನಲ್ಲ, ಅಲ್ಲಿ ಇಲ್ಲಿ ಅಲ್ಲೆಲ್ಲ ಹಂಗೆ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳ್ತಿದ್ರು. ಮತ್ತೆ ಅದಕ್ಕೆ ಅವಾಗಿಂದ ಹಾಗೆ ಪ್ರಾಕ್ಟೀಸ್ ಮಾಡಿದ್ದು. ಅದೇ 3 ಗಂಟೆ ಮನೇಲಿ ಮಾಡಿದ್ರೆ ಹೊರ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಮಧ್ಯೆ ಎಲ್ಲಿ ಏನಾರ ಆಗುತ್ತೇನೋ ಅನ್ನೋ ಇದಕ್ಕೆ ಹಂಗ್ ಮಾಡ್ತೀನಿ. ಅಲ್ಲಿ ಕೂತ್ಕೊಳ್ಳೇಬೇಕು, ಇವತ್ತು ಆ ಎಕ್ಸ್ಪೀರಿಯನ್ಸ್ ನೋಡೇ ಬಿಡ್ಬೇಕು ಅಂತ ಹೇಳಿ ಅಲ್ಲಿ ಕೂತ್ಕೊಂಡೆ. ಆಮೇಲೆ ಅಷ್ಟು 3 ಗಂಟೆ ಕೂತಿದ್ರು ಎದ್ದೆ ಮೇಲಕ್ಕೆ. ಎದ್ಮೇಲೆ ಎಷ್ಟು ಹಗುರ ಆಗಿತ್ತು ದೇಹ ಆಗ್ಲಿ, ಕಾಲ್ ನೋವು. ಎಲ್ಲಾರು ಬೈತಾರೆ ಕೆಳಗಡೆ ಕೂತ್ಕೋತೀನಿ ಅಂದ್ರೆ. ಯಾರು ಚಿಕ್ಕವರೆಲ್ಲ ಕೂತ್ಕೊಳ್ಳಲ್ಲ, ನೀನ್ ಹೋಗಿ ಎಲ್ಲಾ ಎಕ್ಸ್ಪೆರಿಮೆಂಟ್ ಮಾಡ್ತೀಯ ಅಂತ. ಯಾವತ್ ಕೇಳೋರು ಯಾರು ಇರ್ಲಿಲ್ಲ ಅಲ್ಲಿ, ನಾನು ಒಬ್ಳೇ ಬಂದಿರೋದು ಹೇಳಿ ಕೂತ್ಕೊಂಡು ಮಾಡಿದೆ. ಅಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಚೈತನ್ಯ ತುಂಬಿಕೊಂಡಿತ್ತು. ಓಡಾಡಕ್ಕೆ ಮಾಡಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ನನಗೆ. ಮತ್ತೆ ಮಾರನೇ ದಿವಸ ಬಂದು 4 ರೋಡ್ ರೋಡ್ಗೆ ಕಳ್ಸಲ್ಲ ನನ್ನ. 4 ರೋಡಲ್ಲಿ ರಾಮನ ಅಕ್ಷತೆಯನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದೀನಿ ಹೋಗಿ. ಅಷ್ಟು ಹೇಳ್ದೆ ನಾನು, ನೋಡು ನೀನು ಕಳ್ಸಲ್ಲ ಅಂದೆ ನೋಡಿ, ಎಷ್ಟು ಖುಷಿಯಾಗಿ ಇವತ್ತು ಹೋಗಿ ಬಂದಿದ್ದೀನಿ. ನನ್ ಜೊತೆ ಬಂದವ್ರಿಗೆ ಕೂಡ ನಾನು ಹೇಳಿಲ್ಲ. ನನ್ಗೆ ಯಾರು ನನ್ನ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗೋದು ಮನೆಯವರು. ಬೇಡ ನೀನು ಎಲ್ಲಿ ಬಿದ್ದೋಗ್ತೀಯೋ ಅಂತದ್ರಲ್ಲಿ ಒಬ್ಳೆ ಅವ್ರಿಗೇನ್ ಹೇಳಕ್ಕಾಗತ್ತ, ನಾನ್ ನಡಿಯಕ್ಕಾಗಲ್ಲ ಅಂತ. ಅಷ್ಟು ಖುಷಿಯಾಗಿ ಚೆನ್ನಾಗಿತ್ತು ಮಾರನೇ ದಿವ್ಸ. ಅದಕ್ಕೆ ಅಷ್ಟು ಸಂತೋಷ ಆಯ್ತು, ನಾನು ಬಂದಿದ್ದು ಸಾರ್ಥಕ ಆಯ್ತು ಅಂತ. ತುಂಬಾ ಇದರಿಂದ ಮತ್ತೆ ಅವರೆಲ್ಲ ಹೇಳ್ದಂಗೆ ನನಗೆ ಆ ಸಬ್ ಕಾನ್ಶಿಯಸ್ ಎಲ್ಲ ತಿಳ್ಕೊಂಡಿದ್ರು ಅದು ಅನುಭವಕ್ಕೆ ಬಂದಿಲ್ಲ ನನಗೆ. ಇಲ್ಲ ನನ್ಗೆ ತಿಳ್ಕೊಳ್ಳೋ ಅಂತ ಜ್ಞಾನ ಇಲ್ವೋ ಅದು ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಒಂದಂತೂ ತೀರ್ಮಾನ ಮಾಡಿದ್ದೀನಿ. ಮೊನ್ನೆ ಅಯ್ಯಪ್ಪ ಸರ್ ಅವ್ರು ಹೇಳಿದ್ರು, ಯಾವ ಸ್ಥಿತಿ ಆಗ್ಲಿ ಅದು ಒಂದು ಸ್ಥಿತಿ ಅಂತ ತಿಳ್ಕೊಂಡು ಮಾಡ್ತಾ ಇರಿ. ಅದು ಆ ಎಕ್ಸ್ಪೀರಿಯನ್ಸು ಅನ್ಎಕ್ಸ್ಪೀರಿಯನ್ಸ್ ಏನು ನೀವು ಯೋಚನೆ ಮಾಡು ಸಾಕು. ಅದೊಂದೇ ಬೇಸಿಕ್ ಮೇಲೆ ನಿಂತ್ಕೊಂಡು ಸಹಾಯವರೆಗೂ ಮಾಡ್ತೀನಿ, ಅದು ಏನಾರ ಆಗ್ಲಿ ಅಷ್ಟೇ. ಹಾಗಂತ ತೀರ್ಮಾನ ಮಾಡ್ಕೊಂಡು ಧ್ಯಾನದಲ್ಲಿ ತೊಡಗ್ತಾ ಇದ್ದೀನಿ. ನೀವು ಇದು ಬೇರೆ ಕಡೆ ಎಲ್ಲಾರು ಧ್ಯಾನ ಹೇಳ್ಕೊಟ್ಟು ಹೋದಾಗ ನಾನು ಹೋಗಿ ಭಾಗವಹಿಸ್ಬೇಕು ಅನ್ನೋ ಆಸೆ ಇದೆ. ನಾನು ಎಲ್ಲ ನಾನು ತಿರ್ಗಾಡಕ್ಕೆ ಅದಕ್ಕೋಸ್ಕರ ಯಾವ್ದಾರ ಆದ್ರೆ ಹೇಳಿ ನಾನು ಬರ್ತೀನಿ. ಖಂಡಿತ ಅಲ್ಲಿ ಮೇಡಮ್, ಖಂಡಿತ. ನೀವ್ ಅದೇ ಹೇಳಿದ್ರಿ, ಈ ಏಜ್ ಅಲ್ಲಿ ಅವ್ರಿಗೆ ಆ ಹುಮ್ಮಸ್ ಇದೆ ಅಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡೋದು. ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ, ಇಂಥವ್ರದ್ದು ಅಂತವ್ರದ್ದು ಎಲ್ಲಾ ಕ್ಲಾಸಸ್ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತೀರಾ, ಎಲ್ಲಾ ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಮುಂದುವರಿಸಿ. ಆಗುತ್ತೆ, ಎಲ್ಲಾ ಕಡೆ ಓಡಾಡೋ ತರ ಆಗುತ್ತೆ ನಿಮ್ ಕಾಲು. ಮತ್ತೆ ನಾನು ಇಷ್ಟು ಬಂದಿದೆ ಅಲ್ಲ ಈ ಏಜ್ ಅಲ್ಲಿ. ಎಷ್ಟು ಮೇಡಮ್ ಏಜ್ ನಿಮ್ಗೆ? 72. 72 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಅವಕಾಶ ಕೊಟ್ಟಿದ್ದಕ್ಕೆ, ಆವಾಗ್ಲೇ ವೇದ ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೂ ತುಂಬಾ 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 ಧನ್ಯವಾದಗಳು. ನೀವೆಲ್ಲ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಸೊ ಮಾಸ್ಟರ್ಸ್ ನೋಡಿ, ಏಜ್ ಅನ್ನೋದು ಜಸ್ಟ್ ಏನ್ ನಂಬರ್ ಅಷ್ಟೇ. ಯಾವ ಏಜ್ ಅಲ್ಲಾರು ನಾವು ಮಾಡ್ಬೇಕು ಅನ್ನೋ ಒಂದು ಹಠ ಛಲ ಬಂದ್ರೆ ಅದ್ ಮಾಡೇ ಮಾಡ್ತೀವಿ. ಸರಿಯಾದ ಗೈಡೆನ್ಸ್ ಬೇಕಷ್ಟೇ. ಅದನ್ನು ಅವರು ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಬಿಡೋದೇ ಇಲ್ಲ. ಅವರು ಒಂದು ದಿನಾನು ಕ್ಲಾಸ್ ಮಿಸ್ ಮಾಡಲ್ಲ, ಡೈಲಿ ಅಟೆಂಡ್ ಆಗ್ತಾರೆ. ತುಂಬಾ ಅಪರೂಪ ಅವ್ರು ಇಲ್ಲ ಕ್ಲಾಸ್ ಅಲ್ಲಿ ಅನ್ನೋದು. ಈ ಏಜ್ ಅಲ್ಲೂ ಅವ್ರು ಅದನ್ನ ಮಾಡ್ತಾ ಇದಾರೆ. ಎಷ್ಟೋ ಜನ ಬರೀ ಆ ಏಜ್ ಅಲ್ಲಿ ಟಿವಿ ನೋಡ್ಕೊಂಡು ಕಾಲ ಕಳಿಯೋರು ಎಷ್ಟು ಜನ ಇರ್ತಾರೆ. ಆದ್ರೆ ಇವ್ರು ಟೈಮ್ ಸಿಕ್ಕಾಗಲ್ಲ, ಇಡೀ ದಿನ ಆಲ್ಮೋಸ್ಟ್ ಮಾಡ್ತಿರ್ತಾರೆ ಅನ್ಸುತ್ತೆ, ಧ್ಯಾನದಲ್ಲೇ ಇರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಏನಾರು ಆಗ್ಲಿ ಬಿಡ್ಲಿ, ಒಟ್ಟು ಕೂರ್ತಾರೆ ಮಾಡ್ತಾರೆ. ಅದೇ ಬೇಕಾಗಿರೋದು ಮಾಸ್ಟರ್ಸ್. ಸೋಮವಾರ ಅಕ್ಷತೆ ಹಂಚಕ್ ಹೋಗಿದ್ದೆ 8ನೇ ತಾರೀಕು. ಅದೇ ಹೇಳಿದ್ದು, ಅಕ್ಷತೆ ಅಯೋಧ್ಯೆದು ಅಕ್ಷತೆ ಹಂಚಕ್ ಹೋಗಿದ್ದಾರೆ. ಗ್ರೇಟ್. ಅದು ಮೊದ್ಲು ಕರ್ತವ್ಯವರೆಗೂ ಎಷ್ಟು ಮಾಡಿದೀವೋ ಅವಾಗ ಅಷ್ಟ್ ಮಾಡಿದೀವಿ ಅದೇ ಅದೇ ಮೊದ್ಲು. ಅದಕ್ಕೋಸ್ಕರ ಆಗುತ್ತೆ ಮೇಡಮ್, ಎಲ್ಲ ಆಗುತ್ತೆ. ನಾವು ಇನ್ನ ಈ ತರ ನಾವು ಮಾಡೋಣ. ಧ್ಯಾನ ಮಾಡ್ತಾ ಇದ್ರೆ ನೀವು ಕಡೆ ಉಸಿರಿರೋವರೆಗೂ ನೀವು ಅಂದಂಗೆ ಆಗ್ತಾ ಇರುತ್ತೆ. ಯಾವ ಟೈಮಲ್ಲಿ ಎಷ್ಟು ಆಗ್ಬೇಕೋ ಅಷ್ಟು ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಾ ಮೇಡಮ್ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಗೀತಾ ಹೆಬ್ಸೂರ್ ಅವ್ರ ಬಂದಿದ್ದೀರಾ? ವಿಶಾಲಾಕ್ಷಿ ಇಲ್ಲ, ಗೀತಾ ಮೇಡಮ್ ಇಲ್ಲ. ಬೇರೆ ಇನ್ಯಾರು ಇವತ್ತು ಶೇರ್ ಮಾಡ್ಕೊಂತೀರಾ? ಇನ್ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತೀರಾ ನಿಮ್ಮ ಮೆಡಿಟೇಷನ್ ಜರ್ನಿ? ದೀಪ ಹಚ್ಚಿದ್ರೆ ಅಂತ ನಾನು ಇದ್ದಿದ್ದಿಲ್ಲ, ಲೇಟ್ ಆಗಿ ಇದು ಮಾಡಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೆಡಿಟೇಷನ್ ಆಯ್ತ್ರ? ಎಲ್ಲ ಆಗೋಯ್ತು ಮೇಡಮ್, ಎಕ್ಸ್ಪೀರಿಯನ್ಸ್ ಶೇರಿಂಗ್ ನಡೀತಾ ಇದೆ. ಲಾಸ್ಟಿಗೆ ವಿಶ್ ಮಾಡಾಕರ ಬಂದೆ ಅದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದಾರೆ ಎಲ್ಲರೂನು. ಸೊ ಈ ಮೆಡಿಟೇಷನ್ ಜರ್ನಿ ನಿಮ್ಗೆ ಹೇಗ್ ಅನ್ನಿಸ್ತು ಏನು ಅಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದಾರೆ. ಅನಿತಾ ಮೇಡಮ್ ದಾಗ್ಲಿ ನೆಕ್ಸ್ಟ್ ನೀವು ಏನಾದ್ರು ಶೇರ್ ಮಾಡಿದರೆ ಅಷ್ಟೊತ್ತಿಗೆ ಏನು ಶೇರ್ ಮಾಡ್ತೀರಾ ಅನ್ನೋದನ್ನ ಪ್ರಿಪೇರ್ ಆಗಿ ನಾನು ನೆಕ್ಸ್ಟ್ ತಗೊಂತೀನಿ. ಮೇಡಮ್ ಗೀತಾ ಮೇಡಮ್. ಅನಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ ಗೀತಾ ಮೇಡಮ್ ಹೆಸರು ನೋಡ್ದೆ ನಾನು, ಅಲ್ಲಿ ಅವರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಯಾವ ಗೀತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ನೀವೇನಾ ಮೇಡಮ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಹೇಳಿದ್ದು? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮ್ಯಾಮ್ ಮಾಡ್ಕೊಳ್ಳಿ. ಆಯ್ತಾಯ್ತು. ನೀವೇನಾ ಹೇಳಿದ್ದು? ಅನ್ಮ್ಯೂಟ್ ಆಗ್ತಾ ಇರ್ಲಿಲ್ಲ, ಮ್ಯೂಟ್ ಆಗ್ತಿರ್ಲಿಲ್ಲ ಮೇಡಮ್. ಓಕೆ ಓಕೆ, ನೀವೇ ತಾನೇ ಹೇಳಿದ್ದು ಎಕ್ಸ್ಪೀರಿಯನ್ಸ್ ಶೇರಿಂಗ್? ಓಕೆ ಮೇಡಮ್, ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ವಂದಿಸುತ್ತಾ, ಎಲ್ಲಾ ಮಾಸ್ಟರ್ಸ್ ಗಳಿಗೂ ವಂದಿಸುತ್ತಾ, ಎಲ್ಲಾ ಧ್ಯಾನ ಬಂಧುಗಳಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಧ್ಯಾನ ಅನುಭವವನ್ನು ಹಂಚಿಕೊಳ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು 4 ವರ್ಷ ಆಯ್ತು ಮೇಡಮ್. ಕರೋನಾ ಬಂದಾಗ ಸ್ಟಾರ್ಟ್ ಮಾಡಿದ್ದು. ತುಂಬಾ ಹೆದರ್ಕೊಂತಾ ಇದ್ದೆ ಆ ಟೈಮಲ್ಲಿ. ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಈ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಗಳು ಹೇಳ್ತಾ ಇದ್ದಿದ್ದು, ಝೂಮ್ ಕ್ಲಾಸ್ ಇವೆಲ್ಲ ಕೇಳಿ 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 ನಮ್ಗೆ ತುಂಬಾ ಧೈರ್ಯ ಬಂತು. ಕರೋನಾ ಅನ್ನೋದು ಹೆದರಿಕೆ ಅನ್ನೋದೇ ಹೋಯ್ತು. 1 ವರ್ಷ ನಾನು ಹೀಗೆ ಅದ್ರೊಳಗೆ ಎಲ್ಲ ಮಾಡ್ಕೊಂಡು ಝೂಮ್ ಅಲ್ಲಿ ಎಲ್ಲ ಕೇಳ್ಕೊಂಡು ಇದ್ದೆ. 1 ವರ್ಷ ಎಲ್ಲ ಆದ್ಮೇಲೆ ನಾರ್ಮಲ್ ಇದು ಶುರುವಾದ್ಮೇಲೆ ಧ್ಯಾನ ಮಾಡೋ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಆಗ್ತಾವಲ್ಲ, ಧ್ಯಾನ ಮಾಡೋದು ಕಡಿಮೆ ಆಯ್ತು. ಕಡಿಮೆ ಆದ್ಮೇಲೆ ಹಂಗೆ ಕಡಿಮೆ ಆಯ್ತು ಅಂದ್ರೂ ಕುತ್ಕೊಳಕ್ಕೂ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಅವಾಗ 1 ವರ್ಷ ಎಷ್ಟು ಚೆನ್ನಾಗ್ ಮಾಡಿದ್ವಿ, ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್, ಬಹಳ ಖುಷಿ ಆಗ್ತಾ ಇತ್ತು. ಧ್ಯಾನ ಕಡಿಮೆ ಆಗ್ತಿದ್ದಂಗೆ ಮತ್ತೆ ಪ್ರಾಬ್ಲಮ್ಮು, ಒಂಥರ ಬೇಜಾರು ಎಲ್ಲ ಶುರುವಾಯ್ತು. ಮತ್ತ ಹಂಗ ಬಿಡ್ಲೇಬಾರ್ದು ಅಂತ ಹೇಳಿ ಮಧ್ಯಾಹ್ನ ರಾತ್ರಿ ಕಂಪಲ್ಸರಿ 1 ದಿವಸನೂ ಬಿಡದಿದ್ದಂಗೆ ಎಷ್ಟೇ ಕೆಲ್ಸ ಇರ್ಲಿ ಎಲ್ಲೇ ಹೋಗ್ಲಿ ರಾತ್ರಿ ಮಲ್ಗೋ ಮುಂದೆ ಮಾಡೇ ಮಲಗ್ತಾ ಇದ್ದೆ. ಆದ್ರಿಂದ ಧ್ಯಾನದ್ದೇನ್ ಬಿಟ್ಟಿಲ್ಲ, ಕಡಿಮೆ ಆಗ್ತಿತ್ತು. ಮತ್ತೆ ಈಗ 1 ವರ್ಷ 2 ವರ್ಷದಿಂದ ಮತ್ತೆ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ 3 to 4 hours ಡೈಲಿ ಮಾಡೇ ಮಾಡ್ತಾ ಇದ್ದೀನಿ. ಈಗ 1 6 months ಇಂದ ಇನ್ನ ಜಾಸ್ತಿ ಆಗಿದೆ. ಈಗ ಅನುಭವ ಅಂದ್ರೆ ಅದೇ ಎಲ್ಲ ನಮ್ಮ ಅತ್ತೆಯವ್ರು, ಜಮನಾಥಮ್ಮರು ನಮ್ಮ ಅತ್ತೆಯವ್ರಾಗ್ಬೇಕು. ಅವ್ರು ಹೇಳ್ದಿದ್ದೆಲ್ಲ ಅನುಭವ ನಂದು ಸೇಮ್ ಮೇಡಮ್. ಈಗ ಸುಮ್ನೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅವ್ರು ಏನ್ ಹೇಳಿದಾರೆ ನಂದು ಸೇಮ್ ಟು ಸೇಮ್ ಎಲ್ಲಾನು ಅದೇ ಆಗಿದೆ. ನಾನ್ ಅನ್ಕೊಂಡೆ ನಂದೇ ಅವರೇ ರೆಕಾರ್ಡ್ ಮಾಡ್ಬಿಟ್ಟು ನಂದು ಅದೇ. ಮತ್ತೀಗ 1 ವೀಕ್ ಕ್ರೂಸ್ಗೆ ಹೋಗಿದ್ವಿ ಮೇಡಮ್. ಅಲ್ಲಿ ಕ್ರೂಸ್ಗೆ ಹೋದಾಗ ಸ್ವಲ್ಪ ಫ್ರೀ ಇರ್ತೀವಲ್ಲ, ಫ್ರೀ ಇದ್ದಾಗ ಸನ್ಸೆಟ್ ಸನ್ರೈಸು ಫ್ರೀ ಇದ್ದಾಗ ಸಮುದ್ರದ ಹತ್ರ ಎಲ್ಲ ಕೂತು
ನನ್ಗೆ ಮ್ಯೂಸಿಕ್ ಕ್ಲಾಸ್ ಇಲ್ದೆ ನಾನ್ ಧ್ಯಾನನೇ ಮಾಡ್ತಿಲ್ಲ, ಇದಾಗ್ತಿರ್ಲಿಲ್ಲ. ಅಲ್ಲಿ ಏನು ಮೊಬೈಲ್ ಇಂದೇ ಇಲ್ಲ, ಒಂದ್ ವಾರ ನನಗೆ ಮೊಬೈಲ್ ಟಚ್ ಇಲ್ಲ, ಅಲ್ಲಿ ನೆಟ್ವರ್ಕ್ ಇಲ್ದೆ. ಅವಾಗ ಮ್ಯೂಸಿಕ್ ಇಲ್ದೆ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು, ಅದೆಲ್ಲ ಮಾಡ್ಕೊಂಡ್ ಬಂದೆ. ಅವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ನಂಗೆ ತುಂಬಾ ಕೋಪ ಇತ್ತು, ಅನ್ನೆಸೆಸರಿ ತುಂಬಾ ಮಾತಾಡ್ತಾ ಇದ್ದೆ. ಈಗ ಮಾತು ಫೋನು ಬಹಳ ಇದೆ. ಎಲ್ಲರೂ ಅಂತಿದ್ರು ಎಷ್ಟು ಮಾತಾಡ್ತೀಯ. ಅದ್ ಹೆಂಗ್ ಅವಾಯ್ಡ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಈಗ ಧ್ಯಾನಕ್ ಬಂದ್ಮೇಲೆ ಯಾಕ್ ಮಾತಾಡ್ತಾರಪ್ಪ ಇಷ್ಟೊಂದ್ ಎಲ್ಲರೂ ಅಂತ ಅನ್ನಂಗ ಇರ್ತೀನಿ ನಾನು. ಹೌದು, ನಾನ್ ಮಾತಾಡ್ದಾಗ ಎಲ್ರಿಗೂ ಹಿಂಗೆ ಆಗ್ತಿತ್ತೇನೋ, ಹೌದು ಅಂತ ಅನ್ನಿಸ್ತು. ಮಾತೇ ಬೇಡ ಅನ್ಸುತ್ತೆ, ಸೈಲೆಂಟ್ ಆಗಿರ್ಬೇಕು ಅನ್ಸುತ್ತೆ, ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ಬೇಕು ಅನ್ಸುತ್ತೆ. ಫೋನ್ ಬಂದ್ರೆ ಯಾಕೆ ಫೋನ್ ಬರ್ತಾವೋ ಅನ್ನಂಗೆ ಆಗತ್ತೆ. ಧ್ಯಾನದಿಂದ ಧೈರ್ಯ, ಒಂದು ಕೋಪನೂ ಕಡಿಮೆ ಆಗಿದೆ, ಮಾತ್ ಕಮ್ಮಿ ಆಗಿದೆ, ಎಲ್ಲ ಯೋಚನೆ ಮಾಡಿ ಮಾಡೋಂಗಾಗಿದೆ. ಯೋಚನೆ ಮಾಡೋದೇನೋ ಯೂನಿವರ್ಸ್ ನಮ್ಗೆ ಏನು ಮಾಡ್ಬೇಕು ಪಾಸಿಟಿವ್ ಆಗಿ ಎಲ್ಲ ಕೊಟ್ಬಿಡ್ತಾನೆ. ನೆಗೆಟಿವ್ ಬೇಜಾರಾದಾಗ ಚೀಟಿ ಬರ್ದ್ಬಿಟ್ಟು ಸುಟ್ಟು ಬಿಡ್ತೀನಿ. ಆ ಒಂದ್ 5 ನಿಮಿಷದೊಳಗೆ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ. ಮತ್ ಪಾಸಿಟಿವ್ ಅಫರ್ಮೇಶನ್ ಬರ್ಕೊಂಡ್ಬಿಡ್ತೀನಿ ಮೇಡಮ್, ಬರ್ದಿಡ್ತೀನಿ. ಹಂಗ್ ಬರ್ದು ಒಂದು ದೊಡ್ಡ ಡೈರಿನೇ ರೆಡಿ ಆಗ್ಬಿಟ್ಟೈತಿ. ಏನ್ ಬರ್ತಿದೀನಿ ಎಲ್ಲಾನು ತುಂಬಾ ಚೆನ್ನಾಗ್ ಆಗಿದೆ. ಗ್ರೇಟ್ ಗ್ರೇಟ್. ಹಿಂಗೆ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಮತ್ತೆ ಯಾರು ಏನಾರು ಅಂದಾಗ ಕೋಪ ಬಂದ್ರೆ ಅದೇ ಇಮ್ಮಿಡಿಯೇಟ್ ಆಗಿ ಯೂನಿವರ್ಸ್ ಹತ್ರ ಕ್ಷಮೆ ಕೇಳ್ಕೊಂತೀವಿ, ಸಾರಿ ಕೇಳ್ಕೊಂತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಇವೆಲ್ಲ ಮಾಡ್ತಾ 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 ಯಾವಾಗ್ಲೂ ಖುಷಿಯಾಗಿರಂಗೆ ಆಗತ್ತೆ. ಇದೆ ನೋಡಿ ಮೇಡಮ್, ಪಾಸಿಟಿವ್ ಅಫರ್ಮೇಶನ್ಸ್ ಇಂದ ಎಲ್ಲ ಆಗಿದೆ. ಯಾಕೆಂದ್ರೆ ನಾವು ನಂಬಿಕೆ ಇಟ್ಟು ಬರ್ದಾಗ ಖಂಡಿತ ಆಗುತ್ತೆ. ಎಷ್ಟೊಂದ್ ಜನ ಕೇಳ್ತಾರೆ ಪಾಸಿಟಿವ್ ಅಫರ್ಮೇಶನ್ಸ್ ಬರ್ದ್ರು ಆಗ್ತಾ ಇಲ್ಲ ಅಂತ. ಎಲ್ಲೋ ಒಂದ್ ಕಡೆ ಒಳಗ್ ನಮ್ಗೆ ಆಗುತ್ತಾ ಅನ್ನೋ ಡೌಟ್ ಇದ್ರೆ ಆಗಲ್ಲ. ಅದನ್ನ ನೀವ್ ಹೇಳ್ದಾಗೆ ಖುಷಿಯಾಗಿ ಹಾಗೆ ಆಗುತ್ತೆ ಅಂತ ನಾವ್ ಒಳಗಿಂದ ಇಟ್ಕೊಂಡು ಮಾಡಿ ಪ್ರಯತ್ನನೂ ಪಡ್ಬೇಕು, ಸುಮ್ನಿದ್ರೇನು ಆಗಲ್ಲ. ಸೊ ನೀವ್ ಆ ಪ್ರಯತ್ನ ಪಟ್ಕೊಂಡು ಅಲ್ಲಿ ಪಾಸಿಟಿವ್ ಆಗಿ ಬರ್ದಾಗ ಖಂಡಿತ ಆಗತ್ತೆ, ಅದು ವರ್ಕ್ ಆಗುತ್ತೆ. ಎಲ್ಲ ಆಗಿದೆ ಮೇಡಮ್. ಏನ್ ಬೇಕು ಅಂದ್ರೆ ಇಮ್ಮಿಡಿಯೇಟ್ ಬುಕ್ ಪೆನ್ ತಗೊಂತೀನಿ, ಅಲ್ಲಿ ಮಂಚದ ಹತ್ರ ಇಟ್ಕೊಂಡ್ಬಿಡ್ತೀನಿ, ಬರ್ದ್ ಬಿಡ್ತೀನಿ. ಅದು ನೆಕ್ಸ್ಟ್ ಡೇ ಆಗ್ಲೇ ಸರಿ ಹೋಗ್ಬಿಟ್ಟಿರುತ್ತೆ. ಬಹಳ ಚೆನ್ನಾಗಿ ಪಾಸಿಟಿವ್ ಅಫರ್ಮೇಶನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ವೆರಿ ಗುಡ್ ವೆರಿ ಗುಡ್. ನಿಮ್ದು ಎಲ್ಲಾ ಕ್ಲಾಸ್ಗಳು ಬಹಳ ಚೆನ್ನಾಗಿ ಬರ್ತಾ ಇದೆ. ದಿನ ಮಧ್ಯಾಹ್ನ ರಾತ್ರಿ ನಿಮ್ದೇ ಹುಡುಕಿ ಹಾಕೊಂಡು ಧ್ಯಾನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಮಾಸ್ಟರ್ಸ್, ಧ್ಯಾನ ಬಂಧುಗಳಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಸೊ ಇವ್ರು ಹೇಳ್ದಂಗೆ ಜಮುನಾ ಮೇಡಮ್ದು ನಂದು ಸೇಮ್ ಅಂತಂದ್ರು. ಅವ್ರಿಬ್ಬರದೇ ಎಲ್ಲಾ ಮಾಸ್ಟರ್ಸ್ ಆಕ್ಚುಲಿ ಯಾರು ಅದನ್ನ ಕೇಳಿದ್ದನ್ನೆಲ್ಲ ಅಳವಡಿಸ್ಕೊಂತಾರೋ ಎಲ್ರ ಎಕ್ಸ್ಪೀರಿಯನ್ಸ್ ಸೇಮೇ ಆಗೋಗಿರುತ್ತೆ. ಸೊ ಅದು ಅಂದ್ರೆ ಅಲ್ಲಿಂದ ನಾವ್ ಆತರ ಅರ್ಥ ಮಾಡ್ಕೋಬೇಕು. ಮಾಸ್ಟರ್ಸ್ ಏನ್ ಕೇಳ್ಬಿಟ್ಟು ಬಿಟ್ಬಿಡೋದ್ ಬೇಡ. ಪ್ರತಿಯೊಂದು ಒಂದು ಕ್ಲಾಸ್ ಕೇಳ್ತೀವಿ ಅಂದ್ರೆ ಅವತ್ತಿಂದ ಏನ್ ಕಲ್ತ್ವಿ ಅದ್ ಬರ್ಕೊಂಬಿಡಿ. ಆಗ್ಲೇ ಆ ಮೇಡಮ್ ನಾನು ಹೇಳಿಲ್ವ, ಅವರೆಲ್ಲ ಪದ್ಮ ಮೇಡಮ್ ಎಲ್ಲಾ ಬರ್ದಿಟ್ಕೊಂಡಿರ್ತಾರೆ. ಸೊ ಆ ಬರ್ದಿದ್ದನ್ನ ನಾವು ತಲೆಲೂನು ಇಟ್ಕೋಬೇಕು, ಅದ್ರ ಪ್ರಕಾರ ನಡ್ಕೋಬೇಕು. ಅವಾಗ ಎಲ್ಲರಿಗೂ ಎಕ್ಸ್ಪೀರಿಯನ್ಸಸ್ ಇದೇ ತರಾನೇ ಇರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಎಲ್ಲ. ಮತ್ತೆ ನಿಮ್ದು ಮ್ಯೂಟ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಹೇಳಿದ್ರಿ. ಆ ನಗ್ನಗ್ತಾ ಆ ಖುಷಿ ಗೊತ್ತಾಗ್ಬಿಡುತ್ತೆ ಮುಖದಲ್ಲಿ, ಆನಂದ ಗೊತ್ತಾಗ್ಬಿಡುತ್ತೆ. ಎಷ್ಟು ಇದು ನಿಮ್ಗೆ ತೃಪ್ತಿ ತಂದು ಕೊಟ್ಟಿದೆ ಅಂತ ಆ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ ಕಾನ್ಫಿಡೆನ್ಸ್ ಎಲ್ಲರೂ ಹೋಗಿ ಏನಾರು ಮಾಡ್ತಿದ್ರೆ ಎಲ್ಲರೂ ಅಂತ ನೋಡಿ, ಎಷ್ಟು ಆಕ್ಟಿವ್ ಆಗಿರ್ತೀಯಲ್ಲ ನೀನು, ಮನೆಗೂ ಇಷ್ಟು ಕೆಲಸ ಮಾಡಿ ಅಂತಾರೆ. ಧ್ಯಾನದ ಮಹಿಮೆ ಅಂತ ಹೇಳ್ಬಿಡ್ತೀನಿ ಮೇಡಮ್ ಎಲ್ಲಾರ್ಗು. ಖಂಡಿತ ಮೇಡಮ್, ಅದೇನೋ ನಿಜ. ಪಿರಮಿಡ್ ಇಲ್ಲಿ ಮಂತ್ಲಿ ಹುಣ್ಣಿಮೆಗೆ ಹೋಗ್ತಾ ಇರ್ತೀವಿ ಮೇಡಮ್. ಇಲ್ಲಿ ಮುಂಚೆ ಹುಣ್ಣಿಮೆ ಒಂದೇ ದಿನ ಮಾಡ್ತಿದ್ದೆ. ಆಮೇಲೆ ಇಲ್ಲೆಲ್ಲ ಮಾಸ್ಟರ್ಸ್ ಹೇಳಿದ್ಮೇಲೆ ಹುಣ್ಣಿಮೆಗ್ 3 ದಿನ, ಹುಣ್ಣಿಮೆ ಆದ್ಮೇಲೆ 3 ದಿನ ರೆಗ್ಯುಲರ್ ಆಗಿ ನಿಮ್ದು ತುಂಬಾ ಚೆನ್ನಾಗೈತೆ ಹುಣ್ಣಿಮೆ ಧ್ಯಾನ. ಎಲ್ಲರಿಗೂ ಅದನ್ನು ಫಾರ್ವರ್ಡ್ ಮಾಡಿ ನಾನು ಮಾಡ್ತಾ ಇರ್ತೀನಿ ಮೇಡಮ್. ಅದು ಹುಣ್ಣಿಮೆ ತುಂಬಾ ಚೆನ್ನಾಗಿ. ಅದೇ ಹೇಳಿದ, ಆ ಹುಣ್ಣಿಮೆ ಧ್ಯಾನದ ಇದ್ರಲ್ಲೇ ತುಂಬಾ ಜನ ಹೇಳಿದ್ದಾರೆ. ಹುಣ್ಣಿಮೆ ಧ್ಯಾನದಲ್ಲಿ ಮಾಡಿದಾಗ ಎಫೆಕ್ಟ್ಸ್ ತುಂಬಾನೇ ಚೆನ್ನಾಗಿದೆ. ಅದರಿಂದ ಕಾಯಿಲೆಗಳು ಹೌದು, ಮ್ಯಾಕ್ಸಿಮಮ್ ಬಂದಿದೆ ಮೇಡಮ್ ನಂಗೆ ಫೀಡ್ಬ್ಯಾಕ್. ಅದೇನೆ ಹುಣ್ಣಿಮೆ ಧ್ಯಾನದ್ದು, ಧನ್ವಂತರಿ ಧ್ಯಾನದ್ದು ತುಂಬಾ ಜನ ಹೇಳ್ತಾರೆ ಹೆಲ್ತ್ ಇಶ್ಯೂಸ್ ಎಷ್ಟೋ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳೋದು, ಅಷ್ಟು ನಾವು ನಮಗೆ ಚೆನ್ನಾಗ್ ಅನ್ಸಿದ್ದನ್ನ ಶೇರ್ ಮಾಡಿದ್ರೆ ಅದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ಯಾವ್ದೇ ವಿಡಿಯೋಸ್ ನೀವು ನೋಡಿ ನಿಮಗ್ ಚೆನ್ನಾಗ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಲೈಕ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ನೀವೆಷ್ಟು ಲೈಕ್ ಮಾಡ್ತಿರೋ ಅಷ್ಟು ಜಾಸ್ತಿ ಜನಕ್ಕದು ಮುಟ್ಟುತ್ತೆ, ಸೇರುತ್ತೆ. ಹಾಗಾಗಿ ಯಾರಿಗಾರು ಯೂಸ್ ಆಗೋರಿದ್ರೆ ಆಗ್ಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗೀತಾ ಮೇಡಮ್. ಓಕೆ, ಶೈಲಜಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ.
ಸುಭಾಷ್ ಪತ್ರಿಜಿಯವರಿಗೂ, ವರ್ಣಮಾಲಾ ಪತ್ರಿಜಿಯವರಿಗೂ, ಸೃಷ್ಟಿಗೂ ಪ್ರಕೃತಿಗೂ ಧನ್ಯವಾದಗಳು. ಈ ಅದ್ಭುತವಾದ 2 ವರ್ಷ ತುಂಬಿ 3 ವರ್ಷ ಬಿತ್ರಿ. ಬಹಳ ಸಾಧನೆ. ನಾವು ಶಾಂತಲಾ ಮೇಡಮ್ ಎಂದೂ ಮರೆಯೋದಿಲ್ಲ. ನಮ್ಗೆ ಧ್ಯಾನ ಮಾಡೋದು ಸಂಕಲ್ಪ ಸಿದ್ಧಿ, ಅದನ್ನ ಹಿಡ್ಕೊಂಡ್ ಬಿಟ್ವಿ. ನಾವು ಅವತ್ತಿನಿಂದ ಇವತ್ತಿನವರೆಗೂ 3-4 ತಾಸು ಧ್ಯಾನ, ಅದ್ಭುತವಾದ ಸಾಧನೆ. ನಾವು ಅನೇಕ ಬದಲಾವಣೆ ಆಗಿದ್ದೇವೆ. ಮತ್ತು ನಾವು ಕವನಗಳನ್ನು ಒಂದು 10-25-30 ಕವನಗಳನ್ನು ಬರೆದಿದ್ದೇನೆ. ಹಾಡು ಚೆನ್ನಾಗಿ. ಆಮೇಲೆ ಎಲ್ಲಾ ಸಂಘ ಸಂಸ್ಥೆಗಳನ್ನು ಹೋಗಿ ಧ್ಯಾನ ಮಾಡಿಸ್ತೇನೆ. ಬಹಳ ಅದ್ಭುತವಾದ ಬದಲಾವಣೆ ಆಗಿ ಬಂದಿದೆ. ಬಹಳ ಖುಷಿ ಆಗ್ತಿದೆ. 2 ವರ್ಷ 3 ಬಿತ್ತು. ಶಾಂತಲಾ ಮೇಡಮ್ ಎಷ್ಟು ನೆನ್ಸಿದ್ರು ಕಡಿಮೆ. ಈಗಿನ ಹಾವೇರಿಗೆ ಬರ್ರಿ ಅಂತ ಇನ್ವೈಟ್ ಮಾಡ್ತಾ ಇದ್ದೇನೆ. ನೀವು ಬರ್ಲೇಬೇಕು. ಮೊನ್ನೆ ಬರ್ತೇನೆ ಅಂದಿದ್ರಿ, ಈಗ ಬರ್ಲೇಬೇಕು. ನೀವು ಟೈಮ್ ನಾ ಹೇಳ್ತೇನೆ, ಆ ಡೇಟ್ಗೆ ಬರ್ಲೇಬೇಕು. ಬರ್ರಿ. 8ನೇ ತಾರೀಕು ಈಗ ಹೇಳ್ತೇನೆ ನೋಡ್ರಿ, ಬನ್ರಿ. ಯಾವ 8 ಮೇಡಮ್? ಫೆಬ್ರವರಿ 8. ಅವತ್ತೊಂದು ಕಾರ್ಯಕ್ರಮ ಇಟ್ಕೊಂಡೇವಿ. ಅದ್ರೊಳಗೆ ನಿಮ್ಮ ಅನುಭವ, ನಮ್ದು ಒಂದ್ ಸ್ವಲ್ಪ ಧ್ಯಾನ ಮಾಡಿಸಿ ಅವತ್ ಬರ್ರಿ ನೀವು. ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಕಾಲ್ ಮಾಡೋಣಂತ್ರಿ. ನಾನೀಗ ಒಂದು ಕವನ ಹೇಳ್ತೀನಿ, ಕವನ ಕೇಳ್ರಿ. ಓ ನನ್ ಕನ್ನಡದ ಕಂದ. ಕವನದ ಹೆಸರು ಕನ್ನಡದ ಕಂದ. ಓ ನನ್ನ ಕನ್ನಡದ ಕಂದ, ಬಲು ಚಂದ ಆನಂದ. 70 ವರ್ಷ ತುಂಬಿತು, ಚಂದ ಚಂದ ಚಂದ. ನೋಡಲು 16 ವರ್ಷದ ಯುವಕ, ಕೆಲಸ ಮಾಡು ಅಂದ್ರೆ 70 ವರ್ಷ ಅಂದ. ಧ್ಯಾನ ಮಾಡು ಅಂದ್ರೆ ಆಗೋಲ್ಲ ಅಂದ. ನೀರು ತಗೊಂಬ ಅಂದ್ರೆ ಹೊತ್ಕೊಂಡ್ ಬಿದ್ದ. ತಾನಾಗಿ ಒದಗಿ ಬಂತು 22ರ ರಾಜ್ಯೋತ್ಸವ ಪ್ರಶಸ್ತಿ. ಇದು ನನಗೆ ಬೇಡ ಅಂದ. ಹಿರಿಯರ ಮಾತು ಕೇಳಿ ಸುಮ್ಮನೆ ಕುಳಿತ. ಹೋರಾಟವೇ ಹೋರಾಟ, ನೀರು ನೀರು ಅಂದ. ವರದಾ ನೀರು ಇನ್ನೂ ಬಂದಿಲ್ಲ ಅಂದ. ತುಂಗಭದ್ರಾ ನೀರು ಕೊಳಕು ಅಂದ. ಓ ನನ್ನ ಕನ್ನಡದ ಕಂದ, ನಿನಗೆ ಜಗನ್ಮಾತೆ ಆಶೀರ್ವಾದ ಇದೆ. ಪ್ರಕೃತಿಯಲ್ಲಿ ಧ್ಯಾನ ಮಾಡು, ವರದಾ ತುಂಗಭದ್ರಾ ನೀರು ಬಂದೇ ಬರುತ್ತೆ. ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ಇದ್ದೇನೆ ನಾನು. ಧ್ಯಾನದಲ್ಲಿ ಇದ್ದೇನೆ ನಾನು. ಮೌನದಲ್ಲಿ ಇದ್ದೇನೆ ನಾನು. ಸಮಾಧಾನಾಗಿ ಇರಬೇಕು ನೀನು. ಜಗನ್ಮಾತೆ ಇದ್ದಾಳೆ ನಮ್ಮ ಜೊತೆಗೆ, ಎಲ್ಲರಲ್ಲೂ ಸಂತೋಷವಾಗಿರು ನೀನು. ಥ್ಯಾಂಕ್ ಯು. ಶೈಲಜಾ ಕೋರುಶೆಟ್ಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಕವನ ಬರ್ತೀನಿ. ಏನ್ರಿ? ನಾಳೆ ಕಲ್ಚರಲ್ ಪ್ರೋಗ್ರಾಮ್ ಇದೆ, ನಾಳೆ ಹೇಳಿ. ಹೌದಾ? ನಾಳೆ ಜಾಯಿನ್ ಆಗ್ತಿರಲ್ಲ, ನಾಳೆ ಕಲ್ಚರಲ್ ಪ್ರೋಗ್ರಾಮ್. ಎಷ್ಟೊತ್ತಿಗ್ರಿ ಅದು? ಸೇಮ್ ಕ್ಲಾಸ್ ಟೈಮ್ 5:30 ಇಂದ. ಹೌದಾ? ಕಲ್ಚರಲ್ ಪ್ರೋಗ್ರಾಮ್ ಐತೇನ್ರಿ ನಾಳೆ? ಹೌದು, ಅಲ್ಲಿ ಹೇಳಿ ಮೇಡಮ್. ಹಾಡಾದ್ರೂ ಹೇಳಿ, ಕವನ ಆದ್ರೂ ಹೇಳಿ ನಾಳೆ. ಇವತ್ತು ಬರೀ ಎಕ್ಸ್ಪೀರಿಯನ್ಸ್ ತಗೊಂತಾ ಇದ್ದೀವಿ. ಮತ್ತೊಮ್ಮೆ ಸುಭಾಷ್ ಪತ್ರಿಜಿಯವರು, ವರ್ಣಮಾಲಾ ಪತ್ರಿಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಾಂತಲಾ ಮೇಡಮ್ ಅವರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ನು ಧ್ಯಾನಕ್ಕೆ ಬಂದ ಮೇಲೆ ಎಷ್ಟೋ ಕಡೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿ ಓಡಾಡ್ತಾರೆ ಎಲ್ಲಾ ಕಡೆಗೂನು. ತುಂಬಾ ಎಲ್ಲ ಅವರು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ ಅಲ್ಲಿ ಧ್ಯಾನನ. ಸೊ ಮಾಸ್ಟರ್ಸ್, ಯಾರೇ ನೀವು ಧ್ಯಾನನ ಸೀರಿಯಸ್ ಆಗಿ ನಿಮ್ ಲೈಫ್ ಅಲ್ಲಿ ತಗೊಂಡ್ರಿ ಅಂದ್ರೆ ಅಲ್ಲಿ ಹಿಂತಿರುಗಿ ನೋಡುವ ಪ್ರಸಂಗನೇ ಬರಲ್ಲ. ಎಲ್ಲ ಅದ್ಭುತವಾಗಿ, ಒಬ್ಬೊಬ್ರಿಗೆ ಒಂದೊಂದು ಚಾಲೆಂಜಸ್ ಇರುತ್ತೆ. ಆ ಎಲ್ಲ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಫೇಸ್ ಮಾಡ್ಬೇಕು ಅಂತಂದ್ಬಿಡಂದ್ರೆ ಎಲ್ಲದಕ್ಕೂ ನಾವು ರೆಡಿ ಇರ್ತೀವಿ, ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಇಲ್ದಿದ್ರೆ ಧ್ಯಾನದಲ್ಲಿ ಇಲ್ಲ ಅಂದ್ರೆ ಕೊರಗ್ತಾ ಇರ್ತೀವಿ. ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲದರಲ್ಲೂ ರೆಡಿ ಆಗಿರ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ, ಮತ್ತೆ ಲೈಫ್ ನ ಆಸ್ ಇಟ್ ಈಸ್ ನಾವು ತಗೊಳ್ತೀವಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇನ್ಯಾರು ಇದ್ದೀರಾ ಮಾಸ್ಟರ್ಸ್ ಇವತ್ತು ಶೇರ್ ಮಾಡ್ಕೊಳ್ಳೋ? ಹ್ಯಾಂಡ್ ರೈಸ್ ಮಾಡಿ ಯಾರು ಇದ್ರೆ ಇನ್ನ ಸೆಷನ್ ಎಂಡ್ ಮಾಡೋಣ. ನಾಳೆಗೆ ಇನ್ನ ನೆಕ್ಸ್ಟ್ ಕೊಟ್ಟಿದ್ದಾರೆ, ಆದ್ರೆ ಆಮೇಲೆ ಮಾಡ್ತೀನಿ ಟೈಮ್ ಇರೋದು. ಇವಾಗ ಅಟೆಂಡ್ ಆಗಿರೋರಲ್ಲಿ ಇನ್ಯಾರು ಇದ್ದೀರಾ? ಓಕೆ ಮಾಸ್ಟರ್ಸ್. ಸೊ ಯಾರಿಲ್ಲ ಅಂತಂದ್ರೆ ಸೆಷನ್ ಎಂಡ್ ಮಾಡೋಣ ಮಾಸ್ಟರ್ಸ್. ನಾಳೆ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ, ಹೆಸರು ಕೊಟ್ಟಿಲ್ದಿರೋರು ಇನ್ಯಾರು ಇದ್ರೆ ಹೆಸರುಗಳನ್ನ ಕೊಡಿ. ನಾಳೆ ಎಲ್ಲರೂ ಮತ್ತೆ 5:30ಗೆ ಜಾಯಿನ್ ಆಗೋಣ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ಆಲ್. ಸೆಷನ್ ಎಂಡ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು.